ಇವತ್ತಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಗೆ ಆತ್ಮೀಯರಾದ ಮಿತ್ರರೊಬ್ಬರ ಸ್ಮರಣೆಯಲ್ಲಿ ಏರ್ಪಟ್ಟಿರುವ ದತ್ತಿ ಆಶ್ರಯದಲ್ಲಿ ನಡೀತಾ ಇದೆ. ದಿವಂಗತ MS ನಾರಾಯಣ ರಾವ್ ಅವರು DVG ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಮತ್ತು ಇಂಗ್ಲೀಷ್ ಕನ್ನಡ ನಿಘಂಟಿನ ಸಂಪಾದನಾ ಕಾರ್ಯದಲ್ಲಿ ನಿರತರಾಗಿದ್ದ ದಿನಗಳಲ್ಲಿಯೇ DVG ಅವರ ಸಹಕಾರಿ ವರ್ಗದಲ್ಲಿ ಇದ್ದವರು ನಾರಾಯಣ ರಾಯರು. 1945ರಲ್ಲಿ ಗೋಖಲೆ ಸಂಸ್ಥೆ ಆರಂಭವಾದ ಮೇಲೆ ಸಂಸ್ಥೆಯ ಫಸ್ಟ್ ಜನರೇಷನ್ ಕಾರ್ಯಕರ್ತರಾಗಿ ನೆರವಾದರು. ಆಮೇಲೆ ಹಲವು ವರ್ಷ 1950ರ ದಶಕದಲ್ಲಿ ಪ್ರಸಿದ್ಧವಾದ DS ಕೃಷ್ಣಾಚಾರ್ಯರ ಪ್ರಭಾ ಪ್ರಿಂಟಿಂಗ್ ಹೌಸ್ ಆ ಮುದ್ರಣಾಲಯದ ವ್ಯವಸ್ಥಾಪಕರಾಗಿ ಮ್ಯಾನೇಜರ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ಮುದ್ರಣ ಕಲೆಯಲ್ಲಿ ದೀರ್ಘಕಾಲದ ಅನುಭವ ಇತ್ತು ಅವರಿಗೆ. ಹೀಗಾಗಿ 1960ರಲ್ಲಿ ವಸಂತ್ ಪ್ರಿಂಟರ್ಸ್ ಅನ್ನುವ ಸ್ವಂತ ಮುದ್ರಣಾಲಯವನ್ನು ಆರಂಭಿಸಿದರು. ಒಳ್ಳೆಯ ಗುಣಮಟ್ಟದ ಮುದ್ರಣ ಕಾರ್ಯಕ್ಕೆ ಅದು ಹೆಸರು ಪಡೆಯಿತು. ಈಗಲೂ ಮುಂದುವರೆದಿದೆ. ಇದು ಆ ಮುದ್ರಣಾಲಯದ 51ನೇ ವರ್ಷ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾರಾಯಣ ರಾಯರು ಲೈಬ್ರೇರಿಯನ್ ಆಗಿದ್ದರು. ಹಾಗೆ ಸಹಜವಾಗಿಯೇ DVG ಅವರು ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳ ಸಹವಾಸ ಭಾಗ್ಯ ಅವರಿಗೆ ಸಿಕ್ಕಿತ್ತು. ಆಗಲೇ ಹೇಳಿದ ಹಾಗೆ ಗೋಖಲೆ ಸಂಸ್ಥೆಯ ಆರಂಭದ ವರ್ಷಗಳಲ್ಲಿ ಸಂಸ್ಥೆಯ ವ್ಯಾಸಂಗಗೋಷ್ಠಿ ಮತ್ತು ಇತರ ದೈನಂದಿನ ಚಟುವಟಿಕೆಗಳ ನಿರ್ವಹಣೆಯ ಹೊಣೆ ವಹಿಸಿಕೊಂಡು DVG ಅವರಿಗೆ ಸಹಾಯಕರಾಗಿದ್ದರು ನಾರಾಯಣ ರಾಯರು. ಸ್ವಭಾವತಃ ಪುಸ್ತಕ ಪ್ರೇಮಿಯಾಗಿದ್ದರು. ಸಾಹಿತ್ಯ, ಇತಿಹಾಸ, ಕಲೆ, ವೈದ್ಯಕೀಯ ಮೊದಲಾದ ಹಲವಾರು ಪ್ರಕಾರಗಳ ಗ್ರಂಥಗಳನ್ನು ವ್ಯಾಸಂಗ ಮಾಡ್ತಾಯಿದ್ರು. ಒಳ್ಳೆಯ ಗ್ರಂಥ ಸಂಗ್ರಹವನ್ನು ಮಾಡಿದರು. ಮಂಕುತಿಮ್ಮನ ಕಗ್ಗದ ಹೆಚ್ಚಿನ ಪದ್ಯಗಳು ಅವರಿಗೆ ಕಂಠಸ್ಥವಾಗಿದ್ದವು. ನಾನು ದೀರ್ಘಕಾಲ ಮುದ್ರಣಾಲಯಗಳ ಒಡನಾಟದಲ್ಲಿ ಇದ್ದದರಿಂದ ಅನೇಕ ಮುದ್ರಣ ಕಲಾಪಗಳಲ್ಲಿ ನಾರಾಯಣ ರಾಯರು ನಾನು ಒಟ್ಟಿಗೆ ಕೆಲಸ ಮಾಡಿದ್ದುಂಟು. ನಮ್ಮ ಸಂಸ್ಥೆಗೆ, ಪರಿವಾರಕ್ಕೆ ಅನೇಕ ವರ್ಷ ಕಾಲ MS ನಾರಾಯಣ ರಾಯರು ನಿಕಟವರ್ತಿಯಾಗಿದ್ದದ್ದನ್ನು ಅನುಲಕ್ಷಿಸಿ ಅವರ ಸೋದರರಾದ ಶ್ರೀ MS ಗೋಪಿನಾಥ್ ಮತ್ತು ಕುಟುಂಬ ವರ್ಗದವರು ಈ ದತ್ತಿಯನ್ನು ಏರ್ಪಡಿಸಿದ್ದಾರೆ. ದಯವಿಟ್ಟು ನಿಂತ್ಕೋಬೇಕು. MS ಗೋಪಿನಾಥ್ ಅವರು. ಆಮೇಲೆ MS ನಾರಾಯಣ ರಾಯರ ಪುತ್ರರು ರಾಮಚಂದ್ರ ಮತ್ತು ಶ್ರೀಧರ್ ಅವರು ಬಂದಿದ್ದಾರೆ. ದಯವಿಟ್ಟು ನಿಂತ್ಕೋಬೇಕು. ಈ ಪರಿವಾರದವರು ಈ ದತ್ತಿಯನ್ನು ಏರ್ಪಡಿಸಿರೋದು ನಮಗೆಲ್ಲ ತುಂಬ ಸಂತೋಷ ಕೊಟ್ಟಿದೆ. ಈ ದತ್ತಿ ಉಪನ್ಯಾಸವನ್ನು ನೀಡೋದಕ್ಕೆ ನಮಗೆಲ್ಲ ಆತ್ಮೀಯರು, ಗೌರವಾಸ್ಪದರು ಆದ ಡಾಕ್ಟರ್ ಗುರುರಾಜ ಕರ್ಜಿಗಿಯವರು ಆಗಮಿಸಿದ್ದಾರೆ. ಅವರಿಗೆ ನಮನಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಹೃದಯವಾದ ಕಾಕತಾಳೀಯವೂ ಸೇರಿಕೊಂಡಿದೆ. ನಾರಾಯಣ ರಾವ್ ಪರಿವಾರದವರಾಗಿ ಅವರ ಪುತ್ರರಾದ ಶ್ರೀಧರ್ ಅವರ ಪುತ್ರರು ಡಾಕ್ಟರ್ MS ಸಂತೋಷ್ ಈಗ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. ಅವರು ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರ ಶಿಷ್ಯ ಪರಿವಾರಕ್ಕೆ ಸೇರಿದವರು. ಈ ಬಂಧು ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತಾ ಕಗ್ಗ ಕುರಿತು ಇವತ್ತಿನ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಡಾಕ್ಟರ್ ಕರ್ಜಿಗಿಯವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಂದೆರಡು ಸೂಚನೆಗಳ ಗಮನ ಕೊಡಬೇಕು. ಉಪನ್ಯಾಸದ ನಂತರ ಡಾಕ್ಟರ್ ಕರ್ಜಿಗಿ ಅವರಿಗೆ ಗೌರವಾರ್ಪಣೆ ಇರುತ್ತೆ. ಕಳೆದ ಸಾರಿ ಅನೇಕ ಜನ ವಿನಂತಿ ಮಾಡಿಕೊಂಡಿದ್ದರು. ಅದರಂತೆ ಆ ಪ್ರತಿಗಳಿರಲಿಲ್ಲ. ಗುರುರಾಜ್ ಕರ್ಜಿಗಿಯವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಪ್ರತಿಗಳು ಈಗ ಮುಂದುಗಡೆ ಮಳಿಗೆಯಲ್ಲಿ ಲಭ್ಯ ಇದೆ. ಹೋಗುವಾಗ ತಾವು ಅದನ್ನು ತೆಗೆದುಕೋಬಹುದು. ಉಪನ್ಯಾಸದ ಬಳಿಕ ವಂದನಾರ್ಪಣೆ ಆದ ಮೇಲೆ ಸಿಹಿ ವಿತರಣೆ ಏರ್ಪಾಟು ಮಾಡಿದಿರೋ ಪ್ರಾಯೋಜಕರು ಎಲ್ಲರೂ ಸಿಹಿಯನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಸಹೃದಯರಿಗೆಲ್ಲ ನಮಸ್ಕಾರ. ಹಿರಿಯರಾದ ಶ್ರೀಮಾನ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಡಾಕ್ಟರ್ ಸಂತೋಷ್ ನಮಗಿನ್ನೂ ಹುಡುಗನೇ. ಸ್ವಯಂ ಪ್ರತಿಭೆಯಿಂದ ಮೇಲೇರಿ
ಡಾಕ್ಟ್ರೇಟ್ ಮಾಡಿ ಈಗಾಗಲೇ ಸ್ಟಾಕ್ಹೋಮಿಗೆ ಹೋಗಿ ಅಲ್ಲಿ ರಿಸರ್ಚ್ ಮಾಡಿ, ಜಪಾನಿಗೆ ಹೋಗಿ ರಿಸರ್ಚ್ ಮಾಡಿ, ಈಗ ಅಮೇರಿಕಾದಲ್ಲಿ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ, ವಿಸ್ಕಾನ್ಸಿನ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಪೋಸ್ಟ್ ಡಾಕ್ಟರಲ್ ಫೆಲೋ ಅಂತ ಮಾಡ್ತಾ ಇದ್ದಾರೆ. ಆ ಹುಡುಗನ ಬೆಳವಣಿಗೆನ ತುಂಬ ಸಂತೋಷ ಕೊಟ್ಟಿರುವಂಥದ್ದು. ನನ್ನ ಶಿಷ್ಯ ಅಲ್ಲ, ಸ್ನೇಹಿತ ಅಂತ ಅಂದ್ಕೊಂಡಿದ್ದೇನೆ. ಗುರು ಆಗೋದಕ್ಕೆ ಭಾಳ ಧೈರ್ಯ ಬೇಕಾಗತ್ತೆ. ಅಷ್ಟು ಧೈರ್ಯ ನನಗಿಲ್ಲ. ಭಗವಂತನ ಕೃಪೆ ಅಪಾರ ಅಂತ ಹೇಳ್ತೀವಿ. ಮೇಲಿಂದ ಮೇಲೆ ಕೃಪೆ ಬರ್ತಾನೇ ಇರ್ತದೆ. ಭಗವಂತನ ತಾಳ್ಮೆನೂ ಜಾಸ್ತಿ, ಅವಕಾಶಗಳನ್ನು ಕೊಡ್ತಾ ಇರ್ತಾನೆ. ಈಗ 3ನೇ ಬಾರಿಗೆ ನನಗೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಈ 3ನೇ ಸರಣಿ ಬಂದಾಗ ಮತ್ತೆ ಅದೇ ಪ್ರಶ್ನೆಗಳು ನನಗೆ ಬಂತು. ಯಾವ ಪದ್ಯಗಳನ್ನು ಆರಿಸ್ಕೋಬೇಕು? 945 ಪದ್ಯಗಳ ಮುಂದಿದ್ದಾಗ ಯಾವುದನ್ನು ಆರಿಸ್ಕೋಬೇಕು? ಮತ್ತು ಆ ಪದ್ಯಗಳನ್ನು ಹಾಕುವಾಗ ಒಂದು ಸೂತ್ರದಲ್ಲಿ ಸೇರಿಸ್ಕೊಳ್ಬೇಕು. ಯಾವ ಸೂತ್ರದಲ್ಲಿ ಹಾಕ್ಕೊಳ್ಬೇಕು? ಯಾವುದೋ ಒಂದು ವಿಧಿವಿಧಾನ ಹಾಕ್ಕೋಬೇಕು. ಹಿಂದಕ್ಕೆ ಮಾಡಿದಾಗ ಹಾಗೆ ಹಾಕಿದ್ದೆ. 5 ದಿವಸ ಮಾಡಿದಾಗ 5 ದಿನ ಬೇರೆ ಬೇರೆ ಪ್ರಕರಣಗಳನ್ನು ತೊಗೊಂಡು ಮಾಡಿದ್ದೆ. ಹೋದ ಸಲ ಮಾಡಿದಾಗಲೂ ಹಾಗೆ ಆಗಿತ್ತು. ಈ ಸಲ ಯಾವುದು ಮಾಡಬೇಕು ಅಂತ ಒಂದು ವಿಚಾರ ಬಂದಿತ್ತು ನನಗೆ. ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ಅದನ್ನು ಭಗವದ್ಗೀತೆಯ ಮೂಲಕವೇ ಯಾಕೆ ನೋಡಬಾರದು ಅಂತ ಒಂದು ತಲೆ ಬಂದಿತ್ತು. ಒಂದು ವಿಚಾರ ಬಂದದ್ದು, ಒಂದೊಂದು ಅಧ್ಯಾಯವನ್ನು ತಗೊಂಡು, ಭಗವದ್ಗೀತೆ ಅಧ್ಯಾಯ ತಗೊಂಡು ಅದಕ್ಕೆ ಸಂವಾದಿಯಾದಂಥ ಕಗ್ಗದ ಪದ್ಯಗಳನ್ನು ಆರಿಸಿ ಮಾಡಬಹುದೇನೋ ಅಂತ. ಬಹುದೊಡ್ಡ ವಿಚಾರ ಅದು. ಆದರೆ ಇರುವಂಥ ಕಾಲದ ವ್ಯವಧಾನದಲ್ಲಿ ಅಥವಾ ಇರುವ ತಿಳುವಳಿಕೆಯಲ್ಲಿ ತಕ್ಷಣ ಬೇಡ ಅಂತ ಬಿಟ್ಟೆ. ಆದರೆ ಭಗವಂತನ ಕೃಪೆಯಿಂದ ಒಂದು ಸಲ ಮಾಡಬೇಕು ಅಂತ ಆಸೆ ಇದೆ. ಪ್ರತಿಯೊಂದು ಅಧ್ಯಾಯದಲ್ಲಿಯ ಶ್ಲೋಕಗಳನ್ನು ತಗೊಂಡು ಅದಕ್ಕೆ ಸಂವಾದಿಯಾದಂಥ ಕಗ್ಗದಲ್ಲಿ ಪದ್ಯ ಹುಡುಕಿದರೆ ಖಂಡಿತ ಮಾಡ್ಬೋದು. 18 ಅಧ್ಯಾಯಕ್ಕೂ ಹುಡುಕ್ಬೋದು ಅನಿಸುತ್ತೆ. ಯಾವ ಸಂದರ್ಭಕ್ಕೂ ಹೊಂದಬಲ್ಲದಂಥ ಪದ್ಯಗಳು ಅದರಲ್ಲಿದೆ. ಅದಕ್ಕಾಗಿ ನಾನೇನು ಮಾಡಿಕೊಂಡೆ, ಈ ಸಲ ಈ 4 ದಿವಸದ ಸರಣಿಗೆ ಮಾಡೋದಕ್ಕೆ ಸಾಮಾನ್ಯವಾಗಿ ತತ್ವದರ್ಶಿಗಳು ಹೇಳ್ತಾರೆ, ನೀವು ಮುಕ್ತಿ ಮಾರ್ಗಕ್ಕೆ ಹೋಗಬೇಕಾದ್ರೆ ಅಥವಾ ಅಧ್ಯಾತ್ಮದಲ್ಲಿ ಉನ್ನತಿಯನ್ನು ಪಡಿಬೇಕಾದ್ರೆ 3 ಪ್ರಮುಖ ಮಾರ್ಗಗಳಿದ್ದಾವೆ ನಮಗೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ ಅಂತ. ಅದಕ್ಕೆ ಆ 3 ಮಾರ್ಗಗಳನ್ನು ಆರಿಸ್ಕೊಂಡಿದ್ದೇನೆ ಈ ಸಲ 4 ದಿವಸಕ್ಕೆ. ಜ್ಞಾನ ಮಾರ್ಗವನ್ನು ತಿಳಿಸುವಂಥ, ತುಂಬ ಸುಲಭವಾಗಿ ಮನಸ್ಸಿಗೆ ಮುಟ್ಟುವಂಥ ಪದ್ಯಗಳು ಯಾವುದಿದೆಯೋ ಅವುಗಳನ್ನು ಕೆಲವು ಆರಿಸ್ಕೊಂಡಿದ್ದೇನೆ. ಅದೇ ಥರ ಕರ್ಮ ಮಾರ್ಗ ಹಾಗೂ ಭಕ್ತಿ ಮಾರ್ಗದ ಪದ್ಯಗಳನ್ನು ಆರಿಸ್ಕೊಂಡಿದ್ದೇನೆ. ಮತ್ತು ಪ್ರಶ್ನೆ ಬರೋದು, ಇದರಲ್ಲಿ ಯಾವ ಪದ್ಯಗಳನ್ನು ಆರಿಸ್ಕೊಳ್ಬೇಕು ಜ್ಞಾನ ಮಾರ್ಗದಲ್ಲಿ? ಮನಸ್ಸು ಮುಂದೆ ಕಣ್ಣು ಮುಂದೆ 945 ಬಂಗಾರದ ನಾಣ್ಯಗಳನ್ನು ಹಾಕಿ, ಒಂದೇ ಬೆಲೆಯ ಒಂದೇ ತೂಕದ 945 ನಾಣ್ಯಗಳನ್ನು ಹಾಕಿ ಯಾವುದಾದ್ರೂ ಒಂದು 20 ಆರಿಸ್ಕೊ ಅಂದರೆ ಯಾವುದು ಆರಿಸ್ಕೊಳ್ಳೋದು? ಎಲ್ಲವೇ ಅಷ್ಟೇ ಬೆಲೆ ಬಾಳುವಂಥದ್ದು. ಆದ್ದರಿಂದ ನನ್ನ ವಿವೇಕಕ್ಕೆ ಸರಿ ಅನ್ನಿಸಿದಂಥದ್ದು, ಅದಕ್ಕೆ ಹೊಂದುವಂಥ ಕೆಲವು ಪದ್ಯಗಳನ್ನು ಆರಿಸ್ಕೊಂಡಿದ್ದೇನೆ. ಆರಿಸಿಕೊಂಡ ಪದ್ಯಗಳು ತಮಗೂ ಒಪ್ಪಿಗೆ ಆದವು ಅಂತ ನಂಬಿಕೆ ನನಗಿದೆ. ಈ ಮೊದಲನೇ ಪದ್ಯನ ಭಾಗ ಆರಿಸ್ಕೊಂಡದ್ದು ಜ್ಞಾನ ಮಾರ್ಗ ಆರಿಸ್ಕೊಂಡದ್ದು. ಇದರಲ್ಲಿ ಬರುವಂಥ ಪದ್ಯಗಳು ತುಂಬ ಚೆಂದಾಗಿರುವಂಥದ್ದು. ಇನ್ನೊಂದು ಪ್ರಯತ್ನ ಮಾಡಿದ್ದೇನೆ. ಹಿಂದಿನ 2 ಸರಣಿಗಳಲ್ಲಿ ಯಾವ್ಯಾವ ಪದ್ಯಗಳನ್ನು ಆರಿಸಿಕೊಂಡಿದ್ದೇನೋ ಅವುಗಳನ್ನು ಬಿಟ್ಟು ಬೇರೆ ಪದ್ಯಗಳನ್ನು ಆರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ದೆ. ತುಂಬ ಹೆಚ್ಚು ಆಳವಾಗಿರುವಂಥವು, ಅಷ್ಟು ಹೆಚ್ಚು ಪ್ರಚಲಿತವಾಗದೇ ಇದ್ದಂಥ ಕೆಲವು ಪದ್ಯಗಳಿದ್ದಾವೆ. ಸಾಮಾನ್ಯವಾಗಿ ಜನನುಡಿಯಲ್ಲಿ ಬಂದಿಲ್ಲ. ಕೆಲವು ಪದ್ಯಗಳು ಎಲ್ರಿಗೂ ಗೊತ್ತಿರ್ತದೆ. ಅಷ್ಟು ಗೊತ್ತಿಲ್ಲದ ಪದ್ಯಗಳನ್ನು ಕೆಲವೊಂದು ಹಾಕ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ. ಮೊದಲನೇದ್ರ ವಿಷಯ, ಈ ಜ್ಞಾನ ಮಾರ್ಗದ ಬಂದಾಗ ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗುವಂಥದ್ದು ವಿವೇಕ, ತತ್ವ ವಿವೇಕ ಅಂತ ಹೇಳ್ತೀವಿ. ತತ್ವದ ಬಗ್ಗೆ ವಿವೇಕ ಇರಬೇಕು ನಮಗೆ ಜ್ಞಾನ ಮಾರ್ಗದಲ್ಲಿ ಹೋಗೋವರಿಗೆ ಅಂತ. ಇದನ್ನು ಸಾಂಖ್ಯ ಅಂತ ಕೂಡ ಕರೀತಾರೆ. ನಮ್ಮ 2ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಯಾವುದೇ ಒಂದು ವಸ್ತುವಿನ ಅಥವಾ ವಿಷಯದ ಸರಿಯಾದ ಜ್ಞಾನವನ್ನು ತಿಳಿಸುವಂಥದ್ದು ಸಾಂಖ್ಯ. ಅದನ್ನು ತಿಳಿದುಕೊಂಡಂಥ ವ್ಯಕ್ತಿ ಸಾಂಖ್ಯವಾನ್ ಅಂತ ಕರಿತೇವೆ. ಈ ಪ್ರಕರಣದಲ್ಲಿ ನಮಗೆ ಅರ್ಥ ಆಗಿರೋದಂದರೆ, ಆತ್ಮವಸ್ತುವನ್ನು ದೇಹವಸ್ತುವಿಂದ ಬೇರೆ ಮಾಡಿ ಜೀವ, ಈಶ್ವರ, ಜಗತ್ತು ಇವುಗಳ ಅಂತಃಸತ್ವವನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರ ಅದು ತತ್ವ ವಿವೇಕ. ಇದು DVG ಮಾತು. ಈ ತತ್ವ ವಿವೇಕವನ್ನು ಹಿಡ್ಕೊಳ್ಬೇಕು. ಯಾವುದೇ ತತ್ವ ವಿವೇಕ ಸುಲಭವಾಗಿ ಸಿಗುವಂಥದ್ದಲ್ಲ ನಮ್ಮ ಕೈಗೆ.
ಅಷ್ಟು ಸುಲಭವಾಗಿ ಸಿಗ್ತಿದ್ರೆ ಎಲ್ಲರೂ ತೊಗೊಂಡ್ಬಿಡ್ತಿದ್ರು ಅದನ್ನು. ಆ ಸಿಗದೇ ಇರೋದರಿಂದ ಅದು ಎಷ್ಟು ಕಷ್ಟ ಇದೆ ಅಂತ ಮಾತನ್ನು ಹೇಳ್ತಾರೆ. ಪದ್ಯ 64. ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಭತ್ತ, ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡೂಲ ದೊರೆಗುಮುದು ವಿವೇಕಿತ ತತ್ವ, ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಇದು ಸಾಕಷ್ಟು ಗೊತ್ತಿರುವಂಥ ಪದ್ಯ. ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಭತ್ತ. ನಮಗೆ ಊಟಕ್ಕೆ ಬೇಕಾದರೆ ಮೊದಲು ಭತ್ತ ಬೇಕು. ನಮಗೆ ಸಿಗುವಂಥ ಮೂಲ ಸಾಮಗ್ರಿ ನಮಗೆ ನೇರವಾಗಿ ಅಕ್ಕಿ ಬರೋದಲ್ಲ, ಭತ್ತ ಬರ್ತದೆ. ಆ ಭತ್ತ ಪರಿಷ್ಕಾರ ಆದಮೇಲೆ ನಮಗೆ ಅಕ್ಕಿ ಆಗಬೇಕಾದದ್ದು, ಊಟಕ್ಕೆ ಪ್ರಯೋಜನಕಾರಿಯಾಗಿರುವಂಥದ್ದು. ಆ ಭತ್ತ ಯಾವುದು ಅಂತ, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಮೂಲ ಸಾಮಗ್ರಿ ಭತ್ತ ಯಾವುದು ಅಂದರೆ ಚಿತ್ತದ ಅನುಭವ ಭಾವ ಸಂಭಾವನೆಗಳು. ನಮ್ಮ ಮನಸ್ಸಿಗೆ ಬಂದಂಥ ಅನುಭವಗಳು, ಭಾವಗಳು ಈ ಮೂರು ಕೂಡಿ ನಮಗೆ ಜೀವನಕ್ಕೊಂದು ಮೂಲ ಸಾಮಗ್ರಿಗಳನ್ನು ಒದಗಿಸ್ತವೆ. ಅದು ಭತ್ತ. ಅದನ್ನು ಹಾಗೆ ತಿನ್ನೋಕ್ಕಾಗೋದಿಲ್ಲ. ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ಅದನ್ನು ವಿಚಾರ ಮತ್ತು ಯುಕ್ತಿಗಳು ಕುಟ್ಟಬೇಕಂತೆ. ಈಗ ಯಾರು ಕುಟ್ಟಲಿಕ್ಕಿಲ್ಲ, ಅದರ ಕುಟ್ಟು ಪ್ರೊಸೆಸ್ ಅದು. ಅದನ್ನು ಕುಟ್ಟಿದಾಗ ಎಷ್ಟು ಚೆಂದ ಹೇಳ್ತಾರೆ ನೋಡಿ, ಕಣ್ಣಿಗೆ ಕಟ್ಟು ಹಾಗೆ ಬರುತ್ತೆ ಮಾತದು. ಆ ಭತ್ತವನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡೂಲ ಅಂದರೆ ಅಕ್ಕಿ, ತತ್ವ ಅನ್ನುವಂಥ ಅಕ್ಕಿ ದೊರೆಗುಮುದು ವಿವೇಚಿತ ತತ್ವ. ವಿವೇಚನೆ ಮಾಡಿ ದೊರೆತಂಥ ತತ್ವ ಇದೆಯಲ್ಲ, ಅದೇ ನಮಗೆ ಅಕ್ಕಿ ಸಿಗುವಂಥದ್ದು. ಅದರಿಂದ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ, ನಿತ್ಯ ಭೋಜನ ಆಗುವಂಥದ್ದು. ಇದರೊಂಚೂರು ಮೇಲಿನ ಅದು ಲಕ್ಷಣ ಆಯಿತು. ಅದರೊಳಗಿರುವಂಥದ್ದು ಸ್ವಲ್ಪ ನೋಡೋಣ. ಚಿತ್ತಕ್ಕೆ ಬರುವಂಥ ಅನುಭವಗಳು, ಭಾವಗಳು, ಸಂಭಾವನೆಗಳು ಇವು ಭಾಳ ಮುಖ್ಯ. ಇಂಗ್ಲೀಷಲ್ಲಿ ಮಾತು ಹೇಳ್ತಾರೆ, ಯು ಆರ್ ಎ ಪ್ರಾಡಕ್ಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸಸ್ ಅಂತ. ನಾನಿವತ್ತೇನಾದರೂ ಆಗಿದ್ದರೆ ನನ್ನ ಅನುಭವಗಳ ಮೂಟೆಯಾಗಿ ಕೂತಿದ್ದೇನೆ. ಯಾವುದೋ ಒಂದು ವ್ಯಕ್ತಿ ಒಳ್ಳೆಯ ಅನುಭವಗಳ ಮೂಲಕವೇ ಬರೋದಾದರೆ ಒಳ್ಳೆಯ ವಿಚಾರಗಳೇ ಬರ್ತಾ ಇರುತ್ತೆ. ಯಾವ ಅನುಭವಕ್ಕೆ ನೀವು ಪಕ್ಕಾಗಿದ್ದೀರೋ ಆ ಅನುಭವ ನಿಮ್ಮ ಜೀವನವನ್ನು ನಿರ್ದೇಶ ಮಾಡುತ್ತೆ. ಒಂದು ಘಟನೆ ಹೇಳಿದ್ದೇನೋ ಗೊತ್ತಿಲ್ಲ. ನನ್ನ ಕಾಲೇಜಲ್ಲಿದ್ದಾಗ ಒಬ್ಬ ಹುಡುಗಿದ್ಲು, ಚಂದ್ರಕಲಾ ಅಂತ. ಆಕೆ ಹುಡುಗಿ ಅಂಥ ಬುದ್ಧಿವಂತೆ ಏನಲ್ಲ, ಆಟದಲ್ಲಿ ಚೆನ್ನಾಗಿದ್ದವಳು. ಥ್ರೋಬಾಲ್ ಟೀಮ್ ಕ್ಯಾಪ್ಟನ್ ಆಗಿದ್ಲು ನಮ್ಮ ಕಾಲೇಜಿಗೆ. ಅದು ನ್ಯಾಷನಲ್ ಚಾಂಪಿಯನ್ನೂ ಆಗಿಬಿಟ್ಲು. ಇಂಡಿಯನ್ ಟೀಮಿಗೂ ಆಕೆ ಆಡಿದ್ಲು, ಥ್ರೋಬಾಲ್ ಕ್ಯಾಪ್ಟನ್ ಅಂತ ಆಡಿದ್ಲು. ಆಕೆಗೆ ಮುಂದೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಆಕೆಗೆ ಪೊಲೀಸ್ ಕೆಲಸ ಸಿಕ್ತು. BA ಪಾಸ್ ಆದಲು. ಮುಂದೆ ಪತ್ತೆ ಇಲ್ಲ, ಎಲ್ಲಿ ಹೋದ್ಲು ಗೊತ್ತಿಲ್ಲ ನನಗೆ ಅಂದ್ಬಿಟ್ಬಿಟ್ಟೆ. ಎಷ್ಟೋ 10 ವರ್ಷ 12 ವರ್ಷ ಆಗಿರಬೇಕು. ನಾನೊಂದ್ಸಲ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋಗಿ ಅಲ್ಲಿ ಪೊಲೀಸ್ ಕಮಿಷನರ್ ನನ್ನ ಸ್ನೇಹಿತರಿದ್ದರು. ಅವ್ರು ಹೇಳಿದ್ರು, ನಾನು ಮಧ್ಯಾಹ್ನ 3 ಗಂಟೆಗೆ ಹೋಗೋಣ ಅಂದರು. ಅಲ್ಲಿ ಡೆಪ್ಟಿ ಕಮಿಷನರು ನನ್ನ ಸ್ನೇಹಿತರಾಗಿದ್ದರು. ಅವ್ರನ್ನ ನೋಡ್ಕೊಂಬರೋಣ ಇವ್ರು ಮುಗಿಸೋ ತನಕ ಅಂತ ಅಲ್ಲಿ ಹೋದಾಗ ಅವರು ಜಡ್ಜ್ ಬೇರೆ ಆಗಿರ್ತಾರೆ. ಡೆಪ್ಟಿ ಕಮಿಷನರ್ ಜಡ್ಜ್ ಬೇರೆ, ಅದು ಕೋರ್ಟ್ ಇರ್ತದೆ, ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಅವರು ಬೀಸ್ ಇದ್ದಾರಲ್ಲಪ್ಪ ಅಂತ ಹೊರಗಡೆ ಬಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ದೆ. ಅವ್ರು ಕೂತ್ಕೊಳ್ಳಿ ಅಂದರು, ಪರವಾಗಿಲ್ಲ ಕೂತ್ಕೊಳ್ಳಿ ಅಂದರು. ಕೋರ್ಟ್ ನಡೆದಾಗ ಚೆನ್ನಾಗಿರಲ್ಲ ಅಂತ ಬಾಲ್ಕನಿಯಲ್ಲಿ ನಿಂತಿದ್ದೆ. ಆ ಕೆಳಗಡೆ ಜನ ಕಾಣಿಸ್ತಿರ್ಲಿಲ್ಲ, ಮಾತು ಕೇಳಿಸ್ತಾ ಇತ್ತು. ಒಬ್ಬ ಹೆಣ್ಮಗಳು ಬೈಯೋದು ಕೇಳಿಸ್ತಾ ಇತ್ತು ನನಗೆ. ಏನು ಕೆಟ್ಟದಾಗಿ ಬೈತಾ ಇದ್ಲು ಅಂದರೆ, ಒಬ್ಬ ಹೆಣ್ಮಗಳು ಇಷ್ಟು ಮಾತಾಡಬಹುದೇ ಕೆಟ್ಟ ಮಾತು ಅನ್ನುವಷ್ಟು ಮಟ್ಟಿಗೆ ಕಿವಿ ಮುಚ್ಚಿಕೊಳ್ಳೋಷ್ಟು ಕೆಟ್ಟ ಮಾತಾಡ್ತಾಯಿದ್ಲು. ಯಾರಪ್ಪ ಮಾತಾಡ್ತಿರೋದು ಅಂತ ಬಗ್ಗೆ ನೋಡಿದರೆ ನಮ್ಮ ಚಂದ್ರಕಲಾ. ನಾನು ಕೆಳಗೆ ಹೋದೆ. ನಾನು ನೋಡಿದ ತಕ್ಷಣಕ್ಕೆ ಮುಖ ಕೆಂಪಾಗ್ಬಿಡ್ತು. ಅದು ಏನಮ್ಮ ಚಂದ್ರಕಲಾ ಹಿಂಗೆ ಮಾತಾಡ್ತೀಯ ನೀನು ಅಂದೆ. ಆಯಿತು ಸರ್, ಏನು ಮಾಡಲಿ ಸರ್, ಈ ನೌಕರಿನೇ ಹಾಗೆ ಸರ್. 10 ವರ್ಷ ಇಲ್ಲಿ ಇದ್ದೀನಲ್ಲ ಸರ್. ಇವರು ನೀ ಕಳ್ತನ ಮಾಡಿದ್ದೀಯನಮ್ಮ ತಾಯಿ ಅಂತ ಕೇಳಿದ್ರೆ ಹೇಳ್ತಾರೆ ಅವರು? ಹೇಳಲ್ಲ ಸರ್. ಕೂತ್ಕೊಂಬ, ನಿನಗೇನಾದರೂ ಬೇಕಾ ಅಂದರೆ ಕೊಟ್ಟದ್ದೆಲ್ಲ ತೊಗೋತಾರೆ, ಏನೂ ಹೇಳಲ್ಲ ಅವರು. ಅವ್ರಿಗೆ ಏನು ಹೇಳಬೇಕು ಹಂಗೆ ಹೇಳಬೇಕು ಸರ್, ಕ್ಷಮಿಸ್ಬಿಡಿ ಸರ್ ಅಂದ್ಲು. ನನಗನ್ನಿಸ್ತು ಅಷ್ಟು ಮೃದು ಹುಡುಗಿ, ಆಕೆ ಧ್ವನಿನೇ ಕೇಳಿರಲಿಲ್ಲ ಕಾಲೇಜಲ್ಲಿದ್ದಾಗ. ಆಕೆ ಹೊರಟು ಮಾತಾಡಬಹುದು ಅಂತ ಕಲ್ಪನೆ ಕೂಡ ಇರಲಿಲ್ಲ. ಇದು ಎಲ್ಲಿಂದ ಬಂತು ಮಾತು? 10 ವರ್ಷದ ಅನುಭವಗಳು ಕೂತಿದ್ದಾವೆ ನೋಡಿ, ಭಾವ ಸಂಭಾವನೆಗಳು ಕೂತಿದ್ದಾವಲ್ಲ, ಆಕೆನ ಚೆನ್ನಾಗಿ ಕುಟ್ಟಿಬಿಟ್ಟಿದ್ದ. ಆ ಹಳೆ ಚಂದ್ರಕಲಾ ಮಾಯವಾಗಿ ಹಠಮಾರಿ ಒಡ್ಡ ಪೊಲೀಸ್ ಹಾಕಿ ಕೂತಿದ್ದಾಳೆ ಆಕೆ. ಯು ಆರ್ ಎ ಪ್ರಾಡಕ್ಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸಸ್. ಅದೇ ಒಬ್ಬ ಹುಡುಗನ ಹೊರಟಿದ್ದವನು ತಂದು ಬೇರೆ ಕಡೆ ಬೆಳೆಸಿ ನೋಡೋಣ ಎಷ್ಟು ಚೆನ್ನಾಗಿ ಬೆಳಿತಾನೆ ಹುಡುಗ ಅಂದರೆ ಒಂದು ಕೆಟ್ಟ ಮಾತು ಬರೋಲ್ಲ ಬಾಯಿಂದ. ಈ ಥರದ ನಮ್ಮ ಮನಸ್ಸಿಗೆ ಬಂದಿರುವಂಥ ಹಸಿಯಾದ ಅನುಭವಗಳು, ಹಸಿಯಾದ ಭಾವನೆಗಳು
ಸಂಭಾವನೆಗಳನ್ನೆಲ್ಲ ಹಾಗೆ ಹೊರಗೆ ಪ್ರದರ್ಶನ ಮಾಡಬಾರ್ದು. ಅದು ಮಾಡೋದು ಸಂಸ್ಕಾರ ಅಲ್ಲ. ಅದಕ್ಕೆ ಹೇಳೋದು, ಮನಸ್ಸಿಗೆ ಬಂದದ್ದಿದೆಯಲ್ಲ, ತಕ್ಷಣ ಬಂದದ್ದು, ಆ ಪ್ರಚೋದನೆಗೆ ತಕ್ಷಣ ರಿಯಾಕ್ಷನ್ ಕೊಟ್ಟರೆ ಅದು ಪಕ್ವವಾದಂಥ ಭಾವನೆ ಆಗೋದಿಲ್ಲ. ಅದನ್ನೇನು ಮಾಡಬೇಕು, ಸ್ವಲ್ಪ ಹಿಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಯಾರೊಬ್ಬರು ಯು ಆರ್ ಎ ಫೂಲ್ ಅಂದರೆ ಯು ಆರ್ ಎ ಫೂಲ್ ಅಂತ ನಾನು ವಾಪಸ್ ಹೇಳಿಬಿಟ್ಟೆ. ಕೆಲವರು ಇರ್ತಾರೆ, ಹೆಮ್ಮೆ ಪಟ್ಕೊಂಡು ಹೇಳ್ತಾರೆ, ನಾವೆಲ್ಲ ಸ್ಟ್ರೇಟ್ ಫಾರ್ವರ್ಡು ಸರ್, ಹಿಂದೆ ಮುಂದೆ ಇಲ್ಲ, ಏಕ್ ಮಾರ್ ದೋ ಟುಕಡ, ಪಟ್ಟಂದು ಮುಖಕ್ಕೆ ಹೇಳಿಬಿಡ್ತೀವಿ. ಏನು ದೊಡ್ಡ ಸಾಧನೆ ಅಲ್ಲ ಹಂಗೆ ಹೇಳೋದು. ಗೋಡೆಗೆ ಹೋಗಿದ್ರೆ ಚೆಂಡು ವಾಪಸ್ ಬರುತ್ತೆ. ನಿಮಗೂ ಗೋಡೆಗೆ ಏನು ವ್ಯತ್ಯಾಸ? ನೀವು ಜೋರಾಗಿ ಹೋಗಿದ್ರೆ ಗೋಡೆ ವಾಪಸ್ ಕೊಡುತ್ತೆ. ಅದು ಆಗಬಾರ್ದು, ಗೋಡೆ ಆಗಬಾರ್ದು. ನಾನು ಅಲ್ಲಿ ಬಂದಂಥ ಚಿತ್ತಕ್ಕೆ ಬಂದಂಥ ಅನುಭವ, ಭಾವ, ಸಂಭಾವನೆ ಎಲ್ಲ ಇದೆಯಲ್ಲ, ಅದನ್ನು ಹಿಡ್ಕೋಬೇಕು. ಹಾಗೆ ವಾಪಸ್ ಕೊಡೋಂಗಿಲ್ಲ, ಕುಟ್ಟಬೇಕು. ಅದನ್ನು ವಿಚಾರದೊಳಗೆ, ಯುಕ್ತಿಯೊಳಗೆ. ಬರೀ ವಿಚಾರ ಒಂದೇ ಸಾಲದು. ಈಗ ನಾವೇ ಮಾಡ್ತೀವಿ, ದಿನನಿತ್ಯವೂ ಮಾಡುವಂಥ ಕೆಲಸ ಇದು. ಏನೋ ಒಂದು ಘಟನೆ ಆಗಿದೆ, ನಿಮಗೆ ಮನಸ್ಸಿಗೆ ತಳಮಳ ಆಗುತ್ತೆ, ಮನೆಗೆ ಬರ್ತೀರಿ, ಏನು ಮಾಡೋದು, ಹಿಂಗಾಯ್ತು ಇವತ್ತು ಅಂದಾಗ, ಏನು ಮಾಡೋಕ್ಕೆ ಹೋಗ್ಬೇಡಿ, ನಿಮಿಷ ಕೂತ್ಕೊಳ್ಳಿ ಹೇಳ್ತಾ, ಕೂತ್ಕೊಳ್ಳಿ ನಿಮಿಷ. ಅವಾಗೇನು ಮಾಡ್ತೀರಿ ಕೂತ್ಕೊಂಡಾಗ, ಅವ್ನು ಯಾಕೆ ಹಿಂಗಂದ, ಅದಕ್ಕೆ ಕಾರಣ ಏನು, ಹಿಂಗೆ ಅನ್ಬೇಕಾದ್ರೆ ಒಂದು ಕಾರಣ ಇರಬೇಕಲ್ಲ, ಇದೆಲ್ಲ ವಿಚಾರ ಬರುತ್ತೆ. ಇದಕ್ಕೆ ನಾನೇನು ಮಾಡಬೇಕೀಗ, ಇದು ಯುಕ್ತಿ ಶುರು ಆಗ್ತದೆ. ವಿಚಾರ ಯುಕ್ತಿಗಳು ಆ ಭತ್ತವನ್ನು ಕುಟ್ಟಬೇಕು. ಕುಟ್ಟದೆ ಅಪರಿಷ್ಕಾರವಾದಂಥ ವಸ್ತು ಹೊರಗೆ ಬಂದಾಗ ನಮ್ಮ ಮಾತು, ನಡೆ, ನುಡಿ ಶುದ್ಧವಾಗಿರೋದಿಲ್ಲ. ಅದನ್ನು ಪಕ್ವ ಆಗಬೇಕು. ಅದಕ್ಕೆ ಹೇಳ್ತಾರೆ, ಯಾವುದಾದ್ರೂ ಇದ್ರ ವಿಷಯ ಅದು ಚಿಂತನೆ ಆಗಲಾರದೆ ಹೊರಗೆ ಬರಬಾರ್ದು, ಅದನ್ನು ಕುಟ್ಟಬೇಕು ಅಂತ. ಪ್ರತಿಯೊಂದು ಅನುಭವ ನಮ್ಮ ಜೀವನದಲ್ಲಿ ಹೇಗೆ ಬದಲಾಯಿಸುತ್ತೆ. ನಾವೆಲ್ಲ ಇವತ್ತೇನಾದರೂ ಒಂದು ವ್ಯಕ್ತಿ ಆಗಿದ್ದರೆ ನಮ್ಮ ಜೀವನದಲ್ಲಿ ಬಂದಂಥ ನೂರಾರು ಅನುಭವಗಳು, ದೇಹಕ್ಕಾಗ್ಬೋದು, ಮನಸ್ಸಿಗಾಗ್ಬೋದು. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಹೆಬ್ಬರಳಿಗೆ ಏನಾದರೂ ಪೆಟ್ಟು ಬಿದ್ದಿದ್ದರೆ, ಬಾಗಿಲಲ್ಲಿ ಸಿಕ್ಕಾಕೊಂಡು ಏನೋ ಪೆಟ್ಟು ಬಿದ್ದಿದ್ದರೆ, ಮುಂದೆ ಒಂದು ತಿಂಗಳು ಹೆಬ್ಬಟ್ಟು ಮುಂದೆ ಹೋಗಲ್ಲ. ನೋಡಿದ್ದೀರ ಅದನ್ನು? ಶೇಕ್ ಹ್ಯಾಂಡ್ ಕೈ ಚಾಚಿದ್ರೆ ಹೆಬ್ಬಟ್ಟು ಹಿಂದೆ ಇರುತ್ತೆ. ಯಾಕಂದರೆ ಪೆಟ್ಟು ಬಿದ್ದಿದೆಯಲ್ಲ, ಅದಕ್ಕೆ ಮತ್ತೆ ಎಲ್ಲಿ ನೋವಾಗುತ್ತೋ ಅಂತ ಹೆದರಿಕೆ ಇರುತ್ತೆ. ಆ ಬಟ್ಟಿಗೆ ಅಷ್ಟು ಆಗ್ತಿರ್ಬೇಕಾದ್ರೆ ಮನಸ್ಸಿಗೆ ಹೇಗಾಗಿರುತ್ತೆ. ಯಾರೋ ಒಬ್ಬರಿಗೆ ಮೋಸ ಮಾಡಿದರು ಯಾವುದೋ ಕಾಲದಲ್ಲಿ. ಮೋಸ ಮಾಡಿದಾಗ ಏನಾಗುತ್ತೆ ಹೇಳಿ, ಇನ್ನೊಂದು ಸಲ ಮೋಸ ಆಗಬಾರ್ದು ಅಂತ ಬುದ್ಧಿ ಬರುತ್ತೆ. ಅಂಥ ಪ್ರಸಂಗ ಬಂದಾಗ, ನೋಡಿ ಹೋದ ಸಲ ಹಿಂಗಾಗಿತ್ತಲ್ಲ, ತಪ್ಪಾಗಿತ್ತು, ಈ ಸಲ ಹಾಗಾಗಬಾರ್ದು ಅಂದಾಗ ನನ್ನ ನಡವಳಿಕೆ ಹಿಂದಿನ ಒಳಗಿಂತ ಭಿನ್ನ ಆಗಿರುತ್ತೆ. ಎಷ್ಟು ಚೆಂದ ಎನಲೈಸ್ ಮಾಡ್ಕೊಂಡು ಹೋಗ್ತಾ ಇರೋದನೆಂದರೆ, ಒಂದೊಂದು ಆದಂತಹ ಅನುಭವ, ಭಾವ, ಸಂಭಾವನೆಗಳನ್ನು ಒಂದೊಂದಾಗಿ ಕುಟ್ಟಬೇಕು. ಅದಕ್ಕೆ ಪರಿಶ್ರಮ ಬೇಕು. ಕುಟ್ಟೋ ಸುಲಭದ ಕೆಲಸ ಅಲ್ಲ. ಪರಿಶ್ರಮದಿಂದ, ವಿಚಾರದಿಂದ, ಯುಕ್ತಿಯಿಂದ ಕುಟ್ಟಿದಾಗ ನಮಗೆ ಅನ್ನ, ತಂಡುಲ ಸಿಗ್ತದೆ. ಅದ್ಯಾವುದು, ತತ್ವ ಅನ್ನುವಂಥ ಅನ್ನ ಸಿಗ್ತದೆ. ಅದನ್ನು ಬೇಯಿಸಿದಾಗ ನಮ್ಮ ಆರೋಗ್ಯಕ್ಕೆ ಹಿತ ಆಗ್ತದೆ ಅಂತ ಹೇಳುವಂಥದ್ದು. ಒಂದು ನನಗೆ ತಮಾಷೆ ಆಗಿರುವಂಥ ಕಥೆ ನೆನಪು ಬರುತ್ತದೆ. ಒಬ್ಬ ತತ್ವಜ್ಞಾನಿ ಇದ್ದ. ಅವನಿಗೆ ತತ್ವಶಾಸ್ತ್ರಗಳನ್ನೆಲ್ಲ ಓದಬೇಕು ಅಂತ ಹವ್ಯಾಸ. ಓದಿದ ಬಾಯ್ಪಾಠ ಮಾಡಿದ ಎಲ್ಲ ಶಾಸ್ತ್ರಗಳು ಬಾಯ್ಪಾಠ ಆಗಿ ಹೋಯ್ತು ಅವನಿಗೆ. ಯಾವುದೇ ಕೇಳಿದ್ರು, ಯಾವ ಪುಟದಲ್ಲಿ ಯಾವ ಶ್ಲೋಕ ಇದೆ ಅಂತ ಹೇಳುವಂಥ ಬಾಯ್ಪಾಠ ಆಯಿತು. ಅವ್ನು ರೆಡಿ ರೆಕನರ್. ಅವನು ನಿಮಗೆ ಎನ್ಸೈಕ್ಲೋಪೀಡಿಯಾ ಇಂಡೆಕ್ಸ್ ಇದ್ದಂಗೆ ಅವನು ಏನು ಕೇಳಿದ್ರು ಹೇಳುವಂಥದ್ದು. ಎಲ್ಲ ಶ್ಲೋಕಗಳು, ಎಲ್ಲ ಮಾತುಗಳು ಬಾಯಿಗೆ ಬಂತೇ ವಿನ ಹೃದಯ ಕೇಳಿಲಿಲ್ಲ. ಅವನಿಗೊಂದು ಸಲ ಅನ್ನಿಸ್ತು, ಎಷ್ಟೊಂದು ಬರುತ್ತೆ ಬಾಯಿಗೆ ನನಗೆ, ಆದರೂ ಸಮಾಧಾನ ಆಗ್ತಾ ಇಲ್ಲ ಒಳಗಡೆ. ಯಾರೋ ಹೇಳಿದರು, ಒಬ್ಬ ಅಂತರಂಗದ ಗುರು ಬೇಕ್ರಿ ನಿಮಗೆ. ಒಬ್ಬ ಅಂತರಂಗದ ಗುರು ಸಿಕ್ಕರೆ ನೀವೇನಾದರೂ ಸಾಧನೆ ಮಾಡ್ಬೋದು. ಹುಡ್ಕೊಳಕ್ಕೆ ಹೊರಟ ಅವ್ನು ಹೇಗೆ ಹೋಗಬೇಕು, ಅವ್ನು ಎಲ್ಲಿ ಹೋಗ್ಬೇಕು, ಯಾವ ಕಡೆ ಹೋಗಬೇಕು. ಅವ್ನು ಹೇಳಿದ, ಹೋಗೋಣ, ಗುರು ನೀವು ತಾನೇ ಸಿಗ್ತಾನೆ. ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನೀನು ಪ್ರಾಮಾಣಿಕವಾಗಿದ್ದರೆ ಗುರು ನಿನ್ನ ಕಡೆ ಬರ್ತಾನೆ ಅಂತ. ಹೋಗೋಣ, ಹೋಗಿ ಅದ್ಯುಕ್ಕಿಗೆ ಹೋಗೋಣ ಅಂತ ಹೊರಟ. ಒಂದು ಕಾಡು ದಾಟಬೇಕು. ಹೊರಟಾಗ ಸ್ವಲ್ಪ ಭಯಾನೂ ಆಯಿತು. ಅವನು ಕಾಡು ಸೇರ್ಕೊಳ್ಳೋ ಹೊತ್ತಿಗೆ ಇನ್ನೊಬ್ಬ ಮನುಷ್ಯ ಬಂದ. ಅವ್ನು ನೋಡಿದ್ರೆ ಭಿಕ್ಷುಕ್ರಂಗೆ ಕಾಣಿಸ್ತಾನ. ಅವನು ಏನಪ್ಪ ಅಂತ ಕೇಳ್ದ. ಏನಿಲ್ಲ ಸ್ವಾಮಿ, ನಾನು ಕಾಡಲ್ಲಿ ಹೋಗೋದು ಬರೋದು ಅಭ್ಯಾಸ ಇದೆ ನನಗೆ. ಯಾರ್ಯಾರು ಹೋಗ್ತಾ ಇರ್ತಾರೆ ಅವ್ರಿಗೆ ಭಯ ಆಗಬಾರ್ದು ಅಂತ ಜೊತೆಗೆ ಬರ್ತಾ ಇರ್ತೀನಿ ಅಂದ. ನಿನಗೆ ಭಯ ಇಲ್ವೇನೋ ಅಂತ ಕೇಳ್ದೆ. ನನಗೇನು ಭಯ ಸ್ವಾಮಿ, ಕಳ್ತನ ಮಾಡೋಕ್ಕಿದೆ ನನ್ನ ಕಡೆಗೆ, ನಿಮ್ಮ ಜೊತೆಗೆ ಬರ್ತೀನಿ ನಡೀರಿ ಅಂದ. ಆಯ್ತಪ್ಪ, ಜೊತೆ ಬರ್ತಾನಲ್ಲ ಇವನು. ಎಲ್ಲಿ ಹೊಂಟಿದ್ದೀರಿ ಅಂತ ಕೇಳಿದ. ನಾ ಗುರು ಹುಡ್ಕೋಕೆ ಹೊಟ್ಟಿದ್ದೀನಿ ಅಂತ. ಹೌದಾ, ಸಿಗ್ತಾರೆ ಬಿಡಿ ಅಂದ. ನನಗೆ ಸಹಾಯ ಮಾಡ್ತೀಯ ನೀನು? ಮಾಡ್ತೀನಿ ಸ್ವಾಮಿ ಅಂದ. ಇವನ ಧೈರ್ಯ ಅವನಿಗೆ, ಅವನ ಧೈರ್ಯ ಇವನಿಗೆ. ಇಬ್ಬರು ಹೊಂಟರು. ಕಾಡು ದಟ್ಟ ಆಗ್ತಾಯಿತ್ತು. ಹೋಗ್ತಿರ್ಬೇಕಾದ್ರೆ ಆ ತಕ್ಷಣ ಭಿಕ್ಷುಕ ಅಂದ್ಕೊಂಡು ನಿಂತ್ಕೊಂಡ್ಬಿಟ್ಟ. ದೊಡ್ಡ ಮರ. ಅವನೇ ವಿಚಿತ್ರ ಮನುಷ್ಯ ಭಿಕ್ಷುಕ. ಇವನು ಬಿಟ್ಟ ಆ ಮರದ ಹತ್ರ ಹೋದ. ಮರದ ಕಾಂಡವನ್ನು ತಬ್ಕೊಂಡ, ಕಿವಿ ಹಚ್ಚಿದ ಅದಕ್ಕೆ, ಮರಕ್ಕೆ. ಏನೋ ಕೇಳಿಸೋರಂಗೆ. ಓಹೋ ಅಂದ. ಏನು ಮಾಡ್ತೀವಿ ಅಲ್ಲಿ, ಬಾ ಅಂತ ಇವನು ಕರೆದ. ಇಲ್ಲ, ಮರಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಪಾಪ, ಏನೋ ನೋವಾಗ್ತಾಯಿದೆ, ನೆರಳುತ್ತಾ ಇದೆ ಅದು ಅಂದ.
ಮರ ಏನು ನೆರಳುತ್ತೋ ಅಂತ ಕೇಳ್ದ. ಮರ ನೆರಳುತ್ತಾ ಇದೆ, ಏನೋ ನೋವಾಗಿದೆ ಪಾಪ, ಅದಕ್ಕೆ ಆ ನೋವು ಸ್ವಲ್ಪ ಪರಿಹಾರ ಮಾಡಬಾರ್ದೆ ನೀನು ಅಂದ. ಸುಮ್ಮನೆ ಬಾರಪ್ಪ, ನನ್ನ ನೋವೇ ನನಗಿದೆ, ಆ ಮರದ ನೋವೇನು, ನಡಿ ನನ್ನ ಜೊತೆಗೆ ಅಂದ. ಅವನು ಆಯಿತು ಅಂತ ಹೊರಟ. ಒಂದು ಅರ್ಧ ಮುಕ್ಕಾಲು ಮೈಲಿ ಹೋಗಿರಬೇಕು. ಅವನು ಹೇಳ್ದ, ಭಿಕ್ಷುಕ, ಸ್ವಾಮಿ ನಾನು ನಿಲ್ಲಿಸಿದ್ನಲ್ಲ ಮರ ಯಾಕೆ ನೋಯ್ತಾ ಇತ್ತು ಗೊತ್ತಾ, ಅದಕ್ಕೆ ಪಾಪ ನರಳುತ್ತಾ ಇತ್ತು ಗೊತ್ತಾ, ದೊಡ್ಡದೊಂದು ಜೇನು ಗೂಡಾಗಿದೆ ಮೇಲೆ. ಎಷ್ಟು ಜೇನು ತುಂಬ್ಕೊಂಡಿದೆ ಅಂದರೆ ಜೇನು ಹುಡುಕಿ ಇರೋಕ್ಕೆ ಜಾಗ ಇಲ್ಲ ಒಳಗಡೆ, ಅಷ್ಟೊಂದು ಜೇನು ತುಂಬ್ಕೊಂಡ್ಬಿಟ್ಟಿದೆ. ಯಾವಾಗಲದು ಟಪ್ ಅಂತ ಕಿಳಚಿ ಬೀಳುತ್ತದೆ. ಈಗ ಏನಿಲ್ಲ, ಒಂದು 4 ಕಟ್ಟಿಗೆ ಹಾಕಿ ಹೊಗೆ ಹಾಕಿದರೆ ಹೋಗ್ತದೆ. ಆ ಜೇನುತುಪ್ಪ ಇಡೀ ಊರಿಗೆ ಮಾರುವಷ್ಟು ಇದೆ, ದುಡ್ಡು ಬರ್ತದೆ, ಒಳ್ಳೆಯದು ಅಂದ. ಇದು ಮೊದಲೇ ಯಾಕೆ ಹೇಳಿಲ್ಲ ನೀನು, ಹೋಗ ನಡಿ ವಾಪಸ್ಸು ಅಂದ. ಇಬ್ಬರು ವಾಪಸ್ ಮರಕ್ಕೆ ಹೋಗೋ ಹೊತ್ತಿಗೆ ಒಂದು 5-6 ಜನ ಕೂತಿದ್ರು ಮರದ ಕೆಳಗೆ. ಅವ್ರು ಆಗಲೇ ಕಟ್ಟಿಗೆ ಹಾಕಿ ಹೊಗೆ ಎಬ್ಬಿಸಿ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರಂತೆ, ಏನು ಜೇನುತುಪ್ಪ ರೀ, ಇಂಥ ಜೇನುತುಪ್ಪ ನೋಡಿರಲಿಲ್ಲ, ಇಡೀ ಊರಿಗೆ ಆಗೋದಷ್ಟೇ ಅಲ್ಲ, ನಮಗೊಂದು 2-3 ತಿಂಗಳು ಖರ್ಚಿಗೆ ಆಗೋಷ್ಟು ದುಡ್ಡು ಬಂದುಬಿಡ್ತಾ ಇದರಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದ. ಅವಕಾಶ ತಪ್ಪಿಸ್ಕೊಂಡ್ಬಿಟ್ಟೆ ನಾನು. ಮುಂದೆ ಹೊರಟ್ರಿ ಇವರು. ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಸಣ್ಣದೊಂದು ಬೆಟ್ಟ ಬಂತು. ಇವನು ಓಡೋದ ಭಿಕ್ಷುಕ ಅಲ್ಲಿ. ಯಾಕೋ ಅಲ್ಲಿ ಹೋದಿ, ಒಂದು ನಿಮಿಷ ಇರಿ ಅಂದ. ಅಲ್ಲಿ ಏನು ನೋಡ್ತಿದ್ದ ಬಗ್ಗೆ ಅಂದರೆ ಇರುವೆ ಸಾಲು ಕಟ್ಟಿರ್ಬೇಗಳು ಹೋಗ್ತಾಯಿತ್ತು, ಸಾಲಿಡ್ ಕಟ್ಟಿರ್ಬೆ ಹೋಗ್ತಾಯಿತ್ತು. ಅದು ನೋಡ್ಕೊಂಡು ನಿಂತ್ಕೊಂಡಂತೆ. ಏನು ನೋಡ್ತೀಯೋ, ಪಾಪ ಇರಬೇಕು, ತೊಂದರೆ ಆಗಿದೆ ಸ್ವಾಮಿ, ಸ್ವಲ್ಪ ಸಹಾಯ ಮಾಡಬಾರ್ದೆ ಅಂದ. ಅವನು ಅಲ್ಲಿ ಆ ಗಿಡಕ್ಕೆ ತೊಂದರೆ ಆಯಿತು ಅಂದೆ. ಇರುವೆ ಹೇಳುತ್ತಾನೆ ತೊಂದರೆ ಆಯಿತು ಅಂತ. ಕಾಣಿಸಲ್ವೇ ಸ್ವಾಮಿ, ನೋಡಿ ಆ ಕಲ್ಲಿನ ಪಕ್ಕದಲ್ಲಿ ಇರುವೆಗಳು ಸಾಲು ಹೋಗ್ತಾ ಇದ್ದಾವೆ. ಮುಂದೆ ಅಷ್ಟೇ ಹಸಿ ಮಣ್ಣು ಕಾಣುತ್ತೆ, ಯಾಕೋ ಅದ್ರೊಳಗೆ ಹೋಗ್ತಾವೆ ಪಾಪ, ಹೊರಗೆ ಬರ್ತವೆ, ಏನೂ ಅಡ್ಡ ಆದಂಗಿದೆ ಹಾದಿಗೆ. ಸ್ವಲ್ಪ ನೀವು ಸಹಾಯ ಮಾಡಿ ಆ ಹಾದಿಗೆ ಅಡ್ಡ ಆದದ್ದನ್ನು ಸರಿಸ್ಬಿಟ್ರೆ ಪಾಪ ಇರ್ಬೇಕು ಸಂತೋಷ ಆಗುತ್ತೆ ಅಂತ. ನೀನೊಬ್ಬ ಒಳ್ಳೆ ಗಂಟು ಬಿದ್ದೆ ನನಗೆ, ನೀನು ಇರ್ಬೇಕು ಅಡ್ಡ ಬರೋದು ಇದೆಯಾ ಅಂದ್ರೆ ಪಕ್ಕಕ್ಕೆ ಹೋಗುತ್ತೆ. ಇರ್ಬೇ ಅಡ್ಡ ಬಂದರೆ ಇರ್ಬೆ ನಿಂತ್ಕೊಳ್ಳುತ್ತೆ ಹಾಗೇನೆ, ಬಾ ಅಂತ ಮುಂದೆ ಹೋದ. ಮುಂದೆ ಹೋದ್ಮೇಲೆ ಒಂದು ಅರ್ಧ ಮೈಲ್ ಹೋದ್ಮೇಲೆ ಕೇಳ್ದ, ಅಂಥದ್ದು ಇನ್ನೊಂದು ಏನಾದರೂ ಆಗಿದೆಯಾ ಇಲ್ಲಿ ಅಂತ ಕೇಳಿದಂತೆ. ಆ ಗಿಡಕ್ಕೊಂದು ಹೇಳಿದ್ದೆಲ್ಲ ಆಗಲಿ, ಅಂಥದ್ದೇನಾದರೂ ಆಗಿದೆಯಾ ಅಂತ. ಅದಕ್ಕಿಂತ ದೊಡ್ಡದಿದೆ ಸ್ವಾಮಿ ಅಂದ. ಯಾಕೋ ಅಂತ ಕೇಳಿದ್ರೆ, ಅಲ್ಲ ಸರ್, ಬೆಟ್ಟದಲ್ಲಿ ಹಸಿ ಮಣ್ಣು ಹೆಂಗೆ ಬರುತ್ತೆ ಹೇಳಿ, ಬೆಟ್ಟ ಕಲ್ಲಿದೆ, ಎಲ್ಲ ಕಡೆ ಕಲ್ಲಿದೆ, ಒಂದಿಷ್ಟೇ ಅಗದಿದ್ದಾರೆ ಅಂದರೆ ಮೆತ್ತಗೆ ಮಣ್ಣಿದೆ ಅಂದರೆ ಯಾರೋ ಅಗದು ಏನೋ ಮುಚ್ಚಿಟ್ಟಿರ್ತಾರೆ ಸ್ವಾಮಿ. ಮೊದಲೇ ಯಾಕೆ ಹೇಳಿಲ್ವೋ, ಹೋಗೋಣ ಬಾ ಅಂತ ವಾಪಸ್ ಓಡಿದರು. ಹೋಗೋದ್ರೊಳಗೆ ಎದುರಿಗಿಬ್ಬರು ಬಂದರು, ಸಂಭ್ರಮದಿಂದ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರಂತೆ, ಏನು ಪುಣ್ಯ ನೋಡಿ, ಇವತ್ತು ನಾವು ನೋಡಿದ್ವಿ ಅಲ್ಲಿ ಹಸಿ ಮಣ್ಣು ಕಾಣಿಸ್ತಲ್ಲ, ಹಸಿ ಮಣ್ಣು ಹೇಗಿದೆ ಅಂತ ಅಗದ್ವಿ, ಅದ್ರೊಳಗಡೆ ಒಂದು ಚೀಲ ಇದೆ, ಅದ್ರ ತುಂಬ ಬಂಗಾರದ ನಾಣ್ಯ ಇದೆ, ನಮ್ಮ ಜೀವನ ದಾರಿದ್ರ್ಯ ಕಮ್ಮಿ ಆಯಿತು ಅಂದಂತೆ. ಇವನು ಅವ್ನಿಗೆ ಹೊಡೆದ ಭಿಕ್ಷುಕರು, ಮೊದಲೇ ಯಾಕೆ ಹೇಳಿಲ್ಲ ಇದು ಬಂಗಾರ ಇದೆ ಅಂತ. ನನಗೇನು ಗೊತ್ತು ಸ್ವಾಮಿ, ಅಲ್ಲಿ ಹುಡುಕಬೇಕು ಅಂತ ಅಷ್ಟು ಹೇಳಿದ್ದೆ ನಾನು, ನಿಮ್ಗೆ ಹುಡುಕಲಿಲ್ಲ ನೀವು ಅಂದಂತೆ. ಆಯಿತು, ಇನ್ಮೇಲೆ ಹುಷಾರಾಗಿರೋಣ. ಮತ್ತು ಮುಂದೆ ಹೋದರು. ಒಂದು ನದಿ ದಾಟಬೇಕು. ಇಬ್ಬರು ಕೂತಿದ್ದ ನದಿ ದಾಟೋದಕ್ಕೆ. ನಾವೇ ಆ ಕಡೆ ಇದೆ ಏನೋ, ಈ ಕಡೆ ಬರಬೇಕಲ್ಲ, ಕಾಯ್ಕೊಂಡು ಕೂತಿದ್ರು. ಒಂದು ವಿಚಿತ್ರ ಘಟನೆ ಆಯಿತು, ಅಪರೂಪದ ಘಟನೆ ಅದು. ನದಿ ದಂಡೆಗೆ ನಿಂತಿದ್ದಾರೆ. ಸಾಮಾನ್ಯವಾಗಿ ಮೀನು ಹಿಡಿಬೇಕಾದ್ರೆ ಒಂದು ಹುಕ್ ಹಾಕಬೇಕು, ಅದಕ್ಕೆ ಗಾಳ ಬಿಡಬೇಕು. ವಿಚಿತ್ರ ಅಂದರೆ ನೀರಿಂದ ಒಂದು ಟಪ್ ಅಂತ ಮೀನು ಹಾರು ಬಂದುಬಿಡ್ತು ಹೊರಗಡೆ. ಹಾರಿ ಬಂದು ಈ ಮುಂದೆ ಬಿತ್ತು, ಈ ತತ್ವಜ್ಞಾನಿ ಮುಂದೆ ಬಿತ್ತು. ಪಟ ಬಾಯಿ ಬಿಡ್ತಾ ಇತ್ತು, ಕಣ್ಣು ತಿರುಗಿಸ್ಕೊಂಡು ಎಲ್ಲೋ ನೋಡ್ತಾ ಇತ್ತು. ಆ ಭಿಕ್ಷುಕ ನೋಡಿದ, ಸ್ವಾಮಿ ಆ ಮೀನಿನ ಕುತ್ತಿಗೆಯಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟಿದೆ, ಅದು ನೋಡಿದರೆ ಎದುರುಗಡೆ ಬಳ್ಳಿ ಇದೆಯಲ್ಲ, ಅದ್ರದ್ದೊಂದು ಎಲೆ ತಂದು ಹಾಕಿಬಿಡಿ ಬಾಯಲ್ಲಿ, ಸಿಕ್ಕಿದ್ದು ಹೊರಗೆ ಬಂದುಬಿಡುತ್ತೆ ಅಂದ. ನಿನ್ನ ಮೀನಿನ ಭಾಷೆನೂ ಬರುತ್ತಾ, ಸುಮ್ಮನೆ ಕೂತ್ಕೊಳ್ಳಯ್ಯ, ನಾವೇ ಬರೋದು, ಮಳೆ ಬರೋಂಗಾಗಿದೆ, ನಾವೇ ಬೇಗ ಬಂದು ಹತ್ತಿ ಹೋದರೆ ಸಾಕು ಅಂತ ಆ ಕಡೆ ಕೂತ್ಕೊಂಡ್ರು ದೂರ ಹೋಗಿ. ಮತ್ತೊಂದು ಜನ 4-5 ಜನ ಬಂದರು ಅಲ್ಲಿ ನಾವೇ ಹೋಗೋದಕ್ಕೆ. ಅದರಲ್ಲೊಬ್ಬ ಗಮನಿಸಿದ, ಅದು ನೋಡ್ತಾ ಇದ್ದ ಅವ್ನು ತತ್ವಜ್ಞಾನಿ, ದೂರ ಏನು ಮಾಡ್ತಾರೆ ಇವರು ಅಂತ. ಅವನೇನು ಮಾಡಿದ, ಒಂದು ಬಳ್ಳಿಯಿಂದ ಒಂದು ಎಲೆ ತೆಗೆದ, ಆ ಮೀನಿನ ಬಾಯಿಗಿಟ್ಟ, ಅದು ಕೊಕ್ಕ ಅಂತ ಕೆಮ್ಮಿದಂಗೆ ಮಾಡ್ತು, ಬಾಯಿಂದ ಟಪ್ ಅಂತ ಒಂದು ಹಳ್ಳು ಬಂತು. ಆ ಹಳ್ಳು ಇಟ್ಕೊಂಡು ಅವರಿಬ್ಬರು ಕುಣಿಯೋಕ್ಕೆ ಶುರು ಮಾಡಿದರು. ಅವರಿಬ್ಬರು ಏನಾಯಿತು ಅಂತ ನೋಡೋಕೆ ಬಂದ ತತ್ವಜ್ಞಾನಿ, ಏನಾಯಿತು ಅಂತ. ಏನು ವಿಚಿತ್ರ ಸ್ವಾಮಿ, ಮೀನು ಬಿದ್ದಿತ್ತಲ್ಲ, ನೀರು ಬಿಟ್ಟು ಇರೋದು ಉಂಟಾ, ಮೀನ ಹೊರಗೆ ಬಿದ್ದಿದೆ, ಬಾಯಿ ಬಡಿತಾ ಇತ್ತು, ಪಾಪ ಸತ್ತು ಹೋಗ್ತದೆ ಅಂತ ನೀರಲ್ಲಿ ಹಾಕೋಕೆ ನೋಡಿದರೆ ಅದು ಬಳ್ಳಿ ನೋಡ್ತಾ ಇತ್ತು ಅನ್ನಿಸ್ತು. ಅದಕ್ಕೊಂದು ಎಲೆ ಅದ್ರ ಬಾಯಿಗೆ ಹಾಕಿದೆ, ಅದು ಕೆಮ್ಮಿದಂಗೆ ಮಾಡಿ ಕಲ್ಲು ಹೊರಗೆ ಎಸಿತು. ಇಷ್ಟು ದಪ್ಪ ವಜ್ರ ಸ್ವಾಮಿ, ಇಷ್ಟು ದಪ್ಪ ವಜ್ರ, ನಮ್ಮ ಮನೆತನ ಉದ್ಧಾರ ಹೋಯಿತು ಅಂದ. ಇವನಂತ ಮೊದಲೇ ಯಾಕೆ ಹೇಳಿಲ್ಲ ನನಗೆ, ನೀನು 3 ಸಲ ತಪ್ಪಿಸ್ಕೊಂಡಿದ್ದೀನಿ ನಾನೀಗ ಅವಕಾಶ ಅಂದ. ಆಗ ಅವನು ಹೇಳ್ದ, ಗೊತ್ತಾ ಸ್ವಾಮಿ, 2 ಇರುತ್ತೆ ಮನಸ್ಸಲ್ಲಿ. ಒಂದು ನಮ್ಮ ಕಲ್ಪನೆಗೆ ಬರುವಂಥದ್ದು, ಮನಸ್ಸಿಗೆ ಇಡುವಂಥ ಭಾವನೆ ಒಂದಾದರೆ ವಿವೇಕ ಅಂತ ಒಂದಿದೆ, ಎಲ್ಲರ ಮನಸ್ಸಲ್ಲೂ ಇರುವಂಥದ್ದು. ಯಾವುದೇ ಕೆಲಸ ಮಾಡುವಾಗ, ತಪ್ಪು ಕೆಲಸ ಮಾಡುವಾಗ ವಿವೇಕ ಹೇಳುತ್ತೆ, ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳುತ್ತೆ. ಅದನ್ನು ಮೀರಿ ಮನುಷ್ಯ ಮಾಡಿ ಪಶ್ಚಾತ್ತಾಪ ಪಡ್ತಾನೆ. ಯಾವುದೇ ಮನುಷ್ಯ ಇರಲಿ ಸ್ವಾಮಿ, ಅವನು ಹೇಳುತ್ತೆ, ಖಂಡಿತ ಹೇಳುತ್ತೆ, ತಪ್ಪಾಗಿದೆ ಮಾಡಬೇಡ ಇದನ್ನು ಅಂತ ಹೇಳಿ. ತಪ್ಪು ಮಾಡುವಾಗ ಎಂಥವನ್ನೇ ಮುಚ್ಕೋಬೋದು ಬೇಕಾದಷ್ಟು ಮುಂದೆ, ಆದರೆ ಮಾಡುವಾಗ ಹೇಳುತ್ತೆ ವಿವೇಕ, ಅದರ ಮಾತು ಕೇಳಲ್ಲ. ಅದಕ್ಕೆ ಹೇಳಿದವನು, ತತ್ವಜ್ಞಾನ ನಿಮಗೆ ಅರ್ಥ ಆಗಬೇಕಾದ್ರೆ
ನಿಮಗೆ ಕಂಡದ್ದನ್ನು ನೋಡಬೇಡಿ, ಸ್ಪರ್ಶಕ್ಕೆ ಬಂದದ್ದನ್ನು ಅರ್ಥ ಮಾಡ್ಕೋಬೇಡಿ, ಇಂದ್ರಿಯಗಳಿಗೆ ಕಂಡದ್ದನ್ನು ಹಾಗೆ ತಿಳ್ಕೊಬೇಡಿ. ಅದನ್ನು ಸ್ವಲ್ಪ ಕಾಯ್ಕೊಳ್ಳಿ, ಸ್ವಲ್ಪ ತಾಳ್ಮೆಯಿಂದ ಕಾಯ್ಕೊಳ್ಳಿ, ವಿವೇಕದಿಂದ ನೋಡಿ. ಅವಿವೇಕದಿಂದ ನೋಡಿದಾಗ ಅದೇ ಅನುಭವ ನಿಮಗೆ ಒಂದು ದೊಡ್ಡ ಮಾರ್ಗದರ್ಶನವನ್ನು ಮಾಡ್ತದೆ ಅಂತ. ಆದರೆ ಇದನ್ನು ಈ ವಿಚಾರದಿಂದ ಬಂದಂಥ ಈ ಚಿಂತನೆ ಇದೆಯಲ್ಲ, ಈ ಹೊಸ ಹೊಸ ಚಿಂತನೆಗಳು ಬರ್ತಾವಲ್ಲ ನಮ್ಮ ಜೀವನಕ್ಕೆ ಬಂದಾಗ, ದರ್ಶನಗಳಿಂದ ಬರ್ತದೆ, ನೋಡೋದ್ರಿಂದ ಬರ್ತದೆ, ಇವುಗಳನ್ನು ಹೇಗೆ ಮಾಡಬೇಕು ಅಂದಾಗ ಹೇಳ್ತಾರೆ, ಒಂದು ಚೂರು ತಾಳ್ಮೆ ಬೇಕು, ಪರಿಶ್ರಮನೂ ಬೇಕು. ಯಾವುದೇ ವಿಚಾರ ನನಗೆ ಬಂದಾಗ ಎಷ್ಟೋ ಸಲ ಆದದ್ದು ಉಂಟಿದೆನ, ನಮ್ಮ ಬೆಳವಣಿಗೆ ಆಗುವಾಗ ಎಷ್ಟೋ ಜನ ನಮಗೆ ಅಡ್ಡ ಬಂದರು ಅಂತ ಅನಿಸಿರುತ್ತೆ, ತೊಂದರೆ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ನಿಜವಾಗ್ಲೂ ವಿಚಾರ ಮಾಡಿದಾಗ ಅವ್ರು ಹಾಗೆ ಮಾಡಿದ್ರಿಂದಲೇ ನಾವು ಒಳ್ಳೆಯದಾಗಿದೆ ನಮಗೆ ಅಂತ ಆಮೇಲೆ ಅರ್ಥ ಆಗುವಂಥದ್ದು. ದುಡುಕಿಂದ ನಾವು ಎಷ್ಟೋ ಜನ ಜಾನಪದ ಕಥೆಗಳನ್ನು ಕೇಳಿದ್ದೇವೆ. ಮನೆಯಲ್ಲಿ ಆ ಮುಂಗಿಸಿ ಇತ್ತು, ಅದು ತಾಯಿಯ ಮಗುವನ್ನು ಮಲಗಿಸಿ ಹೋದ್ಲು ಅಂತ. ತಕ್ಷಣ ಕಣ್ಣಿಗೆ ಕಂಡದ್ದು ಅಂದರೆ ಹಾವಿನ ಬಾಯಿಗೆಲ್ಲ ರಕ್ತ ಆಗಿದೆಯಲ್ಲ, ಅದು ಮಗು ಕಚ್ಚಿರಬೇಕು ಮುಂಗಿಸಿ ಅಂತ ಅಂದ್ಕೊಂಡು ಅದನ್ನು ಕೊಂದು ಹಾಕಿದ್ಲು. ಆಮೇಲೆ ಗೊತ್ತಾಯಿತು ಅದು ಹಾವಿನ ಕಚ್ಚಿದೆ ಅಂತ. ಇದೇ ವ್ಯತ್ಯಾಸ ಇರುವಂಥದ್ದು ಅನುಭವಕ್ಕೂ ತಂಡುಲಕ್ಕೂ, ಭತ್ತಕ್ಕೂ ತಂಡುಲಕ್ಕೂ. ಕಣ್ಣಿಗೆ ಕಾಣಿಸುವಂಥದ್ದು ಭತ್ತ ಆದರೆ ವಿಚಾರ ಯುಕ್ತಿಗಳು ಕುಟ್ಟಿದಾಗ ಅದು ನಿತ್ಯ ಭೋಜನ ಕೊಡುವಂಥ ಅನ್ನ ಆಗ್ತದೆ. ಆದ್ದರಿಂದ ತತ್ವ ವಿವೇಚನೆ ಅಷ್ಟು ಸುಲಭ ಅಲ್ಲ ಅಂತ ಹೇಳುವಂಥದ್ದು. ಈ ವಿಚಾರ, ನಮ್ಮ ವಿಚಾರ, ಕಂಡಂಥ ವಿಚಾರ ಇನ್ನೂ ಸ್ಫುಟವಾಗಬೇಕಾದ್ರೆ, ನಿರ್ಮಲವಾಗಬೇಕಾದ್ರೆ ನಮಗೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಈ ಜ್ಞಾನ ನಮಗೆ ಇನ್ನೂ ಹೆಚ್ಚು ಸ್ಪಷ್ಟ ಆಗಬೇಕಾದ್ರೆ ಇನ್ನೊಂದು ಬೆಳಕು ಬೇಕು ಅಂತ. ಈ ಅದ್ಭುತ ಪದ್ಯ ಇದು. ಪದ್ಯ 527, 527. ಜೀವ ಕಾರಣ ಮೂಲ ಗೂಢವಾಗಿರ್ದೊಡಂ ಧೀ ವಿಕಾಸದ ಬೆಳಕನಾದನಿತು ಗಳಿಸಿ ಕೈವಲ್ಯ ಪಥವ ನರಸುತ ಯಾತ್ರಿಸಲೇಬೇಕು ದೀವಿಗೆಯು ಮತಿಯೊಂದೇ ಮಂಕುತಿಮ್ಮ. ಒಂದೊಂದು ಪದ್ಯ ಅದ್ಭುತ ಅನಿಸುತ್ತೆ. ಜೀವ ಕಾರಣ ಮೂಲ ಗೂಢವಾಗಿರ್ದೊಡಂ. ಈ ಜೀವ ಯಾಕೆ ಬಂತು, ಈ ಪ್ರಪಂಚ ಯಾಕೆ ಬಂತು ನಮ್ಗೆ ಗೊತ್ತಿಲ್ಲ. ಯಾಕೆ ಬಂತೋ ಗೊತ್ತಿಲ್ಲ, ಪ್ರಪಂಚ ಬಂದಿದೆ, ಪ್ರಪಂಚದಲ್ಲಿ ನಾವು ಇದ್ದೇವೆ. ಜೀವ ಯಾಕೆ ಬಂತು, ಪ್ರಪಂಚ ಯಾಕೆ ಬಂತು? ಶಂಕರಾಚಾರ್ಯ ಅದ್ಭುತ ಪ್ರಶ್ನೆ ಕೇಳಿದರು, ಕೋಹಂ ಕುತಯಾತಃ, ನಾನು ಯಾರು, ಯಾಕೆ ಬಂದಿದ್ದೇನೆ ಇಲ್ಲಿ, ನಮ್ಗೆ ಗೊತ್ತಿಲ್ಲ. ಪ್ರಪಂಚ ಬಂದುಬಿಟ್ಟಿದೆ, ಇನ್ನು ಹುಡುಕ್ತಾ ಇದ್ದೀವಿ ಇಂಥದ್ದೊಂದು ಪ್ರಪಂಚ ಇನ್ನೆಲ್ಲಾದರೂ ಇದೆಯಾ ಅಂತ. ಇ ಟಿ ಅಂತ ಎಕ್ಸ್ಟ್ರಾ ಟೆರಿಸ್ಟ್ರಿಯಲ್ ಅಂತ ಹುಡುಕಾಡ್ತಾ ಇದ್ದೀವಿ, ಇನ್ನೊಂದು ಇದೆಯಾ ಅಂತ ಸಿಗ್ತಾ ಇಲ್ಲ ಇನ್ನೂ. ಯಾಕೆಂದರೆ ನಾವು ಹೇಗೆ ಬಂದ್ವಿ, ಆಕಸ್ಮಿಕವಾಗಿ ಬಂದ್ವಾ? ವಿಜ್ಞಾನದಲ್ಲಿ ಒಂದು ವಿಷಯ ಇದೆ, ಒಂದು ಪುಸ್ತಕ ಇದೆ, ದೋಸ್ 3 ಮಿನಿಟ್ಸ್ ಅಂತ. ಪ್ರಪಂಚ ಮೊಟ್ಟ ಮೊದಲು ಜೀವ ಬಂದದ್ದು ಹೇಗೆ? ವಿಜ್ಞಾನದ ಪ್ರಕಾರ ಹೇಳುವ ಹಾಗೆ ಎಲ್ಲ ಹೈಡ್ರೋಜನ್ ಇತ್ತು, ಹೈಡ್ರೋಜನ್ ಒಂದಕ್ಕೊಂದು ತಾಕಲಾಟ ಆಗ್ತಾಯಿತ್ತು, ಹೊಡ್ಕೋತಾ ಇತ್ತು, ಯಾವುದೋ ಬಂಧಗಳು ಹೆಚ್ಚಿಗಾಯಿತು, ಹಳೆ ಬಂಧಗಳು ಮುರಿದು ಹೊಸ ಬಂಧಗಳು ಬಂತು. ಆ ಹೈಡ್ರೋಜನ್ ಹೋಗಿ ಹೀಲಿಯಂ ಆಯಿತು, ಹೀಲಿಯಂ ಹೋಗಿ ಲೀಥಿಯಂ ಆಯಿತು, ಬೆರಿಲಿಯಂ ಬೋರಾನ್ ಆಗಿ ಭಾರ ಆಗಿ ಕಬ್ಬಣ ಆಯಿತು, ಎಲ್ಲ ಆಯಿತು ಅಂತ ಹೇಳ್ಕೊಂಡು. ಅದೆಲ್ಲ ನಿಜಾಪ. ಕಬ್ಬಣ ಆಯಿತು, ಪ್ಲಾಟಿನಮ್ ಆಯಿತು, ಗೋಲ್ಡ್ ಆಯಿತು, ಸರಿ. ಮನುಷ್ಯ ಜೀವ ಹೇಗೆ ಬಂತು? ಕಬ್ಬಣ ಹಾಗೆ ಇದ್ರೂ ಕಬ್ಬಣವಾಗೇ ಇರುತ್ತೆ, ಬಂಗಾರವಾಗೇ ಇರುತ್ತೆ, ಬಂಗಾರ ಮರಿ ಹಾಕೋಲ್ಲ. ಈ ಜೀವ ಅನ್ನೋದು ಬಂದದ್ದು ಹೇಗೆ? ತಾನಾಗಿ ಹುಟ್ಟುವಂಥ ಜೀವ ವ್ಯವಸ್ಥೆ ಆದದ್ದು ಹೇಗೆ? ಅದು ಹೇಳ್ತಾರೆ, ಯಾವುದೋ ಒಂದು ಆಕಸ್ಮಿಕದಲ್ಲಿ ಕೆಲವೊಂದು ಮಾಲಿಕ್ಯೂಲ್ಸ್ ಎಲ್ಲ ಬಂದು ಟಕ್ ಅಂತ ಹೊಡೆದಾಗ ಅಮೈನೋ ಆ್ಯಸಿಡ್ ಅಂತ ಆಯಿತು, ಅದರಿಂದ ತಾನಾಗಿ ಬೆಳೆಯೋಕ್ಕೆ ಶುರು ಆಯಿತು ಅಂತ ಹೇಳ್ತಾರೆ. ದೋಸ್ 3 ಮಿನಿಟ್ಸ್ ಅಂತ ಪುಸ್ತಕ. ತುಂಬ ಗೂಢವಾಗಿದೆ ಇದು. ಯಾಕೆ ಬಂತು, ಯಾರು ಸೃಷ್ಟಿ ಮಾಡಿದ್ರು ಅಂತ ಗೂಢ. ಈ ಧೀ ವಿಕಾಸದ ಬೆಳಕನಾದನಿತು ಗಳಿಸಿ, ನಮ್ಮ ಬುದ್ಧಿಶಕ್ತಿಯ ವಿಕಾಸವನ್ನು ಆದಷ್ಟು ಗಳಿಸ್ಕೊಳ್ಬೇಕು, ಅದು ಅರ್ಥ ಆಗಬೇಕಾದ್ರೆ ಅಂತ. ಯಾಕೆ ಪ್ರಪಂಚ ಬಂತು ಅಂತ ಅರ್ಥ ಆಗಬೇಕಾದ್ರೆ ಧೀ ವಿಕಾಸದ ಬೆಳಕನ್ನು ಆದನಿತು ಗಳಿಸಿ, ಎಷ್ಟು ಸಾಧ್ಯ ಇದ್ದಷ್ಟು ಆ ಬೆಳಕನ್ನು ಗಳಿಸ್ಕೊಳ್ಬೇಕು. ಮುಂದೆ ಅಷ್ಟಕ್ಕೆ ಬಿಡೋ ಹಾಗಿಲ್ಲ. ಕೈವಲ್ಯ ಪಥವ ನರಸುತ ಯಾತ್ರಿಸಲೇಬೇಕು. ಬಂದುಬಿಟ್ಟಿದ್ದೀವಿ, ನಡಿಲೇಬೇಕು, ಬೇರೆ ಗತಿ ಇಲ್ಲ ನಮಗೆ. ಹೇಗೆ ಹೋಗೋದು? ಕೈವಲ್ಯ ಪಥವ ನರಸುತ, ಈ ಮುಕ್ತಿ ಮಾರ್ಗವನ್ನು ಹುಡ್ಕೊಂಡು ಹೋಗುವಂಥದ್ದು ಸಾಕು, ಈ ಜಗತ್ತಿಂದ ಹೊರಗುವಂಥದ್ದು. ಜಗತ್ತಲ್ಲಿ ಮುಕ್ತಿಯನ್ನು, ಕ್ಷೇಮವನ್ನು ಅರಸ್ಕೊಂಡು ಯಾತ್ರೆ ಮಾಡಲೇಬೇಕನ್ನೋ ಬಂದುಬಿಟ್ಟಿದ್ದೀವಿ ಯಾತ್ರಿಕರಾಗಿ. ಇದಕ್ಕೆ ಹಾದಿ, ಬೆಳಕು, ಟಾರ್ಚ್ ಒಂದೇ ಒಂದು. ಆ ಟಾರ್ಚ್ ಯಾವುದಪ್ಪ ಅಂದರೆ ದೀವಿಗೆಯು ಮತಿಯೊಂದೇ ಮಂಕುತಿಮ್ಮ. ಈ ಬುದ್ಧಿ ಅನ್ನುವಂಥದ್ದು ಒಂದೇ ಹಾದಿ ಹುಡ್ಕೊಂಡು ಹೋಗೋದಕ್ಕೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಜ್ಞಾನವನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜ ಎಲ್ಲರೂ ಹಿರಿಯರು ಹೇಳೋರ್ದು, ಲಕ್ಷ್ಮೀ ಸರಸ್ವತಿ ಅಂದರೆ ಅತ್ತೆ ಸೊಸೆ ಇದ್ದ ಹಾಗೆ. ಸರಸ್ವತಿ ಇದ್ದಲ್ಲಿ ಲಕ್ಷ್ಮೀ ಬರಲ್ಲ, ಮೇಷ್ಟ್ರು ಯಾವಾಗಲೂ ಬಡವರಾಗೇ ಇರಬೇಕು. ಲಕ್ಷ್ಮೀ ಇದ್ದಲ್ಲಿ ಸರಸ್ವತಿ ಬರೋಲ್ಲ, ದುಡ್ಡು ಇರ್ತದೆ, ಲೆಕ್ಕ ಎಣಿಸೋಕೆ ಬರಲ್ಲ, ಹಾಗಿರ್ತದೆ ಪರಿಸ್ಥಿತಿ ಅಂತ. ಈಗೇನು ಹಾಗಿಲ್ಲ, ಅರ್ಥ ಮಾಡ್ಕೊಂಡಿದ್ದಾರೆ ಇಬ್ಬರು ಅವರು. ಸಾಕಷ್ಟು ಎಗ್ರಿಮೆಂಟ್ ಆಗಿದೆ. ಎಗ್ರಿಮೆಂಟ್ ಎಲ್ಲಿವರೆಗೂ ಆಗಿಬಿಟ್ಟಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳಬೇಕಾದ್ರೆ
ಇವತ್ತಿಗಲ್ಲ, ಇನ್ನು ಮುಂದೆ ಎಲ್ಲರೂ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಮಾತಾಡೋದಾದರೆ ಟುಮಾರೋ ಈಸ್ ಅ ನಾಲೆಜ್ ಸೊಸೈಟಿ. ನಾಳೆ ಬರುವುದು ಬುದ್ಧಿಶಕ್ತಿಯ ಜಗತ್ತು. ಒಂದಲ್ಲಿ ಹೇಳ್ತಾರೆ, ಮನುಷ್ಯ ಮೊದಲು 6 ಬಿಲ್ಲಂತರದ ಎತ್ತರ ಇದ್ದಂತೆ ಮನುಷ್ಯ. ತ್ರೇತಾಯುಗದಲ್ಲಿ 6 ಬಿಲ್ ಎತ್ತರ ಮನುಷ್ಯ ಇದ್ದಂತೆ. ಮುಂದೆ ಬರ್ತಾ ಆಕಾರ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹೋಯಿತು. ಮುಂದೆ ಹೇಳ್ತಾರೆ, ಕಲಿಕಾಲದ ಕೊನೆಗೆ ಬಂದಾಗ ಅಂಗುಷ್ಟ ಮಾತ್ರ ಶರೀರಂ ಅಂತ, ಇಷ್ಟೇ ಇರ್ತಾನಂತೆ, ಅಂಗುಷ್ಟದಷ್ಟೇ ಇರ್ತಾನಂತೆ. ಯಾಕೆ ಅಂದರೆ ಬೇಕಿಲ್ಲ ದೇಹ ಅವನಿಗೆ. ಮೊದಲು ನಡ್ಕೊಂಡು ಹೋಗಬೇಕು, ಓಡಾಡ್ಕೊಂಡು ಹೋಗಬೇಕು, ದೇಹ ಬೇಕಾಗಿತ್ತು. ನನ್ನಷ್ಟೇ ಇದ್ದರೆ ಒಂದು 10 ಮೈಲ್ ಹೋಗ್ಬೇಕಾದ್ರೆ ಒಂದು 3 ದಿವಸ ಹೋಗ್ಬೇಕು. ಅವನು ಇಷ್ಟಿಷ್ಟೇ ಕಾಲಿಟ್ಕೊಂಡು ಹೋಗ್ಬೇಕಲ್ಲ. ಅವನು 10 ಅಡಿ ಎತ್ತರ ಇದ್ದರೆ, 20 ಅಡಿ ಎತ್ತರ ಇದ್ದರೆ ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾನೆ, ಬೇಗ ಬೇಗ ಹೋಗ್ತಾನೆ. ಮೊದಲು ದೇಹ ದೊಡ್ಡದು ಬೇಕಾಗಿತ್ತು. ಈಗ ಬುದ್ಧಿಶಕ್ತಿಯ ಕಾಲ. ಇಲ್ಲಿ ಕೂತ್ಕೊಂಡೆ ರೋಬೋದಿಂದ ಕೆಲಸ ಮಾಡ್ತಾನೆ, ಲೇಸರ್ ಗನ್ ಕೆಲಸ ಮಾಡ್ತಾನೆ. ಈಗ ನಾವೆಲ್ಲ ಹೋಗೋದು ಕಾರಲ್ಲಿ ಕೂತ್ಕೊಳ್ಳೋದು, ಕಾರಲ್ಲಿ ಇಳಿಯೋದು, ಪಕ್ಕದ ಮನೆ ತರಕಾರಿ ತರೋಕ್ಕೂ ಸ್ಕೂಟರ್ ಮೇಲೆ ಹೋಗಬೇಕು. ಕಾಲು ಬೆಳವಣಿಗೆ ಆಗೋದಿಲ್ಲ, ಬಳಕೆನೇ ಆಗೋಲ್ಲಲ್ಲ ಕಾಳು ಕೈಯೆಲ್ಲ. ನಿಮ್ಮ ಹುಡುಗರಿಗೆ ಹೇಳಿ ನೋಡಿ, 10 ಪೈಸಕ್ಕೆ ಕೊತ್ತಂಬರಿ ತೊಗೊಂಬ, 10 ಪೈಸಕ್ಕೆ ಹೋಗಲ್ಲ. ಈಗ ಒಂದು ಕೊತ್ತಂಬರಿ ತೊಗೊಂಬ ಅಂತ ಹೇಳಿದರೆ ಕೊತ್ತಂಬರಿ ಬೆಲೆಕ್ಕಿಂತ ಹೆಚ್ಚು ಪೆಟ್ರೋಲ್ ಖರ್ಚಾಗಿರುತ್ತೆ ಹೋಗಿ ಬರಬೇಕಾದ್ರೆ ಅವನು, ಇಲ್ವಾ? ನಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಬೇಕಿಲ್ಲ ಅಂತ. ಈಗ ಬುದ್ಧಿಶಕ್ತಿಯಿಂದ ಆಗೋ ಕೆಲಸಕ್ಕೆ ದೇಹ ಶಕ್ತಿ ಬೇಕಾಗಿಲ್ಲ. ಯಾವಾಗ ಒಂದು ಡಾರ್ವಿನ್ಸ್ ಥಿಯರಿ ಪ್ರಕಾರ ಯಾವ ಅಂಗವನ್ನು ನೀವು ಬಳಸೋದಿಲ್ವೋ ಅದು ಬರ್ತಾ ಬರ್ತಾ ನಾಶವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಮನುಷ್ಯನಿಗೂ ಬಾಲ ಇತ್ತು, ಬಾಲ ಬೇಕಿಲ್ಲ, ಈಗ ಬಾಲ ಕರಗೋಯ್ತು. ಹಾಗೆ ಬರ್ತಾ ಬರ್ತಾ ಕೈ ಇಷ್ಟುದ್ದ ಯಾಕೆ ಬೇಕು? ಜಾಗ ವೇಸ್ಟ್ ಅಲ್ವಾ? ಸಣ್ಣದಾಗ್ತಾ ಬರಬೇಕು. ಹೀಗಾಗಿ ಸಣ್ಣದಾಗ್ತದೆ ಅಂತ, ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಈಗ ಸರಸ್ವತಿ ಲಕ್ಷ್ಮಿ ಜಗಳಾಡೋದು ಬಿಟ್ಟಿದ್ದಾರೆ. ದೇ ಹ್ಯಾವ್ ಎ ಕಾಂಪ್ರಮೈಸ್ ನಾವ್. ಲಕ್ಷ್ಮಿ ಹ್ಯಾಸ್ ನೋ ಆಪ್ಷನ್ ಬಟ್ ಟು ಫಾಲೋ ಸರಸ್ವತಿ. ಲಕ್ಷ್ಮಿ ಬೇರೆ ಹಾದಿ ಇಲ್ಲ, ಸರಸ್ವತಿನ ಬೆನ್ನು ಹತ್ತಿ ಹೋಗಬೇಕು. ನಾನು ಸಾಕಷ್ಟು ಜನ ಮಾರ್ವಾಡಿ ವ್ಯಾಪಾರಸ್ಥರ ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ಅವ್ರು ಎಷ್ಟೋ ಜನ ಶಾಲೆಗೆ ಬರೋರು. ಮೊದಲು ಹೆಣ್ಮಕ್ಳನ್ನ ಶಾಲೆಗೆ ಹಾಕ್ತಿರ್ಲಿಲ್ಲ ಜಾಸ್ತಿ. ಈ ಹುಡುಗರೆಲ್ಲ ಮೊದಲು SSLC ಆದರೆ ಭಾಳ ಜಾಸ್ತಿ, ಅಂಗಡಿ ಬಂದ್ಬಿಡೋ ಅಂತಿದ್ರು. ಈಗ ಸಾಕಷ್ಟು ಜನ ಕೆಲಸಕ್ಕೆ ಹೋಗ್ತಿದ್ದು MBA ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕೆಲಸ. ಯಾಕೋ ಅಂತ ಕೇಳಿದರೆ ಒಬ್ಬ ಹುಡುಗ ಭಾಳ ಚೆನ್ನಾಗಿ ಹೇಳಿದ. ನಾನು ವಿಚಿತ್ರ ಅನುಭವ ಅದು. ನಾನೊಂದು ಶಾಲೆಯಲ್ಲಿದ್ದೆ, ಅಲ್ಲಿ ಜಾಸ್ತಿ ಆ ಮಾರ್ವಾಡಿ ಮಕ್ಕಳೇ ಇರೋರು, ದೊಡ್ಡ ದೊಡ್ಡವರು. ಒಬ್ಬ ಹುಡುಗ ನೇಪಾಳಿಂದ ಬಂದಿದ್ದಾನೆ, 6ನೇ ಕ್ಲಾಸ್ ಹುಡುಗ. ಅವನು ಏನೇನೂ ಬರೋಲ್ಲ, ಓದೋಕ್ಕೆ ಬರೀ ಕೆಲಸ ಇಲ್ಲ, ಅಲ್ಲಿ ಹಾಗೆ ಬಂದಿದ್ದಾನು. ಬಂದು ಯಾಕೆ ಬಂದ್ಯೋ ಇಲ್ಲಿ, ಅಲ್ಲಿ ನೇಪಾಳ ಬಿಟ್ಟು ಇಲ್ಲಿ ಯಾಕೆ ಬಂದ್ಯೋ ಕಲಿಯೋದಕ್ಕೆ ಅಂದರೆ ಅವನೇನು ಹೇಳ್ದೆ ಗೊತ್ತಾ? ಬಿಸ್ನೆಸ್ಸಿಗೆ ಭಾಳ ಒಳ್ಳೆಯದು ಸರ್ ಅಂದ. ನಾವೇನು ಬಿಸ್ನೆಸ್ ಮಾಡಿಸಲ್ಲ ಶಾಲೆಯಲ್ಲಿ, ಕಲಿಯೋಕ್ಕೆ ಬಂದು ತಾನೇನೇ ಇಲ್ಲಿ. ಹೌದು ಸರ್, ಬಿಸ್ನೆಸ್ಸಿಗೆ ಒಳ್ಳೆಯದು ಸರ್ ಅಂದ. ಯಾಕೆ ಅಂದರೆ ಬರೀ ನಮ್ಮ ನೇಪಾಳದಿದ್ರೆ ಫ್ರೆಂಡ್ಸ್ ಎಲ್ಲ ನೇಪಾಳಿಗಳಲ್ವ ಸರ್, ಇಲ್ಲಿ ಎಲ್ಲ ದೇಶದ ಮಕ್ಕಳು ಇದ್ದಾರಲ್ಲ ಸರ್ ಜೊತೆಗೆ. ನಾನು SSLC ಮುಗಿಸೋ ಹೊತ್ತಿಗೆ ನನಗೆ ಅಮೇರಿಕಾದ್ದು, ಇಂಗ್ಲೆಂಡದ್ದು, ಆಸ್ಟ್ರೇಲಿಯಾದ್ದು, ಜರ್ಮನಿ ಎಲ್ಲ ಫ್ರೆಂಡ್ಸ್ ಇರ್ತಾರಲ್ಲ ಸರ್, ಎಲ್ಲ ಕಡೆ ಬ್ರ್ಯಾಂಚ್ ಓಪನ್ ಮಾಡ್ಬೋದಲ್ಲ ಸರ್. ನೋಡಿ ಅವನು 6ನೇ ಕ್ಲಾಸ್ ಅವನು. ಅವರಪ್ಪ ಹೇಳಿದರು, ಮೊದಲಿನ ಬಿಸ್ನೆಸ್ ನಡೆಯಲ್ಲ ಸರ್ ಈಗ, ಹಾಗೆ ಹಳೆ ಕಾಲದ ಬಿಸ್ನೆಸ್ ಮುಗಿತಿನ್ನ ಹೊಸ ರೀತಿ ಮಾಡಬೇಕು. ಅವ್ರಿಗೂ ಅರ್ಥ ಆಗಿದೆ, ಜ್ಞಾನ ಇದ್ದರೆ ಮಾತ್ರ ಲಕ್ಷ್ಮಿ ಕೂಡ ಬರುವಂಥದ್ದು. ಆ ಲಕ್ಷ್ಮೀ ಭಾಗ ಬಿಟ್ಟುಬಿಡೋಣ. ನಮ್ಮ ಜೀವನದ ಉದಯಕ್ಕೆ ಕಾರಣವೇನು ಅಂತ ಹುಡುಕಬೇಕಾದ್ರೆ ಬೇರೆ ಗತಿ ಇಲ್ಲ ನಮಗೆ. ಬೇಕಾದ ಬೆಳಕು ಅದು ಅದಕ್ಕೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಕೇಳುವಂಥದ್ದು ನಾವು ಪ್ರತಿದಿನ ಕೇಳುವಂಥದ್ದು. ಅದು ನನಗೇನು ಕೊಡಬೇಡ ಭಗವಂತ, ಧೀ ಶಕ್ತಿಯನ್ನು ಜಾಸ್ತಿ ಕೊಡು. ಆ ಧೀ ಶಕ್ತಿ ಕೊಟ್ಟರೆ ಈ ಜೀವಕ್ಕೆ ಕಾರಣವೇನು, ಎದಕ್ಕೆ ಬಂದಿದ್ದೇನೆ ಅಂತ ಅರ್ಥ ಆಗ್ತದೆ. ಜೀವನದ ಗುರಿ ಸ್ವಲ್ಪ ಅರ್ಥ ಆದೀತು, ಅದರಿಂದ ಜೀವನ ಸಾರ್ಥಕ ಆದೀತು ಅಂತ ಹೇಳುವಂಥ ಮಾತು. ಯಾವಾಗ ಜ್ಞಾನ ಹೆಚ್ಚು ಪ್ರಖರವಾಗ್ತದೋ ಬೇರೆ ಎಲ್ಲ ವಿಷಯಗಳು ತಾನಾಗಿ ಸುಲಭಗೊಳ್ತವೆ ಅಂತ. ಒಬ್ಬ ಸೂಫಿ ಸಂತ ಇದ್ದ, ಅವನು ಇಸ್ಕಂದರ್ ಅಂತ ಅವನ ಹೆಸರು. ಅವನಿಗೊಂದು ಆಸೆ, ತನ್ನ ಮಗನ್ನ ಒಬ್ಬ ರಾಜನಿಗೆ, ಸುಲ್ತಾನಿದ್ದ, ಸುಲ್ತಾನನ ಅವನಿಗೊಪ್ಪಿಸಿ ವಶಕ್ಕೊಪ್ಪಿಸ್ಬಿಟ್ರೆ, ಅವನನ್ನು ಸೂಫಿ ಸಂತ ಮಾಡಿಕೊಟ್ಬಿಟ್ರೆ ಅರಮನೆಯಲ್ಲಿ ಬಚ್ಚಿಗೆ ಇರ್ತಾನೆ, ಚೆನ್ನಾಗಿರ್ತಾನೆ, ಬೇಕಾದಷ್ಟು ಗಳಿಸ್ತಾನೆ, ಚೆನ್ನಾಗಿ ಆರೋಗ್ಯವಾಗಿರ್ತಾನೆ. ಅರಮನೆ ಸೇರಿಬಿಟ್ರೆ ಸಾಕಲ್ಲ, ಇನ್ನೇನು ಬೇಕು, ಮಗ ಚೆನ್ನಾಗಿರ್ತಾನೆ ಅಂತ ಅವನು ವಿಚಾರ ಮಾಡಿದ. ಮಗನ ಹೆಸರು ಹೈದರ್ ಅಲಿ ಜಾನ್ ಅಂತ ಹುಡುಗ. ಅವನೇನು ಮಾಡಿದ, ಸೂಫಿ ಸಂತ ಆಗಿ ಸೇರ್ಕೋಬೇಕಾದ್ರೆ ಸೂಫಿ ಜ್ಞಾನ ಗೊತ್ತಿರಬೇಕಲ್ಲ. ಮಗನ ಕರ್ಕೊಂಡು ಹೋದ, ಒಂದು ಒಳ್ಳೆ ಸೂಫಿ ಶಾಲೆಗೆ ಹಾಕಿದ, ಎಲ್ಲ ಕಲ್ಕೊಳ್ಳಪ್ಪ ಅಂತ ಹೇಳ್ದ ಹುಡುಗ. ಆ ಹುಡುಗ ಕಲ್ಕೊಂಡ. ಆ ಸೂಫಿ ಥರ ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಅವ್ರ ತತ್ವವನ್ನು ಅರ್ಥ ಮಾಡ್ಕೊಂಡು, ಆ ಸೂಫಿ ಸಂಗೀತ ಕಲಿತ, ಹಾಡೋದನ್ನು ಕಲಿತ. ಒಂದು 4-6 ವರ್ಷ ಪರಿಶ್ರಮ ಮಾಡಿದ. ಒಂದು ದಿವಸ ತಂದೆ ಬಂದು ಇನ್ನು ಸೇರಿಸ್ಬೇಕಲ್ಲ ಅರಮನೆಯಲ್ಲಿ, ಮಗನ ಕರ್ಕೊಂಡು ಸುಲ್ತಾನನ ಮುಂದೆ ಹೋದಂತೆ. ಸ್ವಾಮಿ, ತಾವು ದೊಡ್ಡವರು, ನನ್ನ ಮಗ ತಮ್ಮ ಆಶ್ರಯದಲ್ಲಿದ್ದರೆ ನನಗೂ ಒಂದು ಭದ್ರತೆ ಇರ್ತದೆ, ಕರ್ಕೊಂಡು ಬಂದಿದ್ದೇನೆ. ಸೂಫಿಯಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿದ್ದಾನೆ, ನಿಮ್ಮ ಮಾರ್ಗದರ್ಶನದಲ್ಲಿ ಇರ್ತಾನೆ ಅವನು ಅಂತ ಹೇಳಿದಂತೆ. ಅಷ್ಟು ಕರ್ಕೊಂಡು ಹೋದಂಥ ಮನುಷ್ಯ ಇಸ್ಕಂದರನ್ನು ತಲೆ ಎತ್ತಿ ಆದರೂ ನೋಡಬೇಕಲ್ಲ ಸುಲ್ತಾನ, ತಲೆ ಕೂಡ ಎತ್ತಿ ನೋಡಲಿಲ್ಲಂತೆ. ಮುಂದಿನ ವರ್ಷ ಬನ್ನಿ ಇದೇ ದಿವಸ ಅಂತ ಹೇಳ್ದ. ಬೇಜಾರಾಗ್ಬಿಡ್ತು ಇಸ್ಕಂದರಿಗೆ.
ಒಂದು ಮಾತು ಮೋಡ ನೋಡಬೇಕಾಗಿತ್ತಲ್ಲ ಹುಡುಗನ, ಏನು ಬರುತ್ತಪ್ಪ ನಿನಗಂತ ಅವ್ರು ಕೇಳಬೇಕಲ್ಲ. ಏನೂ ಕೇಳಿದೆ, ಮುಂದೆ ವರ್ಷ ಬಾ ಅಂದರು. ಬೇಜಾರಾಯಿತು. ರಾಜರ ಮುಂದೆ ಬೇಜಾರು ಮಾಡ್ಕೊಂಡು ಏನು ಮಾಡೋದಿದೆ. ಹೊರಗೆ ಬಂದ. ಆಯ್ತಪ್ಪ ಮಗು, ಇನ್ನೊಂದು ವರ್ಷ ಟೈಮ್ ಇದೆಯಲ್ಲ, ಹೋಗಿ ಇನ್ನೊಂದು ಸ್ವಲ್ಪ ಕಲ್ಕೊಂಬ ಹೋಗು ಅಂತ. ಮತ್ತು ಅವ್ನು ಬೇರೆ ಬೇರೆ ಕಡೆ ಹೋದ. ಇನ್ನಿಷ್ಟು ಸೂಫಿ ಗ್ರಂಥಗಳನ್ನು ಓದಿದ. ಮತ್ತೊಬ್ಬ ಬೇರೆ ಗ್ರಂಥಗಳನ್ನು ಸ್ಟಡಿ ಮಾಡಿಕೊಂಡ. ಒಂದು ವರ್ಷ ಆಯಿತು. ಮತ್ತೆ ಅಪ್ಪ ಕರ್ಕೊಂಡು ಹೋದ ಮಗನ. ಸುಲ್ತಾನ್ರೇ, ನನ್ನ ಮಗ ಹೋದ ವರ್ಷಕ್ಕಿಂತ ಜಾಸ್ತಿ ಓದ್ಕೊಂಬಂದಿದ್ದಾನೆ, ಒಂದು ಅವಕಾಶ ಸಿಗ್ಬೋದಾ ಅಂತ. ರಾಜ ಮತ್ತೂ ಏನೂ ಮಾತಾಡಲಿಲ್ಲ. ಇಸ್ಕಂದರನ ಕಡೆ ನೋಡಿದ. ಹೋದ ಸಲ ಅವನ ಕಡೆ ನೋಡಿರಲಿಲ್ಲ. ಇದು ಇಸ್ಕಂದರ್ ನೋಡಿ, ಇಲ್ಲ ನಿಮ್ಮ ಮಗನ ಮುಂದಿನ ವರ್ಷ ಕರ್ಕೊಂಬನ್ನಿ ಅಂತ ಹೇಳ್ದ. ಮತ್ತೆ ಬೇಜಾರಾಯ್ತು ಅವನಿಗೆ, ಏನು ಮತ್ತೊಂದು ವರ್ಷ ಮುಂದೆ ಹೋಯ್ತಲ್ಲ ಅಂತ. ಈ ಸಲ ಏನು ಮಾಡಿದ, ಚೆನ್ನಾಗೇ ಕಲಿಸ್ಬೋಣ ಅಂಥೇಳಿ ತುರ್ಕಸ್ಥಾನಕ್ಕೆ ಕಳಿಸಿದ. ತುರ್ಕಸ್ಥಾನಕ್ಕೆ ಹೋದ, ಬುಖಾರ ಅಂತ ಪ್ರದೇಶಕ್ಕೆ ಹೋದ, ಸಮರ್ಖಂಡಕ್ಕೆ ಹೋದ. ಅಲ್ಲೆಲ್ಲ ಸೂಫಿಗಳಿದ್ದಾರೆ, ಅವ್ರ ಜೊತೆಗೆ ಅಡ್ಡಾಡಿದ. ದೇಶ ಅಡ್ಡಾಡಿ ಜಗತ್ತನ್ನು ಅರ್ಥ ಮಾಡಿಕೊಂಡು ಸೂಫಿ ಬಗ್ಗೆ ಸ್ವಲ್ಪ ಆಳವಾಗಿ ತಿಳುವಳಿಕೆ ಮಾಡ್ಕೊಂಡು ಮತ್ತೆ ಒಂದು 3 ವರ್ಷ ಬಂದಾಗ ರಾಜ ಈ ಸಲ ಹುಡುಗನ ನೋಡಿದ. ಸೂಫಿ ಓದ್ಕೊಂಡಿದ್ದೀಯಾ ಅಂತ ಕೇಳ್ದ. ಸ್ವಲ್ಪ ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ. ಒಂದು ಕೆಲಸ ಮಾಡು, ಇನ್ನೊಂದು ವರ್ಷ ಬಿಟ್ಟು ಬಾ. ಈ ಸಲ ಅವ್ನು ಮಾತಾಡಿಸಿದೆ ಅಟ್ಲೀಸ್ಟ್. ಆ ಹುಡುಗ ಮತ್ತೆ ವಾಪಸ್ ಹೋದ. ಅಪ್ಪ ಅಂದ, ಹಿಂಗಾದ್ರೆ ಮುದುಕಾಗಿ ಹೋಗ್ತಾನೆ ನನ್ನ ಮಗ, ಕೆಲಸ ಅಂತೂ ಸಿಗೋಲ್ಲ, ಮರಳಿ ಯತ್ನವು ಮಾಡಿ ಎಷ್ಟು ಸಲ ಮಾಡೋದು ಅದನ್ನು. ಈ ಸಲ ಹುಡುಗ ಏನು ಮಾಡಿದ ಅಂದರೆ, ಚೀನಾಕ್ಕೆ ಹೋದ, ಬಗ್ದಾದಿಗೆ ಹೋದ, ಭಾರತಕ್ಕೆ ಬಂದ. ಎಲ್ಲ ಕಡೆ ಅರ್ಥ ಮಾಡಿಕೊಂಡ. ಬೇರೆ ಬೇರೆ ಧರ್ಮ ಗ್ರಂಥಗಳು ಏನು ಹೇಳ್ತವೆ ಅಂತೆಲ್ಲ ವಿಚಾರ ಮಾಡಿ 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 ತಿಳ್ಕೊಂಡು ಮತ್ತೆ ಆ ವರ್ಷ ಬಂದ ರಾಜನ ಮುಂದೆ. ಸುಲ್ತಾನ್ ಈ ಸಲ ಹುಡುಗನ ನೋಡಿ ನಕ್ಬಿಟ್ಟು, ಎಲ್ಲ ಸರಿ ಆಯ್ತಪ್ಪ ನಿಂದು, ಒಬ್ಬ ಶ್ರೇಷ್ಠ ಸಂತನ ಗುರುವನ್ನಾಗಿ ಪಡ್ಕೊಳ್ಳಿಲ್ಲ ಇನ್ನೂವರೆಗೂ ನೀನು, ಕಲ್ಕೊಂಡೆ. ಒಬ್ಬ ಶ್ರೇಷ್ಠ ಗುರುವನ್ನು ಹುಡ್ಕೋ, 1 ವರ್ಷ ಅವನ ಕಡೆ ಅಭ್ಯಾಸ ಮಾಡಿ ಮುಂದೆ ವರ್ಷ ಬಾ ಅಂತ ಹೇಳಿದ. ಆ ಹುಡುಗ ಹೋದ. ಮತ್ತೆ ಈ ಸಲ ಹೋಗಿ, ಈ ಸಲ ಬೇಡ ಬೇಡ ಅಂತ ಹೇರತ್ ಅಂತಿದೆ, ಹೇರತ್ತಲ್ಲಿ ಹೋದ. ಹೇರತ್ತಲ್ಲಿ ದೊಡ್ಡ ಸಂತನನ್ನು ಹುಡ್ಕೊಂಡ. ಅವನು ಕಾಲಿಗೆ ಬಿದ್ದ, ನಾನು ಕಲಿಸಿ ಅಂತ ಕೂತ್ಕೊಂಡ. ಆ ಗುರುಗಳು ಕಲಿಸಿದ್ರು, ಶಿಷ್ಯ ಕಲಿತ. 1 ವರ್ಷ ಆಯಿತು. ಅಪ್ಪ ಬಂದ, ಹೋಗೋಣ ಬಾರಪ್ಪ, ಡೇಟ್ ಬಂತಲ್ಲ ಮತ್ತೆ ಇಂಟರ್ವ್ಯೂ ಡೇಟು, ಹೊಸ ಇಂಟರ್ವ್ಯೂ ಡೇಟ್ ಇದು, ಹೋಗೋಣ ಬಾ ಅಂತ ಕರೆದು. ಮಗ ಹೇಳ್ದನ ಬರೋಲ್ಲ ಅಂದ. ನನಗೆ ಆಸಕ್ತಿ ಇಲ್ಲ, ಈಗ ರಾಜನ ಕಡೆ ಕೆಲಸ ಮಾಡಬೇಕು ಅಂತ ಮನಸ್ಸೇ ಇಲ್ಲ ನನಗೀಗ, ಅದರಿಂದ ಅದು ವಿಚಾರ ಬೇಡ, ನಾನು ಇದ್ದೀನಿ, ಚೆನ್ನಾಗಿದ್ದೀನಿ, ಮನಸ್ಸು ತುಂಬ ಹಿಡಿಸ್ಬಿಟ್ಟಿದೆ ಸೂಫಿತ್ ಅಂತ ತತ್ವ ನನಗೀಗ, ಅಲ್ಲೇ ಇರ್ತೀನಿ ಅಂತ. ಬೇಡ ಬಾರಪ್ಪ, ನಮ್ಮ ಆಸೆ ಅದು, ನನಗೆ ವಯಸ್ಸಾಯಿತು, ನೀನೊಬ್ಬ ಅರಮನೆ ಸೇರಿಬಿಟ್ರೆ ಮನೆ ಭದ್ರವಾಗಿರ್ತದೆ ಬಾ ಅಂತ. ಅವ್ನು ಹೇಳ್ದೆ, ಒತ್ತಾಯ ಮಾಡಬೇಡ, ನಾನು ಬರೋಲ್ಲ, ನೀನು ಹೋಗು ಅಂತ ಕಳಿಸ್ಬಿಟ್ಟ. ಮಗ ಅಂದ, ಇಷ್ಟು ವರ್ಷ ಕಷ್ಟಪಟ್ಟದ್ದು ದುಡ್ಡು ವೇಸ್ಟ್ ಮಾಡಿದ್ದಾಯಿತು, ಮಗನೂ ಸಂಭ್ರಮದಲ್ಲಿರಲಿಲ್ಲ, ಏನಾದರೂ ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟು ಹೋಗ್ಬಿಟ್ಟ. 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಆಯಿತು. ಈ ಹುಡುಗ ವಾಪಸ್ ಹೋಗಲೇ ಇಲ್ಲ. ಒಂದು ದಿವಸ ಹೇರತ್ತಲ್ಲಿ ಸಂತರಿದ್ದರಲ್ಲ, ಸಂತರ ಆಶ್ರಮದಲ್ಲಿ ಕೋಲಾಹಲ ಗಲಾಟೆ ಶುರುವಾಯಿತು. ಏನು ಗದ್ದಲ ಅಂದರೆ, ಯಾರೋ ದೊಡ್ಡ ಸುಲ್ತಾನ ಬಂದುಬಿಟ್ಟಿದ್ದಾನೆ, ಅವನ ಕಾಲಾಳಿಗೆ ಬಂದಿದ್ದಾರೆ, ಕುದುರೆ ಮೇಲೆ ಬಂದಿದ್ದಾರೆ ಅಂತ. ಸಂತ ಹೇಳಿದಂತೆ, ಏನು ಚಿಂತೆ ಮಾಡ ಬರಲಿ ಅವರು ಅಂತ. ಸ್ವಲ್ಪ ಹೊತ್ತಿಗೆ ಸುಲ್ತಾನ್ ಬಂದ. ಅವನು ಹೊರಗಡೆ ತನ್ನ ಚಪ್ಪಲಿ ಬಿಟ್ಟು ಬಂದು ಸಂತರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ. ಆವಾಗ ಸಂತರು ಹೇಳಿದ್ರಂತೆ, ನನಗೆ ಗೊತ್ತು ಸುಲ್ತಾನ್, ನನ್ನ ಸಲುವಾಗಿ ಬಂದಿಲ್ಲ, ನೀನು ಯಾರ ಸಲುವಾಗಿ ಬಂದಿದ್ದೆಯೋ ಅವನು ತಯಾರಾಗಿದ್ದಾನೆ. ಈಗ ಹೈದರಲ್ಲಿ ಜಾನನ್ ಕರೆದಂತೆ, ಸುಲ್ತಾನ್ ಬಂದಿದ್ದಾನೆ, ಹೋಗು. ಈಗ ನೀನು ಸುಲ್ತಾನ ಕಡೆ ಕೇಳಕ್ಕೆ ಹೋಗಿಲ್ಲ ಕೆಲಸ, ಸುಲ್ತಾನ ನೀನು ಬರಬೇಕು ಅಂತ ಮೊಳಕಾಲು ಊರಿಗೆ ಕೂತಿದ್ದಾನೆ, ಈಗ ಹೋಗು, ನಿನ್ನ ಮಾತು ಕೇಳ್ತಾನೆ ಅವನು. ಇದು ಹೇಗಾಯಿತು ಅಂತ ಕೇಳಿದಾಗ ಹೇಳ್ತಾನೆ, ಇಸ್ಕಂದರ್ ಹೋಗಿ ಕೇಳಿ ಸುಲ್ತಾನಿಗೆ, ನನ್ನ ಮಗನ ಕರ್ಕೊಂಡು ಬಂದ್ರಂತೆ ನೀವು, ಹೌದಾ ಅಂತ. ಹೌದು, ನಿನ್ನ ಮಗನಿಗೋಸ್ಕರ ನಾನು ಅಲ್ಲಿ ಹೇರತ್ತಿಗೆ ಹೋಗಿ ಆ ಸಂತರನ್ನ ಬೇಡ್ಕೊಂಡು ನಿನ್ನ ಮಗನಿಗೆ ನಮಸ್ಕಾರ ಮಾಡಿ ಕರ್ಕೊಂಬಂದಿದ್ದೇನೆ. ಯಾಕೆ ಅಂದರೆ ಹೇಳ್ತಾನೆ ಅವನು, ಯಾರು ಜ್ಞಾನಿಯೋ ಆ ಜ್ಞಾನಿಯ ಮಾತು ನನಗೆ ಮುಟ್ಟಬೇಕಾದ್ರೆ ಅವನ ಬಗ್ಗೆ ಗೌರವ ಇರಬೇಕು ಮೊದಲು. ಯಾರನ್ನೋ ಕರ್ಕೊಂಬಂದು ಅಫಿಷಿಯಲಿ ಕೂಡಿಸಿದ್ರೆ ಮರ್ಯಾದೆ ಬರೋಲ್ಲ. ಅವನು ಜ್ಞಾನಿ ಆಗಿದ್ದಾಗ, ಅದು ಹೇಳ್ತಾರೆ, ಜ್ಞಾನ ಇದ್ದಾಗ ಆ ಸಲ್ತನತ್, ಆ ಸುಲ್ತಾನನ ರಾಜ್ಯ ಇದೆಯಲ್ಲ, ಅದು ಕೂಡ ತಲೆಬಾಗಿ ನಿಲ್ಲುತ್ತೆ. ಆಗ ಮಾತಿಗೆ ಬೆಲೆ ಬರ್ತದೆ. ಆ ಜ್ಞಾನ ಬರಬೇಕು. ಜೀವ ಬಂದದ್ದು ಹೇಗೆ, ಪ್ರಪಂಚ ಬಂದದ್ದು ಹೇಗೆ, ಈ ತಿಳಿಯೋ ಪಾಡೋ ಪ್ರಯತ್ನ ಆದರೂ ಹೇಗೆ ಅಂತನ್ನೋ ಹೊತ್ತಿಗೆ ಜ್ಞಾನ ಮಾತ್ರ ನಮ್ಮನ್ನು ಆ ಬದಿಗೆ ತೊಗೊಂಡು ಹೋಗ್ಬೋದು, ಆ ಬುದ್ಧಿ ಮಾತ್ರ ತೊಗೊಂಡು ಹೋಗ್ಬೋದು. ಆ ಧೀ ವಿಕಾಸ ಯಾವತ್ತಿಗೂ ಆಗ್ತಿರಲಿ, ಆ ದೀವಿಗೆ ನಮಗೆ ಮತಿ ಅನ್ನುವಂಥದ್ದೇ ದೀವಿಗೆ ಆಗಲಿ ಅನ್ನುವಂಥದ್ದು ವಿಜಯ ಆಸೆ. ಮುಂದಿನ ಪದ್ಯ, ಈ ಜ್ಞಾನದ ಬೆಳಕು ನಮ್ಮ ಹತ್ರ ಚೆಲ್ಲಿದಾಗ ನಮಗೆ ಅರ್ಥ ಆಗುತ್ತೆ, ಪರಸತ್ವ ಒಂದೇ ರೀತಿಯಲ್ಲಿ ಇಲ್ಲ ಅದು ಅಂತ. ಈ ಪರಸತ್ವದ ಜ್ಞಾನದಲ್ಲಿ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದು ಒಂದೇ ರೀತಿಯಲ್ಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇದೆಯಲ್ಲ, ಬೇರೆ ಬೇರೆ ಪ್ರಕಾರದಲ್ಲಿ ಇದೆಯಲ್ಲ ಅಂತ ಅನಿಸುತ್ತಂತೆ. ಅದು ಹೇಗೆ ಅನಿಸುತ್ತೆ ಅನ್ನೋದನ್ನು ಹೇಳ್ತಾರೆ. ಪದ್ಯ 151, 151. ದೈವವೆನಿಸಿರುತೆ ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ
ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ, ಧೀವರ್ತನೆಯಲ್ಲಿ ಪೌರುಷವೆನಿಸಿ, ಪರಸತ್ವ ತ್ರೈವಿಧದೊಳಿರುತ್ತಿಹುದು ಮಂಕುತಿಮ್ಮ. 3 ವಿಧದಲ್ಲಿ ಪರಸತ್ವ ಇದೆ ಅಂತ. ದೈವವೆನಿಸಿರುತ್ತೆ ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ. ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ ಅದು ದೈವ ಅಂತ ಅನಿಸ್ಕೊಳ್ಳುತ್ತೆ. ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ, ಧೀವರ್ತನೆಯಲ್ಲಿ ಪೌರುಷವೆನಿಸಿ. ಈ 3 ಭಾಗಗಳನ್ನು ಗಮನಿಸ್ಬೇಕು ನಾವು. ಎಷ್ಟು ಚೆನ್ನಾಗಿರೋ ಮಾತದು. ವಿಶ್ವ ಪ್ರಕೃತಿ ಸತ್ವದಲ್ಲಿ ವಿಶ್ವ ಪ್ರಕೃತಿಯನ್ನು ನೋಡ್ತಿರ್ಬೇಕಾದ್ರೆ, ಜಗತ್ತನ್ನು ನೋಡ್ತಿರ್ಬೇಕಾದ್ರೆ ಅದರಿಂದ ಒಬ್ಬ ದೈವ ಇರಬೇಕು ಅಂತ ಅನಿಸುತ್ತೆ. ನಮ್ಗನ್ಸುತ್ತೆ ದೈವ ಇರಬೇಕು. ನಡೀತದಲ್ಲ, ಜಗತ್ತು ನಡೆದಿದೆ. ಇವತ್ತಿಗೂ ಒಂದು ಗ್ರಹ ಮತ್ತೊಂದು ಗ್ರಹಕ್ಕೆ ಹೊಡೆದಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಅದೇ ಪ್ರಕಾರ ತಿರುಗ್ತಾ ಇದ್ದೇವೆ, ಅದೇ ಸಮಯದಲ್ಲಿ ತಿರುಗ್ತಾ ಇದೆ. ಒಂದು ನಿಮಿಷ ಕೂಡ ವ್ಯತ್ಯಾಸ ಇಲ್ಲ. ನಮಗೆ ನಿನ್ನೆ ರಾತ್ರಿ ಟ್ರೈನಲ್ಲಿ ಕೂತದ್ದು ಬೆಳಗ್ಗೆ ಬರಬೇಕಾದ್ರೆ 3 ತಾಸು ಲೇಟಾಗಿರುತ್ತೆ. ಅಂಥದ್ದು ಗ್ರಹಗಳು ಅವತ್ತಿನ ತಿರುಗ್ತಾ ಇರಬೇಕಾದ್ರೆ ಒಂದು ತಾಸು ಹೆಚ್ಚು ಕಡಿಮೆ ಆಗಿಲ್ಲ. ಅದು ಹೇಗೆ ನಡೀತದೆ ವ್ಯವಸ್ಥೆ ಅಂತ ಎಷ್ಟೋ ಸಲ ಜನ ನಂಬಲ್ಲ. ನನಗೆ ಇತ್ತೀಚೆಗೆ ಒಂದು ಘಟನೆ ಆಯಿತು. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲ್ಕತ್ತಾದಲ್ಲಿ ನನಗೆ ಅದೊಂದು ಯಾವುದೋ ಟಾಪಿಕ್ ಕೊಟ್ಟಿದ್ದಾರೆ, ಪಾಠ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈ ಜೂನ್ 16-17 ಹೋಗಿದ್ದೆ. ಅಲ್ಲಿ ಕೆಲವು ಸಾಕಷ್ಟು ಜನ ನಾಸ್ತಿಕರು ಇದ್ದಾರೆ ಅನಿಸುತ್ತೆ. ಕಲ್ಕತ್ತಾದಲ್ಲಿ ಇರ್ಬೋದಾದದ್ದು ಭಾಳ. ಅಲ್ಲಿ ನಾನು ಪಾಠ ಮಾಡ್ತಿರ್ಬೇಕಾದ್ರೆ 2 ಬ್ಯಾಚ್ MBA ಸ್ಟೂಡೆಂಟ್ಸ್. ಮೊದಲೇ ಅವ್ರು ಡೈರೆಕ್ಟ್ ಹೇಳಿದರು, ಸ್ವಲ್ಪ ಕೋಡ್ ಇರುತ್ತೆ, ಹುಷಾರಾಗಿರಿ ಸರ್, ಅದು ಸ್ವಲ್ಪ ಬೆಸ್ಟ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂತ ಒಂದು ಇರುತ್ತಲ್ಲ ತಲೆಗೆ, ಹಂಗಿರ್ತಾರೆ. ಅದು 2 ಸೆಕ್ಷನ್ ಬೇರೆ ಕಂಬೈನ್ ಮಾಡಿದ್ದೀವಿ, ನಿಮ್ಗೆ ಇರೋದೇ 3 ದಿವಸ ಟೈಮ್ ನಿಮಗಿರೋದು, ಮಾಡಿದ್ದೀವಿ ಅಂದರು. ಅವರು ಕೂತಿದ್ರು ಪಾಪ. 2 ಕಾರಣಕ್ಕೆ ಕೂತಿರ್ಬೇಕು ಅವರು. ಒಂದು, ಇದು ಹೊಸ ಟಾಪಿಕ್ಕು ಏನು ಹೇಳ್ತಾ ನೋಡೋಣ ಅಂತ ಒಂದಿರಬೇಕು, ಮತ್ತು ಗಲಾಟೆ ಮಾಡಿದರೆ ಪೊಲೀಸರು ಇರಬೇಕಲ್ಲ ಅಂತ, ಹಂಗಿದ್ರು ಇರಬೇಕೇನೋ. ಆ ಕೂತಿರ್ಬೇಕಾದ್ರೆ ನಾನು ಆ್ಯಸ್ ಯೂಶ್ವಲ್ ಹೇಳ್ತಾ ಮೊದಲು ಶುರು ಮಾಡ್ತಾನೆ ಹೇಳಿದೆ, ನೋಡಿ ಇಷ್ಟೊಂದು ಜನ ಇದ್ದೀವಿ, ಟಾಪಿಕ್ ಭಾಳ ಚೆನ್ನಾಗಿರೋವಂಥ ಟಾಪಿಕ್ ಅದು ನಾನು ಕೊಟ್ಟಿರೋದು. ಕ್ರಿಯೇಟಿವ್ ಎಕ್ಸಲೆನ್ಸ್ ಇನ್ ಮ್ಯಾನೇಜ್ಮೆಂಟ್, ಇನ್ಸೈಟ್ಸ್ ಫ್ರಮ್ ಇಂಡಿಯನ್ ಥಾಟ್ಸ್ ಅಂತ. ಈ ಆಡಳಿತ ವಿಧಾನದಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಮಾಡೋದು ಹೇಗೆ, ಇದಕ್ಕೆ ನಮ್ಮ ಭಾರತೀಯ ಪ್ರಜ್ಞೆ ಹೇಗಿದೆ ಅಂತ ಅನ್ನೋ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು. ನಾನು ಮಾತಾಡ್ತಾ ಹೇಳಿದೆ, ನಮ್ಮ ಭಾರತೀಯ ಪ್ರಜ್ಞೆಯಲ್ಲಿ ಭಗವಂತನ ಅಸ್ತಿತ್ವ ನಂಬುತ್ತೇವೆ ನಾವು. ನೋಡಿ, ಭಗವಂತ ನಮ್ಮ ಎಲ್ಲರೂ ಇಷ್ಟು ಬೇರೆ ಬೇರೆಯಾಗಿ ಮಾಡಿದ್ದಾನೆ, ಒಬ್ಬರು ಹಾಗೆ ಒಬ್ಬರಿಲ್ಲ. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎಸ್ ಆಲ್ ಆಫ್ ಅಸ್ ಯುನೀಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದೆ. ಪುಟ್ಟಂತ ಹುಡುಗ ಹೇಳಿಬಿಟ್ಟ, ವೈ ಡು ಯು ಬ್ರಿಂಗ್ ಗಾಡ್ ಹಿಯರ್ ಅಂದ. ನಾನು ಭಗವಂತ ಎಲ್ಲರೂ ವಿಶೇಷವಾಗಿ ಮಾಡಿದ್ದಾನೆ ಅಂದಾಗ, ಭಗವಂತನ ಯಾಕೆ ತರ್ತೀರಿ ನಡುವೆ ಅಂದ. ಅಂದರೆ ಅವನದೇನು ಅಂದರೆ ಭಗವಂತ ಬೇಕಾಗಿಲ್ಲ, ಸೃಷ್ಟಿಗೆ ಭಗವಂತ ಬೇಕಾಗಿಲ್ಲ ಅಂತ ನಾಸ್ತಿಕ ಅವನು. ನನಗೆ ಖಾತ್ರಿ ಗೊತ್ತಾಯಿತು, ಅವನು ಭಗವಂತ ಇಲ್ಲ ಅಂತ ಎಷ್ಟು ಗಟ್ಟಿಯಾಗಿ ನಂಬ್ಕೊಂಡಿದ್ದಾನೋ, ಇದ್ದಾನೆ ಅಂತ ಅಷ್ಟೇ ಗಟ್ಟಿಯಾಗಿ ನಂಬ್ಕೊಂಡವನು ನಾನು. ಒಪ್ಪಕ್ಕಾಗತ್ತಾ ಅದಂದ ತಕ್ಷಣ? ಅದಕ್ಕೆ ನಾನೇನು ಹೇಳಿದೆ, ಐ ಡೋಂಟ್ ಬ್ರಿಂಗ್ ಹಿಮ್, ಈಸ್ ಆಲ್ರೆಡಿ ದೇರ್ ಅಂದೆ. ತರೋದು ಯಾವುದನ್ನು? ಇಲ್ಲದನ್ನು ತರಬೇಕಲ್ವಾ. ಐ ಡೋಂಟ್ ಹ್ಯಾವ್ ಟು ಬ್ರಿಂಗ್ ಹಿಮ್, ತರಬೇಕಾಗಿಲ್ಲ, ಅವನು ಅಲ್ಲಿ ಇದ್ದಾನಲ್ಲ, ಯಾವ ತರೋದೇನು ಪ್ರಶ್ನೆ, ಅಲ್ಲಿದ್ದೇ ಇದ್ದಾನವನು ಅಂತ, ಇರಲಾರದನ್ನು ತರಬೇಕು ಅಂತ ಹೇಳಿದಾಗ ಎಲ್ಲ ಹುಡುಗರು ಟೇಬಲ್ ಕೊಟ್ಟಿದ್ರು. ಒಂದಿಷ್ಟು ಜನ ಇದ್ದರು, ಅವರು ಸಂತೋಷ. ನಾನು ಹೇಳಿದೆ, ನೋಡಪ್ಪ, ಇದ್ದಾನೆ ಅಂತ ನಂಬೋರೊಬ್ಬರು, ನಿನಗಿನ್ನೂ ಸ್ವಲ್ಪ ವಯಸ್ಸಾಗಬೇಕು. ಬರ್ಟ್ರಾಂಡ್ ರಸಲ್ ಹೆಸರು ಕೇಳಿದ್ಯಾ ಅಂತ ಹೇಳಿದೆ. ಕೇಳಿದ್ದೀನಿ ಅಂದ. ಬರ್ಟ್ರಾಂಡ್ ರಸಲ್ 96 ವಯಸ್ಸು ಬದುಕಿದ್ದ. 94ನೇ ವಯಸ್ಸಿಗೆ 4ನೇ ಮದುವೆ ಆಗಿದ್ದ. ರೆಬೆಲ್ಲು ಹೌದು, ಮಹಾಪ್ರಚಂಡ ಬುದ್ಧಿವಂತನೂ ಹೌದು. ಗಣಿತದಲ್ಲೂ ಅಥಾರಿಟಿ, ತತ್ವಶಾಸ್ತ್ರದಲ್ಲೂ ಗಟ್ಟಿ ಮನುಷ್ಯ. ಆತ ಒಂದು ತನ್ನ ಅನುಭವದನೇನು ಗೊತ್ತಿಲ್ಲ, ಅವನೊಂದು ಮಾತು ಬರೀತಾನೆ ಪುಸ್ತಕದಲ್ಲಿ, ಮನುಷ್ಯನಿಗೆ 50 ವರ್ಷ ಆದಾಗ ದೇವರಿದ್ದಾನೆ ಅಂತ ಅನ್ಸೋಕೆ ಶುರುವಾಗುತ್ತೆ ಅಂತ. ವೈ ಪೀಪಲ್ ಸ್ಟಾರ್ಟ್ ಲೀನಿಂಗ್ ಆನ್ ಗಾಡ್ ಆಫ್ಟರ್ 50 ಅಂತ ಬರೀತಾನೆ. 50 ವರ್ಷ ಆದಮೇಲೆ ಭಗವಂತ ಇದ್ದಾನೆ ಅಂತ ಯಾಕೆ ಅನ್ಸೋಕೆ ಶುರುವಾಗುತ್ತೆ ಅಂತ. ಸಣ್ಣವರಿದ್ದಾಗ ಮೈಯಲ್ಲಿ ಶಕ್ತಿ ಇದೆ, ರಕ್ತ ಬಿಸಿ ಇದೆ, ತಲೆ ಇನ್ನೂ ಭಾರ ಇದೆ, ಏನು ಬೇಕಾದರೂ ಸಾಧಿಸ್ಬಿಡ್ತೀನಿ ಅಂತನೋ ಹಠ ಇದೆ, ನಾ ಮಾಡ್ತೀನಿ ಅದೇನು ಮಾಡೋದು, ದೇವರಿಲ್ಲ ಯಾರಿಲ್ಲ, ನಾನೇ ಮಾಡೋದು ಅಂತ ಹೇಳ್ತಾರೆ ಇರ್ತಾನೆ. ಬೆಳೆದ ಹಾಗೆ, ಎತ್ತರಕ್ಕೆ ಹೋದ ಹಾಗೆ, ವಯಸ್ಸಾದ ಹಾಗೆ ಸುತ್ತಮುತ್ತಲ ಜನ ಕರಗೋಕ್ಕೆ ಶುರುವಾಗ್ತಾರೆ. ಹತ್ತಿರದವ್ರು ತೀರ್ಕೊಳ್ತಾರೆ, ಬಿಟ್ಟು ಹೋಗ್ತಾರೆ. ಮಕ್ಕಳು ಬರ್ತಾರೆ, ಮಕ್ಕಳು ನಾನು ಕಾಪಾಡ್ತಾರೆ ಅಂತ ಭ್ರಮೆಯಲ್ಲಿ ಇರ್ತೀರಿ. ಮಕ್ಕಳು ರೆಕ್ಕೆ ಬಂದು ಹಾರಿ ಹೋಗ್ತಾರೆ. ಹೆಣ್ಮಕ್ಳು ಬೇರೆ ಮನೆಗೆ ಹೋಗ್ತಾರೆ, ಗಂಡು ಮಕ್ಕಳು ಬೇರೆ ಕಡೆ ಹೋಗ್ತಾರೆ. ಆವಾಗ ನೀವು ಏಕಾಂಗಿ ಆಗ್ತೀರಿ. ಆಗ ಅನಿಸುತ್ತೆ, ನಾನು ನಿಂತ ನೆಲ ಕುಸಿತಾ ಇದೆ ಅನಿಸುತ್ತೆ. ಆಗ ನೀವು ಯಾವುದನ್ನೋ ಗಟ್ಟಿ ಹಿಡ್ಕೋಬೇಕು ಅಂತೀರಿ. ಯು ವಾಂಟ್ ಟು ಲೀನ್ ಆನ್ ಸಮಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಯು. ದ ಒನ್ ಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಯು ಈಸ್ ಯುವರ್ ಓನ್ ಫೇತ್. ಯಾವುದು ನಿಮಗೆ ಮೋಸ ಮಾಡೋದಿಲ್ಲ ಗೊತ್ತಾ? ನಿಮ್ಮ ನಂಬಿಕೆ ಮಾತ್ರ ನಿಮ್ಮನ್ನು ಮೋಸ ಮಾಡಲ್ಲ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನೀವು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿಮಗೆ ವಯಸ್ಸು ಆದ ಹಾಗೆ ಇನ್ನೂ ನಂಬಿಕೆ ಬಲವಾಗೇ ಹೋಗ್ತದೆ, ಹೊರತಾಗಿ ಅದು ಅಶಕ್ತವಾಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಯಾಕೆ 50 ಆದಮೇಲೆ ಮನುಷ್ಯರು ಭಗವಂತನ ಕಡೆ ತಿರುಗ್ತಾರೆ ಅಂತ ಬರಿತಾನೆ.
ಅದನ್ನು ಹೇಳಿದೆ ಯು ಆರ್ ಸ್ಟಿಲ್ ಚಾನ್ಸ್ ಅಂತ ಹೇಳಿದೆ ಅವನು, ಇನ್ನು ಬೇಕಾದಷ್ಟು ಅವಕಾಶ ಇದೆ ನಿನಗೆ, ಆವಾಗ ಹೇಳುವಂತೆ ಅಂತ. ಯಾಕೆ ಹೇಳ್ತೀನಿ ಮಾತನ್ನಂತಂದರೆ ವಿಶ್ವಶಕ್ತಿಯಲ್ಲಿ ದೈವ ಅಂತ ಒಂದಿದೆ, ಅದು ನಂಬಬೇಕಾದದ್ದು ನಾವು. ಐಸಾಕ್ ನ್ಯೂಟನ್ ಒಂದು ಕೆಲಸ ಮಾಡಿದ್ದ. ಐಸಾಕ್ ನ್ಯೂಟನ್ ಅಂಥ ಮಹಾವಿಜ್ಞಾನಿ ಬಹುಶಃ ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಗಣಿತದಲ್ಲಾಗಲಿ ಭೌತಶಾಸ್ತ್ರದಲ್ಲಾಗಲಿ ಒಂದು ಲ್ಯಾಂಡ್ಮಾರ್ಕ್ ಅದು. ಆತ ಏನು ಮಾಡಿದ ಅಂದರೆ ಈ ಖಗೋಳ ಜ್ಞಾನವನ್ನು ಅಭ್ಯಾಸ ಮಾಡ್ತಾ ಸೂರ್ಯ ಮಧ್ಯದಲ್ಲಿದ್ದಾನೆ, ಗ್ರಹಗಳು ಹೇಗೆ ಸುತ್ತಾವೆ ಅಂತ ತಿಳ್ಕೊಂಡು ಒಂದು ಮಾಡೆಲ್ ಮಾಡಿದ. ಇವತ್ತೆಲ್ಲ ಮಾಡೆಲ್ ಆರಾಮಾಗಿ ಸಿಗ್ತವೆ, ಆಗ ಮಾಡಿದ್ದು ಹೇಳ್ತೀನಿ ನಾನು, 17ನೇ ಶತಮಾನದಲ್ಲಿ ಬಿಗಿನಿಂಗ್ನಲ್ಲಿ ಮಾಡಿದ್ದು. ಅವನು ಸೂರ್ಯನಿಟ್ಟು ಆ ತಂತಿಗಳನ್ನೆಲ್ಲ ಜೋಡಿಸಿ ಒಂದು ಮಾದರಿ ಮಾಡಿದ್ದಂತೆ. ಹೇಗೆಂದರೆ ಹಿಂಗೆ ತಿರುಗಿಸಿದರೆ ಆ ಗ್ರಹಗಳೆಲ್ಲ ತಿರುಗಬೇಕು. ಅದು ಎಷ್ಟು ಕರೆಕ್ಟಾಗಿ ಮಾಡಿದ್ದ ಅಂದರೆ ಯಾವ್ಯಾವ ಪ್ರಪೋರ್ಷನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ತಿರುಗಬೇಕೋ ಅದೇ ಥರ ಗ್ರಹಗಳು ತಿರುಗ್ತಾ ಇತ್ತು. ವಿಜ್ಞಾನಿಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ. ಒಬ್ಬ ರಷ್ಯನ್ ವಿಜ್ಞಾನಿ ಬಂದ, ಅವನು ಮಹಾನ್ ಆಸ್ತಿಕ. ಅವ್ನು ನೋಡಿದ, ತುಂಬ ಚೆನ್ನಾಗಿದೆ ಮಾಡೆಲ್ ಇದು ಅಂದ. ಹೋಗಿ ನ್ಯೂಟನ್ ಹೇಳಿದಂತೆ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಮಾಡೆಲ್ ಇದನ್ನು ಅಂತ ಹೇಳಿದಂತೆ. ಹೇಳಿದ ತಕ್ಷಣ ನ್ಯೂಟನ್ ಏನು ಹೇಳಬೇಕು, ನಾನು ಮಾಡಿದ್ದಲ್ಲ ಇದು ಅಂತ. ಅವನು ನೀವು ಮಾಡಿದ್ದಲ್ಲ, ಮತ್ತು ನೀವೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ತಾರೆ ನಾ ಮಾಡಿದ್ದಲ್ಲ ಅಂತ. ಅವ್ನು ಹೋಗಿ ಕೇಳ್ಕೊಂಬಂದ, ಇಲ್ಲ ಅವರೇ ಮಾಡಿದ್ದು ಅಂತ ಎಲ್ಲರೂ ಹೇಳಿದರು. ಅಲ್ಲ ಏನು ತಮಾಷೆ ಮಾಡ್ತೀರಾ, ನೀವೇ ಮಾಡಿದ್ದು ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲಪ್ಪ ನನ್ನ ಮಾಡೆಲೇ ಅಲ್ಲ ಅದು ಅಂತ ಹೇಳ್ದ. 2-3 ಸಲ ಕೇಳಿದ ಮೇಲೆ ಹೇಳಿದಂತೆ, ಈ ಮಾಡೆಲು ನಾನು ಮಾಡಿದ್ದು ಅಂತ ಕೇಳ್ತೀಯಪ್ಪ ನೀನು ಅಲ್ವಾ. ಯಾಕಂದರೆ ಒಂದು ಮಾಡೆಲ್ ಇರಬೇಕಾದ್ರೆ ಮಾಡಿದವನೊಬ್ಬ ಇರಬೇಕು ಅಲ್ವಾ. ಒಂದು ಮಾಡೆಲ್ ಇರಬೇಕಾದ್ರೆ ಮಾಡಿದವನು ಇರಬೇಕು. ಆದ್ದರಿಂದ ಈಗ ನ್ಯೂಟನ್ ಇದನ್ನು ಮಾಡಿದ ಅಂತ ನೀನು ಕಾಣುತ್ತೆ ಕಣ್ಣಿಗೆ. ಇದು ನನ್ನ ಮಾಡೆಲ್ ಅಲ್ಲೇ ಅಲ್ಲ, ಇದು ಅಲ್ಲಿ ದೊಡ್ಡ ಮಾಡೆಲ್ ಇದೆ. ಆ ದೊಡ್ಡ ಮಾಡೆಲ್ ಪ್ರತಿರೂಪ ನಾನು ಮಾಡಿಟ್ಟಿದ್ದೀನಿ ಅಷ್ಟೇ, ಇದನ್ನು ನಾನು ಸ್ವಂತ ಮಾಡೆಲ್ ಅಲ್ಲ ಇದು. ಅಲ್ಲೇನು ಮಾಡೆಲ್ ಇದೆಯೋ ಆಕಾಶದಲ್ಲಿ ಆ ಮಾಡೆಲ್ ನಾನು ಮಾಡಿಟ್ಟಿದ್ದೀನಿ, ಅದರದ್ದೇ ಪ್ರತಿರೂಪ ಇದು. ಈ ಮಾಡೆಲ್ ಮಾಡೋಕ್ಕೊಬ್ಬ ನ್ಯೂಟನ್ ಬೇಕು ಅಂತ ನನಗೆ ಎಷ್ಟು ಖಚಿತವಾದ ನಂಬಿಕೆ ಇದೆಯೋ ಹಾಗೆ ಆ ಮಾಡೆಲ್ ಮಾಡೋಕ್ಕೊಬ್ಬ ಇರಬೇಕಲ್ಲ ಯಾವನೊಬ್ಬನು. ಅದನ್ನು ನಂಬ್ಕೊಂಡವ್ರು ನಾವು. ಆತ ಹೇಳಿದಂಥ ಸರಿಯಪ್ಪ ಅನ್ನಂಥವನು. ಹಾಗೆ ನಮ್ಮಲ್ಲಿ ವಿಶ್ವ ಪ್ರಕೃತಿಯಲ್ಲಿ ಆ ಪ್ರಕೃತಿ ಶಕ್ತಿಯಲ್ಲಿ ದೈವ ಅನ್ನೋದೊಂದಿದೆ. ಕಣ್ಣಿಗೆ ಕಾಣಿಸದೇ ಹೋದರೂ ಕೂಡ ನಮ್ಮ ನೋಡ್ಕೊಳ್ಳೋ ಅಂಥದ್ದು ಅದಿದೆ ಅಂತ ನಂಬ್ಕೋಬೇಕಾದದ್ದು. ಎರಡನೇದು ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ. ಈ ಜೀವ ನಡ್ಕೊಂಬರ್ಬೇಕಾದ್ರೆ ಆ ವಾಸನೆಗಳ ಸೆಳೆತ ಇದೆಯಲ್ಲ, ಆಸೆಗಳ ಸೆಳೆತ ಇದೆಯಲ್ಲ, ಇದನ್ನು ಕರ್ಮ ಅಂತ ಬರ್ತದೆ. ಮೊದಲನೇದು ದೈವ ರೂಪದಲ್ಲಿರುವಂಥದ್ದು, ಎರಡನೇದು ಕರ್ಮ ರೂಪದಲ್ಲಿದೆ ಅಂತ. ನಮ್ಮ 3 ಥರದ ಕರ್ಮಗಳನ್ನು ಹೇಳ್ತೇವೆ ನಾವು. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ 3 ಕರ್ಮಗಳನ್ನು ಹಾಕ್ಕೊಂಡಿದ್ದೇವೆ. ಸಂಚಿತ ಕರ್ಮ ನಮ್ಮ ಭಾರತೀಯ ಪ್ರಜ್ಞೆ ಭಾಳ ಮುಖ್ಯವಾಗಿರುವಂಥದ್ದು ಇದು. ಸಂಚಿತ ಕರ್ಮ ನಮ್ಮದು ಅಕೌಂಟ್ ಕ್ಲೋಸ್ ಆಗೋದೇ ಇಲ್ಲ. ಎಷ್ಟೋ ಜನ ಅಂತೀವಿ, ಅಷ್ಟು ಒಳ್ಳೆಯವ್ರಿ ಪಾಪ, ಏನು ಕಷ್ಟ ಬರ್ತದೆ ಅವ್ರಿಗೆ, ಯಾಕೆ ಏನು ತೊಂದರೆ ಕೊಡ್ಬೇಕು, ಎಷ್ಟು ಒಳ್ಳೆಯವ್ರಿ ಪಾಪ ಕಷ್ಟಪಡ್ತಾರೆ ಅಂತ. ಆಗ ನಮ್ಮ ಥಿಯರಿ ಪ್ರಕಾರ ಹಿಂದಿನ ಅಕೌಂಟ್ ಬಂದಿದೆ. ಅದು ಹೋದ ಜನ್ಮದಲ್ಲಿ ಏನು ಮಾಡಿದರೆ ಕಾಣಿಸಿಲ್ಲಲ್ಲ, ಅದು ಸಂಚಿತವಾಗಿ ಬಂದಿಂಥದ್ದು. ಅದು ಅಕ್ಯುಮುಲೇಟೆಡ್, ನಮ್ಮಲ್ಲೆಲ್ಲ ಕ್ಯಾರಿ ಫಾರ್ವರ್ಡ್, ಯಾವುದು ಮುಗೀತು ಅಂತಿಲ್ಲ. ಅಲ್ಲಿ ಆದದ್ದನ್ನು ಇಲ್ಲಿ ಅನುಭವಿಸ್ತಾ ಇದ್ದೀವಿ ನಾವು. ಇಲ್ಲೇನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೇದು ಮಾಡ್ತೀವಿ. ಎಷ್ಟು ಒಳ್ಳೆಯ ಸೈಕಾಲಜಿ ನೋಡಿ. ನಮ್ಮ ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ, ನಮ್ಮ ನಡವಳಿಕೆಗಳನ್ನು ನಿಗ್ರಹ ಮಾಡೋದಕ್ಕೆ ಒಂದು ಒಳ್ಳೆಯ ವಿಚಾರ ಅದು. ನಾನೇನಾದರೂ ಇಲ್ಲಿ ತಪ್ಪು ಕೆಲಸ ಮಾಡಿದರೆ, ಅನ್ಯಾಯ ಮಾಡಿದರೆ ಅದಕ್ಕೆ ನಾನು ಮುಂದಿನ ಜನ್ಮದಲ್ಲಿ ಫಲ ಕೊಡಬೇಕಾಗ್ತದೆ ಅಂತನ್ನುವಂಥ ಕಲ್ಪನೆ. ಅದಕ್ಕೆ ಸಂಚಿತ, ಹಿಂದಿನ ಜನ್ಮಾಂತರಗಳಲ್ಲಿ ಏನೇನು ಮಾಡಿಟ್ಟಿದ್ದೇನೋ ಅದೆಲ್ಲ ಬರುವಂಥ ಕರ್ಮ ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ, ಈಗ ಅನುಭವಿಸ್ತಾ ಇದ್ದೇನಲ್ಲ, ಈಗ ಮಾಡಿದ್ದಕ್ಕೆ ಅದು ಪ್ರಾರಬ್ಧ, ಅದಕ್ಕೆ ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಇನ್ನು ಮುಂದೆ ಆಗಾಮಿ ಕರ್ಮ ಅಂತ, ಈಗ ಮಾಡಿದ್ದಕ್ಕೆ ಮುಂದೆ ಬರ್ತಾವಲ್ಲ ತೊಂದರೆ, ಗೊತ್ತಿದ್ದೋ ಇಲ್ಲದೇ ಮಾಡಿದಂಥ ಪಾಪಗಳಿದ್ದಾವಲ್ಲ, ಅದಕ್ಕೆ ಮುಂದೆ ಬರುವಂಥದ್ದು ಆಗಾಮಿ ಕರ್ಮ. ಈ 3 ಕರ್ಮ, ಮೊದಲು ದೈವ ರೂಪದಲ್ಲಿ, ಎರಡನೇದು ಕರ್ಮ ರೂಪದಲ್ಲಿ, ಮೂರನೇದು ಧೀವರ್ತನೆಯಲ್ಲಿ ಪೌರುಷವೆನಿಸಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಛಲದಲ್ಲಿ ಹೊರಟಾಗ ಆ ಪೌರುಷ ಕಾಣಿಸುತ್ತಲ್ಲ, ಅದು ಭಗವಂತ ಇರುವಂಥ ಲಕ್ಷಣ. ನೋಡಿ ಎಷ್ಟು ಅದ್ಭುತ ಸಾಧನೆಗಳನ್ನು ಮಾಡ್ತಾರೆ ಜನ. ನಮ್ಮ ಸೈನಿಕರನ್ನೇ ತಗೊಳ್ಳಿ, ಸಾಮಾನ್ಯ ನಮ್ಮ ಹಾಗೆ ಮನುಷ್ಯರವರು, ನಮ್ಮ ಹಾಗೆ ಭಾವನೆ ಇರುವಂಥವ್ರು. ಆ ಯುದ್ಧ ಭೂಮಿಗೆ ಹೋದಾಗ, ಎದುರುಗಡೆ ಬಂದಾಗ ಆ ಕ್ಷಣಕ್ಕೆ ಮೈ ಮರೆತು, ಮನೆ ಮರೆತು, ಸಂಸಾರ ಮರೆತು, ಮಕ್ಕಳನ್ನು ಮರೆತು ಜೀವದ ಹಂಗೆ ತರದು ಹೋರಾಡ್ತಾರಲ್ಲ, ಪೌರುಷ, ಆ ಶಕ್ತಿ ಇದೆಯಲ್ಲ ಬರುತ್ತಲ್ಲ, ಅದು ಭಗವಂತ ಇರುವಂಥ ಅಂಶ. 3 ರೂಪದಲ್ಲಿದ್ದಾನೆ ಭಗವಂತ ಅಂತ ಹೇಳ್ತಾರೆ. ಪರಸತ್ವ ತ್ರೈವಿಧದೊಳು ಇಹುದು ಮಂಕುತಿಮ್ಮ. 3 ರೂಪದಲ್ಲಿ, 3 ವಿಧಗಳಲ್ಲಿ ಭಗವಂತ ಕಾಣಿಸ್ತಾನೆ ಅಂತ ಪರಸತ್ವ ಇರುವಂಥದ್ದು. ಅದಕ್ಕೆ ಮೊದಲೇದ್ದು ನಿರ್ದೇಶ ಅಂತ ಹೇಳ್ತಾರೆ. ಭಗವಂತ ಕಾಣಿಸೋಲ್ಲ, ದೂರದಲ್ಲಿ ಇದ್ದುಕೊಂಡೇ ದೈವ ರೂಪದಲ್ಲಿ ನಿರ್ದೇಶ ಮಾಡ್ತಾ ಇರ್ತಾನೆ. ಮೊದಲನೇದು ನಿರ್ದೇಶ. ಎರಡನೇದು ಜೀವ ವಾಸನೆಗಳಲ್ಲಿ ಜೀವವನ್ನು ನಿರ್ಮಾಣ ಮಾಡ್ತಾನಲ್ಲ, ನಮ್ಮ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡಿ ನಿರ್ಮಾಣ ಮಾಡ್ತಾನಲ್ಲ, ಮೊದಲನೇದು ನಿರ್ದೇಶ ಆದರೆ ಎರಡನೇದು ನಿರ್ಮಾಣ, ಅದು ಕರ್ಮ. ಮೂರನೇದು ಧೀವರ್ತನೆ,
ಆ ಪೌರುಷ ಶಕ್ತಿ ಇದೆಯಲ್ಲ, ಯಾವುದೇ ನಿರ್ಧಾರ ತಗೊಂಡು ಮುಂದೆ ಹೋಗೋದಿದೆಯಲ್ಲ, ಅದಕ್ಕೆ ನಾನು 3 ಹೆಟ್ಕೊಂಡಿದ್ದೇನೆ: ನಿರ್ದೇಶ, ನಿರ್ಮಾಣ ಮತ್ತು ನಿರ್ಧಾರ. ಈ 3 ಹಂತಗಳಲ್ಲಿ ಪ್ರತಿ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಭಗವಂತ 3 ರೂಪದಲ್ಲಿರ್ತಾನೆ, ಒಂದೇ ರೂಪದಲ್ಲಿ ಇರೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹೀಗೆ ನಾವು ಮುಂದೆ ಹೊರಟಾಗ ಪರಸತ್ವ ಪೂರ್ತಿ ಕಣ್ಣಿಗೆ ಕಾಣಿಸತ್ವ ನಮಗೆ ಯಾವಾಗಾದರೂ ಅಂತ ಕಾಣಿಸೋಲ್ಲ ಅಂತ. ಪೂರ್ತಿಯಾಗಿ ಪರಸತ್ವ ಕಾಣಿಸೋಲ್ಲ, ಯಾವಾಗಲೂ ಒಂದು ಚೂರು ಚೂರು ಕಾಣಿಸ್ತಾ ಇರುತ್ತೆ. ಅದು ಹೇಗೆ ಕಾಣಿಸುತ್ತೆ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಪದ್ಯ 219, 219. ಅರೆಯರೆಯ ನಮಗೆ ತೋರ್ಪ ಒಲವು ಚೆಲವುಗಳೆಲ್ಲ. ಆ ಮಾತು, ಆ ಬಂಧ. ಅರೆಯರೆಯ ನಮಗೆ ತೋರ್ಪ ಒಲವು ಚೆಲವುಗಳೆಲ್ಲ ಪರಿಪೂರ್ಣ ಸುಖಸತ್ವ ಸಾಗರದ ತೆರೆಗಳು. ತರಣಿ ದೂರದೊಳಿಹನು ಕಿರಣ ನಮಗೆಟಕುವುದು, ತೆರೆಯು ನೆರೆತದ ಕುರುಹೋ ಮಂಕುತಿಮ್ಮ. ಅವು ಎಷ್ಟು ವಿಶ್ಲೇಷಣೆ ಮಾಡಿದರೂ ಸಾಲಲ್ಲ, ಅದು ಅಷ್ಟೇ ಇದೆ, ನಮ್ಮ ಶಕ್ತಿ ಪ್ರಕಾರ ಮಾಡಬೇಕಷ್ಟೇ. ಅರೆಯರೆಯ ನಮಗೆ ತೋರ್ಪ ಒಲವು ಚೆಲವುಗಳೆಲ್ಲ. ನಮಗೆ ಕಾಣಿಸುವಂಥ ಒಲವುಗಳು, ಚಂದಗಳು, ಚೆಲುವುಗಳಿದ್ದಾವಲ್ಲ, ಎಲ್ಲ ಅರೆ 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 ಅರ್ಧ ಕಾಣಿಸೋದು. ನಮಗೆ ಪೂರ್ತಿ ಕಾಣಿಸಿಲ್ಲ ಯಾವುದೂ. ಒಲವು ಪೂರ್ತಿಯಾಗಿ ಕಾಣಿಸಿಲ್ಲ, ಚೆಲುವು ಪೂರ್ತಿಯಾಗಿ ಕಾಣಿಸಿಲ್ಲ. ಜೀವನದಲ್ಲಿ ಎಷ್ಟೊಂದು ಸುಂದರತೆ ಬರ್ತದೆ, ಸೌಮ್ಯತೆ ಬರ್ತದೆ, ಎಷ್ಟೊಂದು ಒಳ್ಳೆಯ ಕಣ್ಣಿಗೆ ನಮ್ಗೆ ಕಾಣಿಸುತ್ತೆ, ಪೂರ್ತಿಯಾಗಿ ಕಾಣಿಸಲ್ಲ. ಒಂದು ಚೂರು 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 ಮಿಂಚು ಬಂದ ಹಾಗೆ ಇದೊಂದು ಟ್ರೇಲರ್ ತೋರಿಸ್ದಂಗೆ ಇರುತ್ತೆ. ಯಾವಾಗಲೂ ಟ್ರೇಲರೇ ವಾಸಿ. ಟ್ರೇಲರ್ ನೋಡಿದಾಗ ಕುತೂಹಲ ಹುಟ್ಟಿಸುತ್ತೆ ಮುಂದೆ ಏನಿದೆ ಅಂತ. ಇಲ್ಲಿ ಹಾಗೆ ಅರೆಯರೆಯೇ ನಮಗೆ ತೋರ್ಪ ಒಲವು ಚೆಲುವುಗಳೆಲ್ಲ ನಮಗೆ ಅರ್ಧ ಅರ್ಧ ಕಾಣಿಸ್ತಾವಲ್ಲ, ಚೆಲುವು ಒಲವುಗಳು. ಇವ್ಯಾವುದು ಅಂದರೆ ಪರಿಪೂರ್ಣ ಸುಖಸತ್ವ ಸಾಗರದ ತೆರೆಗಳು. ಒಂದು ಪರಿಪೂರ್ಣವಾದಂಥ ಸುಖ, ಆ ಸತ್ವ ಇದೆಯಲ್ಲ, ಅದು ದೊಡ್ಡ ಸಾಗರದ ತೆರೆಗಳೇನು ಕಾಣಿಸ್ತಾ ಇದ್ದಾವೆ ಅಷ್ಟೇ. ಸಮುದ್ರ ದಂಡೆ ಕೂತ್ಕೊಂಡಿದ್ದೇನೆ, ತೆರೆ ಕಾಣಿಸುತ್ತೆ. ಸಮುದ್ರಕ್ಕೆ ಹೋಗಿ ಬಂದೆ ಅಂತ ಹೇಳ್ತೇನೆ ನಾನು. ಸಮುದ್ರಕ್ಕೆ ಹೋಗಲೇ ಇಲ್ಲ ನಾನು, ಸಮುದ್ರ ದಂಡೆ ಕೂತ್ಕೊಂಡಿದ್ದೇನೆ. ಸಮುದ್ರ ಮಧ್ಯ ಯಾವುದೋ ನನಗೆ ಗೊತ್ತೇ ಇಲ್ಲ. ಯಾವುದೋ ಒಂದು ತೆರೆ, ಎಲ್ಲೋ ಹುಟ್ಟಿದಂಥ ಒಂದು ತೆರೆ ಅಲೆ ಅಲೆಯಾಗಿ ಬಂದು ನನ್ನ ಕಾಲ ಹತ್ರ ಬರ್ತದೆ. ಅದನ್ನು ಕಂಡು ಸಮುದ್ರ ಕಂಡಿದ್ದೇನೆ ಅಂತ ಹೇಳ್ತೇನೆ ನಾನು. ಅಲ್ವಾ, ನಮಗೆ ಆಗೋದು ಹಾಯ್ದು ಅನುಭವ. ಸಮುದ್ರ ನೋಡ್ಕೊಂಬಂತೇನೆ ಹೋಗಿ. ಸಮುದ್ರ ನೋಡಲಿಲ್ಲ ನಾನು, ಸಮುದ್ರದ ಒಂದು 10-6 ಅಲೆಗಳನ್ನು ಮಾತ್ರ ನೋಡಿದ್ದೇನೆ, ಅಲೆಗಳು ಮಾತ್ರ ಕಂಡಿದ್ದೆ. ಅದಕ್ಕೆ ಹೇಳ್ತಾರೆ, ಅರೆಯರೆಯ ನಮಗೆ ತೋರ್ಪ ಒಲವು ಚೆಲವುಗಳೆಲ್ಲ ಪರಿಪೂರ್ಣ ಸುಖಸತ್ವ ಸಾಗರದ ತೆರೆಗಳು. ಆ ಪರಿಪೂರ್ಣ ಸುಖ ಅನ್ನುವಂಥ ಸತ್ವ ಸಾಗರ ಇದೆಯಲ್ಲ, ಅದರ ತೆರೆಗಳು ನಮಗೆ ಕಾಣಿಸ್ತಾ ಇದೆ. ಅದು ಉದಾಹರಣೆ ಎಷ್ಟು ಅದ್ಭುತ. ತರಣಿ ದೂರದೊಳಿಹನು. ಸೂರ್ಯ ತುಂಬ ದೂರ ಇದ್ದಾನೆ, ನಮಗೆ ಅವನು ಎಟಕೋಕ್ಕಾಗತ್ತಾ? ನಮಗೆ ಸೂರ್ಯನ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಿರಣ ನಮಗೆ ಎಟಕುವುದು. ಅವನು ಎಷ್ಟೋ ಲೈಟ್ ಇಯರ್ ಹಿಂದೆ ಬಿಟ್ಟಂಥ 4 ಲೈಟ್ ಇಯರ್ ಅಂತ ಹೇಳ್ತಾರೆ. 4 ಬೆಳಕಿನ ವರ್ಷಗಳ ಹಿಂದೆ ಬಿಟ್ಟಂಥ ಕಿರಣ ಇವತ್ತು ಮುಟ್ಟಿದೆ. ಇವತ್ತು ಸೂರ್ಯ ಇಲ್ಲ ಅಂತಾದರೆ ನಮಗೆ ಗೊತ್ತೂ ಆಗಲ್ಲ 4 ವರ್ಷ. ಇವತ್ತೇ ಸೂರ್ಯ ಇಲ್ಲ ಅಂತ ಅನ್ನೋದಾದರೆ ಸೂರ್ಯ ಪೂರ್ತಿ ಹೋಯ್ತು, ಅದು ಬಿಗ್ ಜಾಯಿಂಟ್ ಆಗಿಬಿಟ್ಟು, ರೆಡ್ ಜಾಯಿಂಟ್ ಆಗಿಬಿಟ್ಟು ಸೂರ್ಯ ಇಲ್ಲ, ನಕ್ಷತ್ರ ಇಲ್ಲ ಅಂದರೂ ಕೂಡ 4 ವರ್ಷ ಆರಾಮಾಗಿರ್ಬೋದು. ಯಾಕಂದರೆ 4 ವರ್ಷ ಹಿಂದೆ ಬಿಟ್ಟದ ಬೆಳಕು ಇವತ್ತು ಬರ್ತಾ ಇದೆ ನಮಗಿದು, ಇವತ್ತಿಂದಲ್ಲ ಅದು. ಅಷ್ಟು ವರ್ಷದ ಹಿಂದೆ ಬಿಟ್ಟಂತ ಬೆಳಕು ಇವತ್ತು ಬರ್ತಾ ಇದೆ ನಮಗೆ. ಒಂದು ಬೆಳಕಿನ ವರ್ಷ ಎಷ್ಟು ಅಂತ ನಾನು ಹೇಳಬೇಕಾಗಿಲ್ಲ. 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಹೋಗುವಂಥದ್ದು ಬೆಳಕಿನ ವೇಗ. 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್. ಅದಕ್ಕೆ ಗುಣಾಕಾರ ಮಾಡಿ 60ರಿಂದ, ಅಂದರೆ 1 ನಿಮಿಷಕ್ಕೆ ಅಷ್ಟು ಕಿಲೋಮೀಟ್ರು. ಅದಕ್ಕೆ 60ರಿಂದ ಗುಣಾಕಾರ ಮಾಡಿ, ಅಂದರೆ 1 ತಾಸಿನಲ್ಲಿ ಅಷ್ಟು ಮೈಲು. ಅದಕ್ಕೆ 24ರಿಂದ ಗುಣಾಕಾರ ಮಾಡಿ, ಅಷ್ಟು ಮೈಲಿ. ಅದಕ್ಕೆ ನಾನು 12ರಿಂದ ಗುಣಾಕಾರ ಮಾಡಿ, ಅದೆಲ್ಲ ಎಷ್ಟು ಅಂಕಿ ಬರ್ತದಲ್ಲ, ಹುಡ್ಕಾಡ್ಬೇಕು ನಂಗೆ ಅದನ್ನು. ಅಷ್ಟು ಮೈಲಿಗಳು ಅಂದರೆ 1 ಬೆಳಕಿನ ವೇಗ, 1 ಬೆಳಕಿನ ವರ್ಷ. ಅಂಥ 4 ಬೆಳಕಿನ ವರ್ಷಗಳ ಹಿಂದೆ ಬಿಟ್ಟಂಥ ಬೆಳಕು ಇವತ್ತು ಬಂದಿದೆ ನಮಗದು. ಆ ಬೆಳಕು ಬಂದಿದೆ, ದೂರ ತುಂಬ ಇದ್ದಾನೆ ಸೂರ್ಯ, ಆದರೆ ಕಿರಣ ಮಾತ್ರ ನಾನು ಮುಟ್ಟುತ್ತಲ್ಲ. ಸಮುದ್ರ ಮಧ್ಯೆ ಯಾವುದೋ ಗೊತ್ತಿಲ್ಲ, ಆದರೆ ಸಮುದ್ರದ ತೆರೆ ನಾನು ಮುಟ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಕಡೆ ಮಾತು ಮಾತ್ರ ಅದ್ಭುತ, ಯಾವಾಗಲೂ ಅದು 4ನೇ ಪಾದ ಅದ್ಭುತ. ತೆರೆಯು ನೆರೆತದ ಕುರುಹೋ ಮಂಕುತಿಮ್ಮ. ತೆರೆ ಬರಬೇಕಾದ್ರೆ ತುಂಬಿದರೆ ಮಾತ್ರ ತೆರೆ ಬರ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಪಾತ್ರೆ ಇದೆ, ಬುಟ್ಟಿ ಇದೆ ಮನೆಯಲ್ಲಿ, ನೀರು ಹಾಕಿಲ್ಲ ಅದರೊಳಗೆ, ಟಕ್ ಅಂತ ಒಂದು ಕಲ್ಲು ಹಾಕಿ, ಸದ್ದು ಬರುತ್ತೆ, ಇನ್ನೇನು ಬರಲ್ಲ. ಕಲ್ಲು ಹಾಕಿದರೆ ತೆರೆ ಬರೋದಿಲ್ಲ, ನೀರಿದ್ದರೆ ಮಾತ್ರ ತೆರೆ ಬರುವಂಥದ್ದು. ನೀರು ತುಂಬಿದಾಗ ಮಾತ್ರ ಒಂದು ಸಣ್ಣ ಹರಳು ಹಾಕಿದರೆ ತೆರೆ ಬರ್ತದೆ. ತೆರೆ ಬರೋ ಲಕ್ಷಣ ಅಂದರೆ ಅದು ತುಂಬಿದೆ ಅಂತ, ನೀರಿದೆ ಅಂತ, ಸತ್ವ ಇದೆ ಅಂತ. ಸತ್ವ ತುಂಬಿದರೆ ಮಾತ್ರ ತಾನೇ ತೆರೆ ಬರುವಂಥದ್ದು. ಸಮುದ್ರದಲ್ಲಿ ನೀರು ತುಂಬಿದಾಗ ಮಾತ್ರ ತೆರೆಗಳು ತೊನೆಗೆ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ, ತೆರೆಯು ನೆರೆತದ ಕುರುಹೋ ಮಂಕುತಿಮ್ಮ. ನೆರೆತದಂತ ತುಂಬಿರುವಂಥದ್ದು. ಅದು ತುಂಬಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ತೆರೆಗಳು ಬರ್ತಾ ಇದ್ದೇವಲ್ಲ, ಅದೇ ಸಾಕ್ಷಿ. ಅದು ಎಂಥದ್ದು? ಪರಿಪೂರ್ಣ ಸುಖ ಸತ್ವ ಸಾಗರದ ತೆರೆಗಳು. ಪರಿಪೂರ್ಣ ಸುಖ ಅನ್ನುವಂಥ ಸತ್ವ ಇದೆಯಲ್ಲ, ಆ ಸಾಗರದ ತೆರೆಗಳು ನಮ್ಮನ್ನು ಮುಟ್ತಾ ಇದ್ದಾವೆ. ಪೂರ್ತಿ ಕಣ್ಣಿಗೆ ಕಾಣಿಸಿಲ್ಲ ನಮಗೆ. ಇದಕ್ಕೊಂದು ನನಗೆ ಒಂದು ಮಾತು ಅರ್ಥ ಆಗುತ್ತೆ.
ಯಾವುದು ತುಂಬಿದೆಯೋ ಅದು ಮಾತ್ರ ಹೊರಗೆ ಬರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ನೀರು ತುಂಬಿದರೆ ನೀರಿನ ಅಲೆಗಳು ಬರ್ತವೆ. ನೀವು ಹಾಲು ತುಂಬಿದರೆ ಹಾಲಿನ ತೆರೆಗಳು ಬರ್ತವೆ. ಅದು ಯಾವ ವಸ್ತು ಇದೆಯೋ ಮೂಲ ವಸ್ತು ಅದನ್ನೇ ಹೊರಗೆ ಕಾಣಿಸುವಂಥದ್ದು. ಇದನ್ನು ಭಾಳ ಮುಖ್ಯವಾಗಿ ಹೇಳಬೇಕು. ಅದನ್ನು ನಾವು ಯಾವುದನ್ನು ಹೇಳ್ತೇವೆ ಹೊರಗಡೆ, ಒಲವು ಚೆಲುವುಗಳು ಮನುಷ್ಯನ ಜೀವನದಲ್ಲಿ ಬರ್ತವೆ. ಕೆಲವರು ತುಂಬ ಸಂತೋಷ ಆಗುತ್ತೆ ಮಾತಾಡಿಸಿದರೆ, ಇನ್ನೂ ಮಾತಾಡಿಸ್ಬೇಕು ಅನಿಸುತ್ತೆ. ಇನ್ನೂರು ಬಂದ್ರಪ್ಪ ಮತ್ತೇನು ಹೋಗೋಣ ಬಾ ಅಂತ ಹೋಗಬೇಕು ಅನಿಸುತ್ತೆ. ಯಾಕೆ ಅದು? ಕೆಲವ್ರ ಮಾತು ಯಾವಾಗಲೂ ಕಟುವಾಗಿರ್ತದೆ, ಕೆಲವ್ರ ಮಾತು ತುಂಬ ಮೃದುವಾಗಿರ್ತದೆ. ಕೆಲವ್ರು ನೋಡಿದ ತಕ್ಷಣ ಸಂತೋಷ ಆಗುತ್ತೆ, ಇನ್ನು ಕೆಲವ್ರು ನೋಡೋದು ಬೇಡ ಅನಿಸುತ್ತೆ. ಯಾಕೆ ಆಗ್ತದೆ ವ್ಯತ್ಯಾಸ? ಅದು ಯಾಕೆ ಆಗ್ತದೆ ಅನ್ನೋದು ಅದು ಮುಂಚೆ ಬರ್ತದೆ. ಕಣ್ಣಿಗೆ ಕಾಣಿಸುವಂಥ ಒಲವು ಚೆಲುವುಗಳು ಮಾತ್ರ ಅಲ್ಲ, ಕಠೋರತೆ ಅಸಹ್ಯಗಳು ಕೂಡ, ಅವುಗಳು ಕೂಡ ಎಲ್ಲಿಂದ ಬರ್ತವೆ? ಇವು ಒಳಗಿರುವಂಥ ಸತ್ವೇ ಹೊರಗೆ ಬರೋದಲ್ಲ. ಅದಕ್ಕೊಂದು ಭಾಳ ಅದ್ಭುತ ಘಟನೆ ಇದೆ. ಶುದ್ಧೋಧನನ ಮಗನಾಗಿ ಸಿದ್ಧಾರ್ಥ 29 ವರ್ಷ ಲೋಲುಪತೆಯಲ್ಲಿ ಬದುಕಿದ. ದುಃಖವನ್ನು ಕಾಣದೆ ಕೇಳದೆ ಬದುಕಿದ. ದುಃಖ ಇದೆ ಅನ್ನೋದು ಗೊತ್ತಿಲ್ಲದೆ ಬದುಕಿದಂಥ ಮನುಷ್ಯ. ಹಾಗಿದ್ದದ್ದು ಒಳ್ಳೆಯದಾಯಿತು. ಅವನು ನಮ್ಮ ಹಾಗೆ ಬೆಳೆದಿದ್ರೆ ಏನು ಸೆನ್ಸಿಟಿವ್ ಆಗಿಬಿಡ್ತಿದ್ನೋ ಏನೋ. 29 ವರ್ಷ ಕಷ್ಟವನ್ನು ಕಾಣದೆ, ದುಃಖವನ್ನು ಕಾಣದೆ, ವಯಸ್ಸನ್ನು, ವೃದ್ಧಾಪ್ಯವನ್ನು ಕಾಣದೆ ಬದುಕಿದಂಥವನು ಒಂದು ಸಲ ಹೊರಗಡೆ ಬಂದಾಗ, ಹಿಂಗಿದೆಯಾ ಜಗತ್ತು, ನನಗೆ ಗೊತ್ತೇ ಇಲ್ಲ ಅಂತ ಅನ್ನೋಕ್ಕಾಯ್ತು. ಯಾವಾಗಲೂ ನಮಗೆ ಶಾಕ್ ಆಗೋದು ಯಾವಾಗ ಗೊತ್ತಾ? ಅಪೇಕ್ಷೆ ಮಾಡದೇ ಇದ್ದದ್ದು ಕಂಡಾಗ ಶಾಕ್ ಆಗ್ತದೆ ನಮಗೆ. ಅದಕ್ಕೆ ಭಾಳ ಸಲ ಹೇಳ್ತಿರ್ತೇನೆ ಇದನ್ನು ನಾನು. ನಮ್ಮ ಮನಸ್ಸು ಇನ್ಸೆನ್ಸಿಟಿವ್ ಆಗಿಬಿಟ್ರೆ ಮುಂದೆ ರಿಪೇರಿ ಮಾಡೋದು ಕಷ್ಟ. ಅದನ್ನು ನಮ್ಮ ಟಿ ವಿ ಚಾನಲ್ಗಳನ್ನು ನೋಡಿದರೆ ಎಲ್ಲೋ ಒಂದು ಮೂಲೆಗೆ ಒಂದು ಆ್ಯಕ್ಸಿಡೆಂಟ್ ಆಗಿದೆ. ಕರ್ನಾಟಕದ ಮೂಲೆ ಆಟೋ ರಿಕ್ಷಾ ಆ್ಯಕ್ಸಿಡೆಂಟ್, 2-3 ಜನ ಸತ್ತೋಗಿದ್ದಾರೆ. ಕೆಟ್ಟ ಪಾಪ, ದುಃಖದ ಕಂಡತಿ ಅದು. ನಮ್ಮ ಕ್ಯಾಮ್ರಾಮನ್ ಹುಡ್ಕೊಂಡು ಅಲ್ಲಿ ಹೋಗ್ತಾನೆ. ಹೋಗಿ ಆ ಡಿಸ್ಟಾರ್ಟೆಡ್ ದೇಹಗಳನ್ನೆಲ್ಲ ತೋರಿಸಿ ಆ ರಕ್ತದ ಟ್ರೇಲ್ ಹನಿ ಹಿಡ್ಕೊಂಡು ಹೋಗೋದು. ಅದನ್ನು ಎಷ್ಟು ಅಸಹ್ಯ ಅನಿಸಲ್ವಾ? ಪುಟ್ಟ ಮಕ್ಕಳು ನೋಡಲ್ವಾ ಅದನ್ನು? ಮೊದಲೇ ಸಲ ನೋಡಿದ ಮಕ್ಕಳು ಏನು ಅಂತ ಕೇಳ್ತಾರೆ, ಮುಂದೆ ಅಯ್ಯೋ ಆ್ಯಕ್ಸಿಡೆಂಟ್ ಆಗಿದೆ ಬಿಡು, ಆ ಹುಡುಗರು ಏನು ಸೆನ್ಸಿಟಿವ್ ಆಗಿಬಿಡ್ತಾರೆ. ಈಗ ನಮಗೂ ಹಾಗೆ ಆಗ್ತಿರ್ಲಿಲ್ವ? ಎಲ್ಲೋ ಒಂದು ಬಾಂಬ್ ಎಕ್ಸ್ಪ್ಲೋಜನ್ ಅಥವಾ 10 ಜನ ಸತ್ತಾಗ ಮನಸ್ಸು ಕಳಗ್ತಾಯಿತ್ತು, ಅಯ್ಯೋ ಪಾಪ 10 ಜನ ಸತ್ತೋದ್ರಲ್ಲಪ್ಪ ಅಂತ. ದಿನ ಬೆಳಗ್ಗೆ ಪೇಪರ್ ನೋಡಿದ, ಇವತ್ತೆಷ್ಟು ಸ್ಕೋರ್ ಆಗಿಬಿಟ್ಟಿದೆ ಅಷ್ಟೇ. ಅದು ಯಾಕೆ ಹಂಗೆ ಆಗ್ತದೆ ಅಂದರೆ, ಒಂದು ಸಲ ಮನಸ್ಸು ಕಲ್ಲಾಗ್ತಾ ಹೋದಾಗ ಇನ್ಸೆನ್ಸಿಟಿವ್, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಯಾವುದೂ ಇಲ್ಲ. ಈ ಒಲವು ಚೆಲುವು ಬರೋದು ಹೇಗೆ ಸಂತೋಷ ಕೊಡುತ್ತೋ ಹಾಗೆ ಕಾಠಿಣ್ಯ ಅಸಹ್ಯಗಳು ಬರೋದು ಕೂಡ ಒಂದಾಗುತ್ತೆ. ಎಲ್ಲಿದ್ದು ಬರ್ತವೆ ಇವು? ಸಾಗರದ ಅಲೆಗಳು ಅಂತ ಹೇಳಿದರು. ಆ ಸಾಗರದಲ್ಲಿ ಯಾವ ವಸ್ತು ಇದೆಯೋ ಅದೇ ತಾನೇ ಅಲೆ ಆಗಿ ಬರೋದು. ಈ ಶುದ್ಧೋಧನ ಆ ಸಿದ್ಧಾರ್ಥನ ಜೀವನದಲ್ಲಿ ಬರುವಂಥದ್ದು. ಸಂತೋಷವನ್ನೇ ನೋಡಿ ಬೆಳೆದಂಥ ಮನುಷ್ಯ ಒಂದು ಸಲ ಹೊರಗಡೆ ಹೋದಾಗ ವೃದ್ಧಾಪ್ಯವನ್ನು, ಸಾವನ್ನು, ಬಡತನವನ್ನು ಕಂಡಾಗ ಇದು ಜೀವನನ? ಹಾಗ ಸತ್ಯ ಏನು ಅಂತ ಹೋದ, ಒದ್ದಾಡಿದ, ಸನ್ಯಾಸಿಯಾದ, ದೇಹವನ್ನು ದಂಡಿಸಿದ. ಕೊನೆಗೆ ಅರ್ಥ ಆಯಿತು, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಪ್ರಚಾರ ಮಾಡ್ಕೊಂಡು ಹೊರಟ. ಹೋಗುವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಅವನ ಜೊತೆಗೆ ಆನಂದ ಬಂದ. ಆನಂದ ಅವನ ಶಿಷ್ಯ. ಒಂದು ಸಲ ಇಬ್ಬರು ಒಂದು ಮನೆಗೆ ಭಿಕ್ಷೆ ಬಿಡೋಕ್ಕೆ ಹೋಗಿದ್ದಾರೆ, ರೈತನ ಮನೆಗೆ. ಬಾಗಿಲು ತಟ್ಟಿದ್ರು. ರೈತ ಪಾಪ ಸುಸ್ತಾಗಿ ಬಂದು ಮಲ್ಕೊಂಡಿದ್ದಾನೆ. ಯಾರು ಬಂದರು ಬಾಗಿಲ ತೆಗೆದ್ರು ಅಂತ ತೆಗೆದ. ನೋಡ್ತಾನೆ ಬುದ್ಧ ಆನಂದ ಇಬ್ಬರು ನಿಂತ್ಕೊಂಡಿದ್ದಾರೆ. ಗಟ್ಟಿಮುಟ್ಟಿ ಆಳುಗಳು, 35-36 ವರ್ಷದವ್ರು ಇಬ್ಬರೂ, ಸುಂದರಾಕಾರರು, ಕಾವಿ ಹಾಕ್ಕೊಂಡಿದ್ದಾರೆ. ಆ ರೈತನಿಗೆ ಸಿಟ್ಟು ಏರ್ಬಿಡ್ತು. ಕೆಲಸ ಮಾಡೋಕ್ಕೆ ಬರಲ್ವಾ? ಭಿಕ್ಷೆ ಬಿಡೋಕ್ಕೆ ಬರ್ತೀರ ಬರೀ? ನಾವು ಅಂತೀವಿ ನೋಡಿ, ಒಂದು ಸಲ ಅಂದ್ಬಿಡ್ತೀವಿ, ಕಲ್ಲಿನಾಗಿದ್ದೀಯಾ, ಕೆಲಸ ಮಾಡೋದು ಭಿಕ್ಷೆ ಬಿಡೋಕ್ಕೆ ಬರ್ತೀಯ ನೀನು? ಅವನು ಅದೇ ರೀತಿ ಬೈದ ರೈತ. ನಾನು ಹೊಲದಲ್ಲಿ ದುಡಿತೇನೆ ಗೊತ್ತಾ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ದುಡಿತೇನೆ, ಕೆಸರಲ್ಲಿ ಒದ್ದಾಡ್ತೇನೆ. ನಾನು ನನ್ನ ಹೆಂಡತಿ ಮಕ್ಕಳು ಉಪವಾಸ ಬಿದ್ದು ದುಡಿತೇವೆ ಹೊಲದಲ್ಲಿ ಅಂತ ಹೇಳಿ ಕಾಳು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಗೆ ಕೊಡೋಕೆ ಇಟ್ಕೊಂಡಿದ್ದೇನೆ ಅದನ್ನು. ಸೋಮವಾರಗಳಿಗೆ ನಮ್ಮಲ್ಲಿ ಕೊಡೋಕ್ಕೆ ಜಾಗ ಇಲ್ಲ, ಮಟೀರಿಯಲ್ ಇಲ್ಲ ನಮ್ಮಲ್ಲಿ, ಕೊಡೋಲ್ಲ ನಿಮಗೆ. ಹೋಗಿ ದುಡ್ಡು ಬನ್ನಿ, ಕೆಲಸ ಮಾಡಿ. ನಾನು ಹೊಲಕ್ಕೆ ಬರ್ತೀರಾ, ಕೆಲಸ ಮಾಡ್ತೀರಾ, ದುಡೀರಿ, ಕೊಡ್ತೀನಿ ಅಂತೇನೋ ಜೋರಾಗಿ ಮಾತಾಡ್ಬಿಟ್ಟ. ಪಾಪ ಅವನ ಕೋಪ ಬಂದಿತ್ತು ಅನಿಸುತ್ತೆ. ಆನಂದನಿಗೆ, ಇವನಿಗೆ ಬುದ್ಧನಿಗೆ ಏನೂ ಸಿಟ್ಟು ಬರಲಿಲ್ಲ. ಆನಂದನಿಗೆ ರೋಷ ಉಕ್ತಾಯಿತ್ತು ಒಳಗಡೆ. ನಮ್ಮ ಗುರುವಿಗೆ ಹಿಂಗೆ ಬೈತಾನಲ್ಲ ಇವನು ರೈತ ಅಂತ. ಬುದ್ಧ ಹೇಳ್ದ, ಇಲ್ಲಪ್ಪ ನಾನು ಕೃಷಿ ಮಾಡ್ತೇನೆ, ನಿನಗೆ ಗೊತ್ತಿಲ್ಲ, ನಾನು ಕೃಷಿ ಮಾಡೋನೆ. ಆದರೆ ನನ್ನ ಭೂಮಿ ನೆಲದ ಮೇಲಿಲ್ಲ, ನನ್ನ ಹೊಲ ಇದೆ ನೆಲದ ಮೇಲಿಲ್ಲ, ಎಲ್ಲರ ಹೃದಯದಲ್ಲಿದೆ ನನ್ನ ಹೊಲ. ನಾನೇನು ಮಾಡ್ತೇನೆ, ಹೊಲ ಸ್ವಚ್ಛ ಮಾಡ್ತೇನೆ, ಉಳ್ತೇನೆ, ಉತ್ತು ಅಹಿಂಸೆಯ ಬೀಜಗಳನ್ನು ಅದರೊಳಗೆ ಹಾಕ್ತಾ ಬರ್ತೇನೆ. ನಾನು ಮಾಡೋ ಕೆಲಸ ಅದೇ ಒಕ್ಕಲ್ತನ ಮಾಡೋದು. ನಾನು ಎಲ್ಲ ಹೃದಯದಲ್ಲಿ ಹೊಲವನ್ನು ಸರಿ ಮಾಡಿ ಅದರೊಳಗೆ ಅಹಿಂಸೆಯ ಬೀಜಗಳನ್ನು ಹಾಕ್ತಾ ಬರ್ತೇನೆ. ಹಾಕೋದಷ್ಟೇ ಅಲ್ಲ, ಪೋಷಿಸ್ತೇನೆ, ಅವಕ್ಕೆ ಆದಷ್ಟು ಆಹಾರಗಳನ್ನು ಕೊಡ್ತೇನೆ, ಕೊಟ್ಟುಬಿಟ್ಟು ಪ್ರಾರ್ಥನೆಯೂ ಮಾಡ್ತೇನೆ, ಭಗವಂತ ಇದು ಬೆಳೀಲಿ, ಬೇಗ ಬೆಳೀಲಿ, ದೊಡ್ಡದಾಗಲಿ, ವೃಕ್ಷ ಆಗಿ ಫಲ ಕೊಡಲಿ ಅಂತ. ಯಾಕಂದ್ರೆ ನನಗೆ ಗೊತ್ತು, ಅಹಿಂಸೆಯ ಬೀಜದ ಫಲಗಳು ಯಾವಾಗಲೂ ಒಳ್ಳೆಯದೇ ಆಗ್ತದೆ ಅಂತ ಗೊತ್ತಿದೆ.
ಒಂದು ಡಿಫ್ರೆನ್ಸ್ ಏನಪ್ಪ ನನಗೆ ನಿನಗೆ ಅಂತಂದರೆ, ನೀನು ಬೆಳೆದಂತಹ ಕಾಳುಗಳು ಮತ್ತೊಬ್ಬರು ಹೊಟ್ಟೆ ತುಂಬಿಸಿದರೆ ನನ್ನ ಹೊಲದಲ್ಲಿ ಬೆಳೆದಂಥ ಫಲಗಳು ಸಮಾಜದಲ್ಲಿ ಶಾಂತಿಯನ್ನು ತರ್ತದೆ. ಅದು ನಾನು ಮಾಡಿದ್ದೇನೆ ಅಂತ ಅವನು ಹೇಳಿದ. ಮತ್ತೆ ಮಾತು ಶುರು ಮಾಡಿದ್ದಪ್ಪ ಸನ್ಯಾಸಿ ಅವನು. ಅವನಿಗೇನು ಅರ್ಥ ಆಗಬೇಕು, ಇದು ಹೊಲ ಬಿತ್ತೋದು ಅಹಿಂಸೆ ಬೀಜ, ಟಪ್ ಅಂತ ಬಾಗಿಲು ಹಾಕ್ಕೊಂಡ ಹೋಗು, ಹಾಕೊಡಲ್ಲ ಹೋಗು ಅಂತ ಬೈದು ಕಳಿಸ್ದ. ಆನಂದ ಅಂದ, ನೋಡಿ ಏನು ರೈತ ನಮಗೆ ಗುರುಗಳಿಗೆ ಹಿಂಗೆ ಬೈತಾನೆ ಇವನು ಅಂತ ಸಿಟ್ಟು ಬಂತು. ಆನಂದ ಹೇಳಿದ, ಯಾಕೆ ಸುಮ್ಮನೆ ಕೂತಿದ್ಯಾ ಬುದ್ಧ ನೀನು, ನನಗೆ ಪರ್ಮಿಷನ್ ಕೊಡೋ, ನಾನು ನೋಡ್ಕೋತೀನಿ ಇವನ ಅಂದ. ಇಂಥ 3-4 ಸಲ ಮಾಡಿದ ಆನಂದ. ಆಗ ಬುದ್ಧ ಹೇಳ್ದ, ಕೋಪ ಮಾಡ್ಕೋಬೇಡ. ನಾವು ಯಾವ ವಸ್ತುವನ್ನು ಕೊಡ್ತೇವೆ ನಮ್ಮ ಮನೆಯಿಂದ ಕೊಡಬೇಕಾದ್ರೆ, ಭಾಳ ಚೆನ್ನಾಗಿರೋ ಮಾತು, ನಮ್ಮ ಉಗ್ರಾಣದಲ್ಲಿರೋ ವಸ್ತುಗಳನ್ನು ಮಾತ್ರ ನಾವು ಹೊರಗೆ ಕೊಡುವಂಥದ್ದು ಅಲ್ವಾ. ನಮ್ಮಲ್ಲಿ ಇರೋದನ್ನು ತಾನೇ ಕೊಡೋದು ನಾವು. ಆದ್ದರಿಂದ ಅವನಲ್ಲಿ ಏನಿತ್ತು ಅದು ಕೊಟ್ಟ ಪಾಪ ಅವನು. ಅವನಿಗೆ ಕೋಪ ತುಂಬಿತ್ತು, ಸಿಟ್ಟಿತ್ತು ಒಳಗಡೆ. ಏನೇನೋ ಬರ್ತಾರೆ ಇವ್ರು ಭಿಕ್ಷೆ ಬೇಡಕ್ಕೆ ಬರ್ತಾರೆ, ನಾನು ಕಷ್ಟಪಟ್ಟಿದ್ದೀನಿ ಇವ್ರು ಕಷ್ಟಪಟ್ಟಿಲ್ಲ ಅಂತ ಏನೇನೋ ಭಾವನೆಗಳಿತ್ತು. ಆ ಒಳಗಿದ್ದು ಉಗ್ರಾಣದ ಸರ್ಕನ್ನೇ ಹೊರಗೆ ತಂದು ಮಾರಿ ಹೋಗ್ಬಿಟ್ಟ ಅವನು. ಈಗ ನನ್ನ ಉಗ್ರಾಣದ ಸರ್ಕನ್ನು ನಾವು ಕೊಡಬೇಕಲ್ವ. ನೀನು ಉಗ್ರಾಣದಲ್ಲೂ ಅದೇ ಇದ್ದರೆ ಏನು ಪ್ರಯೋಜನ, ನೀನು ಉಗ್ರಾಣದಲ್ಲಿ ಶಾಂತಿ ಇರಬೇಕು ಅಂತ ಹೇಳ್ತಾನೆ. ಒಳಗಡೆ ಯಾವ ವಸ್ತು ಇದೆಯೋ ಅದೇ ಹೊರಗೆ ಬರಬೇಕಾದದ್ದು. ನೋಡಿ, ಇವತ್ತಿಗೆ ನಾವೆಲ್ಲ ದೊಡ್ಡ ಫಿಲಾಸಫಿ ಮಾತಾಡ್ತೇವೆ. ಸ್ಟೀಫನ್ ಕೋವೆ ಅನ್ನುವಂಥವ್ನು ಹೇಳ್ತಾನೆ, ಇನ್ಸೈಡ್ ಔಟ್ ಥಿಯರಿ ಅಂತ ಬರೀತಾರೆ. ದೊಡ್ಡ ಥಿಯರಿ ಅದು, ಇನ್ಸೈಡ್ ಔಟ್ ಭಾಳ ಪ್ರಚಾರ ಮಾಡ್ತಾರೆ ವೆಸ್ಟಲ್ಲಿ. ಅದು ನಮ್ಮಲ್ಲಿ ಭಾಳ ಮೊದಲೇ ಹೇಳಿಬಿಟ್ಟಿದ್ದಾರೆ. ಒಳಗಡೆ ಏನಿದೆಯೋ ಅದೇ ಹೊರಗೆ ಬರೋದು ಅಂತ. ನೀವು ಫ್ಲಾಸ್ಕಲ್ಲಿ ಕಾಫಿ ಹಾಕಿದರೆ ಸುರಿದ್ರೆ ಕಾಫಿನೇ ಬರುತ್ತೆ, ಟೀ ಬರೋಲ್ಲ. ಆದ್ದರಿಂದ ಒಳಗಡೆ ತುಂಬಿಕೊಳ್ಳೋದು ಚೆನ್ನಾಗಿದ್ದರೆ ಅದರದೇ ತೆರೆಗಳು ಹೊರಗೆ ಬರ್ತವೆ. ನಿಮಗೆ ಕಣ್ಣಿಗೆ ಕಾಣಿಸುವಂಥ ಒಲವು ಚೆಲುವುಗಳು ಬರಬೇಕಾದ್ರೆ ಅದು ಒಳಗಡೆ ಒಲವು ಚೆಲುವು ತುಂಬಿರಬೇಕು. ಅದಕ್ಕೆ ಎಷ್ಟು ಚೆಂದ ಹೇಳ್ತಾರೆ, ಪರಿಪೂರ್ಣ ಸುಖಸತ್ವ ಸಾಗರದ ತೆರೆಗಳು. ಒಳಗಡೆ ಪರಿಪೂರ್ಣ ಸುಖಸತ್ವ ಇದ್ದರೆ ಅದರ ತೆರೆಗಳು ಬಂದಾಗ ಒಲವು ಚೆಲುವುಗಳು ಕಾಣಿಸ್ತವೆ. ಅದಿಲ್ಲದೆ ಹೋದರೆ ಕಠೋರತೆ ಇದ್ದಾಗ ಕಾಠಿಣ್ಯ ಕಾಣಿಸುತ್ತೆ, ಅಸಹ್ಯ ಕಾಣಿಸುತ್ತೆ, ದ್ವೇಷ ಕಾಣಿಸುತ್ತೆ, ಅಸೂಯೆ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ಆದ್ದರಿಂದ ಆ ತೆರೆಗಳು ಯಾವ ಬರ್ತಾವೋ ಅದನ್ನು ಉಳಿಬೇಕು ಅಂತ. ಇನ್ಸೈಡ್ ಔಟ್ ಥಿಯರಿ ನಮ್ಮಲ್ಲಿ ಅಂತರ್ಬಹಿಷತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹೊರಗಡೆ ಒಳಗಡೆ ಒಂದೇ ಒಂದು ವಸ್ತು ಇರುವಂಥದ್ದು. ಒಳಗಡೆ ಇರೋದೇ ಹೊರಗೆ ಪ್ರಚಾರ ಆಗುವಂಥದ್ದು. ಒಳಗಿರುವಂಥ ಚಿಂತನೆ ಹೊರಗಡೆ ನಡವಳಿಕೆ ಆಗಿ ಬರುವಂಥದ್ದು. ಆದ್ದರಿಂದ ಹೊರಗೆ ಕಾಣಿಸುವಂಥ ಒಲವು ಚೆಲುವುಗಳ ಕಾಣಿಸ್ತಾವಲ್ಲ, ಆಗಾಗ ಕಾಣಿಸುವಂಥವು ಒಳಗಡೆ ಇರುವಂಥ ವಸ್ತುವಿನ ಅದು ಸಾಕಾರ ರೂಪ ಅಂತ. ಬರೀ ಪರಸತ್ವದ ನೋಟದಲ್ಲಿ ಮುಳುಗಿದಾಗ, ಬರೀ ಅಲ್ಲಿ ದಿಕ್ಕಿಟ್ಟಾಗ ತೆಳಗಿನ ನೆಲ ಮರೆಯೋ ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ 261 261 ಪದ್ಯ ಬಹಳ ಚೆನ್ನಾಗಿರೋದಿದು. ಆಟವೋ ಮಾಟವೋ ಕಾಟವೋ ಲೋಕವಿದು, ಆಟವೋ ಮಾಟವೋ ಕಾಟವೋ ಲೋಕವಿದು, ಊಟ ಉಪಚಾರಗಳ ಬೇಡವೆನ್ನದಿರು. ಬಹಳ ಪ್ರಿಯವಾಗೂ ಮಾತು. ಊಟ ಉಪಚಾರಗಳ ಬೇಡವೆನ್ನದಿರು, ಪಾಠವೋ ಮೈಗಿರಲಿ ನೋಟ ತತ್ವದೊಳಿರಲಿ ಅಂಥೇಳಿ ಪಾಠಿಸು ಸಮನ್ವಯವ ಮಂಕುತಿಮ್ಮ ಅಂತ. ಎರಡೂ ಸಮನ್ವಯ ಬೇಕು. ಬರೀ ಪರತತ್ವ ನೋಡ್ಕೊಂಡು ಹೋಗಿ ಕೆಳಗೆ ನೋಡದೆ ಹೋದರೆ ಅದಕ್ಕೆ ಹೇಳ್ತಾರೆ, ಯು ಕ್ಯಾನ್ ವಿಸ್ಪರ್ ಇನ್ ಟು ದ ಸ್ಟಾರ್ಸ್ ಬಟ್ ಮೇಕ್ ಶ್ಯೂರ್ ಯು ಆರ್ ಫರ್ಮ್ಲಿ ಗ್ರೌಂಡೆಡ್ ಆನ್ ದಿ ಗ್ರೌಂಡ್ ಅಂತ. ಆಕಾಶ ನಕ್ಷತ್ರ ಹತ್ರ ಮಾತಾಡೋ ಆಸೆ ಇರ್ಬೋದು, ಅದರ ಭೂಮಿ ಮೇಲೆ ನಡಿಬೇಕಾದ್ರೆ ಎಲ್ಲ ನೋಡ್ಕೊಂಡು ನಡೀಪ, ಬರೀ ಆಕಾಶ ನೋಡ್ಕೊಂಡ್ರೆ ಬಿದ್ದು ಹೋಗ್ತೀಯ ನೀನು ಅಂತ. ಎರಡೂ ಇರಬೇಕು. ಅದಕ್ಕೆಷ್ಟು ಚೆಂದ ಮಾತದು ಅಂದರೆ, ಆಟವೋ ಮಾಟವೋ ಕಾಟವೋ. ಇದು ಆಟನೋ ಮಾಟನೋ ಕಾಟನೋ, ಈ ಲೋಕ ಹಂಗಿದೆ, ಇರೋದೇ ಹಂಗಿದೆ ಇದು. ಇದರೊಳಗೆ ಊಟ ಉಪಚಾರಗಳ ಬೇಡವೆನ್ನದಿರು. ಊಟ ಉಪಚಾರ ಬೇಡ, ಮೈ ಚೆನ್ನಾಗಿ ನೋಡ್ಕೊ ನೀನು, ಮೈ ಬೇಕಲ್ಲ. ಪಾಠವೋ ಮೈಗಿರಲಿ. ಪಾಠ ಅಂತಂದರೆ ಅದು ಪಟುತ್ವ, ಸಾಮರ್ಥ್ಯ. ಆ ದೇಹಕ್ಕೆ ಬೇಕಾದಂಥ ಸಾಮರ್ಥ್ಯ ದೇಹಕ್ಕೆ ಇರಬೇಕದು. ಆಮೇಲೆ ನೋಟ ತತ್ವದೊಳಿರಲಿ. ಬರೀ ತತ್ವ ಬೇಕು ಅಂತ ದೇಹ ಬಿಡಬೇಡ, ಯಾಕಂದರೆ ದೇಹದಿಂದಾನೇ ತತ್ವದ ಕಡೆ ಹೋಗಬೇಕಾದದ್ದು ನೀನು. ಆದ್ದರಿಂದ ದೇಹ ಬಿಡಬೇಡ. ಪಾಠಿಸು ಸಮನ್ವಯ ಮಂಕುತಿಮ್ಮ, ಎರಡಕ್ಕೂ ಸಮನ್ವಯ ಮಾಡು ಅಂತ. ಈ ಜೀವಿಗಳು ಇರುವಂಥದ್ದು ಎರಡು ಪದಾರ್ಥಗಳು ಇರುವಂಥದ್ದು, ಒಂದು ದೇಹ, ಇನ್ನೊಂದು ದೇಹಿ. ಭಗವದ್ಗೀತೆಯಲ್ಲಿ ಬರುವಂಥ ಮುಖ್ಯ ವಿಷಯ ಅದು. ಇದು ದೇಹ, ಇದರೊಳಗಿರುವಂಥದ್ದು ದೇಹಿ, ಆ ಚೈತನ್ಯ ದೇಹಿ. ದೇಹ ಕಣ್ಣಿಗೆ ಕಾಣುವಂಥ ಅಂಗಾಂಗಗಳ ಜೊತೆಗೆ ಈ ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಅಂತಃಕರಣಗಳು ಸೇರಿಕೊಂಡು ಅದ್ರ ಜೊತೆಗೆ ಜನ್ಮ ಜನ್ಮಾಂತರದ ಕರ್ಮಗಳು ಸೇರಿಕೊಂಡಾವ. ಇದು ದೇಹದ ಲಕ್ಷಣ ಅಂತ ಹೇಳ್ತೀವಿ. ಇದು ದೇಹ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದರೊಳಗಿರುವಂಥ ಚೈತನ್ಯ ಇದೆಯಲ್ಲ ಅದು ದೇಹಿ ಅಂತ ಹೇಳಿದೆ. ಡಿ ವಿ ಜಿ ಒಂದು ಚಂದ ಬರೀತಾರೆ, ಸಣ್ಣ ಸಣ್ಣ ಮಾತುಗಳು, ಎಷ್ಟು ಅದ್ಭುತ ಮಾತು. ದೇಹ ಆತ್ಮದ ಸೊತ್ತು. ಎರಡು ಚುಟುಕಾದ ಮಾತುಗಳು. ದೇಹ ಆತ್ಮದ ಸೊತ್ತು, ಆತ್ಮ ದೇಹದ ಸ್ವಾಮಿ. ಎರಡೇ ಮಾತಲ್ಲಿ ಹೇಳುವಂಥದ್ದು. ದೇಹ ಆತ್ಮದ ಸೊತ್ತು. ಈ ದೇಹ ಇದೆಯಲ್ಲ ಆತ್ಮದ ಸೊತ್ತು, ವಸ್ತು ಅದು. ಆತ್ಮ ಹೇಗೆ ಹೇಳ್ತೋ ಬದುಕಬೇಕಾದದ್ದು. ಅದಕ್ಕೇ ಆತ್ಮ ದೇಹದ ಸ್ವಾಮಿಯಾದಂಥದ್ದು. ಇದನ್ನು 2ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ಬರ್ತದೆ. ಅಂತವಂತ ಇಮೇ ದೇಹ
ನಿತ್ಯ ಸೋಕ್ತ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಈ ದೇಹ ಶಾಶ್ವತವಾಗಿ ಉಳಿಯೋದಲ್ಲ, ಹೇಗೂ ಬಿದ್ದು ಹೋಗ್ತದೆ, ಇದನ್ನು ಧರಿಸಿರುವಂಥ ಆತ್ಮನಿತ್ಯವಾದದ್ದು ಅಂತೆಲ್ಲ ಆದ್ದರಿಂದ ಯುದ್ಧ ಮಾಡು. ದೇಹಕ್ಕೇನು ಬೆಲೆ ಇಲ್ವಾ ಹಾಗಾದರೆ? ಯುದ್ಧ ಮಾಡೋದು ಯಾವುದು? ಯುದ್ಧ ಮಾಡೋದೇ ದೇಹ. ಅದನ್ನು ದೇಹವನ್ನು ಬಿಡೋ ಹಾಗಿಲ್ಲ. ಡಿ ವಿ ಜಿ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ದೇಹವೆಂಬುದು ಕುದುರೆ ಆತ್ಮನದರ ರೋಹಿ, ವಾಹನವನ್ನು ಉಪವಾಸವಿರಿಸೆ ನಡೆದೀತೆ, ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ. ಈ ಆತ್ಮ ದೇಹ ಎರಡೂ ಬಿಡೋ ಹಾಗಿಲ್ಲ, ಎರಡೂ ಮುಖ್ಯ. ಇನ್ನೊಂದು ಹೇಳ್ತಾರೆ, ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು. ಇದೇನು ದೇಹ ಉಪಯೋಗ ಇಲ್ಲ, ಕಲ್ಮಶ ತುಂಬಿದಂಥ ಒಂದು ಹುತ್ತ ಇದೆ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ. ಬ್ರಹ್ಮಪುರಿ ಅಂತ ಹೇಳ್ತಾರಲ್ಲ ಋಷಿಗಳು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ಇದು ಹೇಗಿದೆ ಅಂದರೆ ದೇಹ ಹಮ್ಮುಳ್ಳ ಹಯ, ಶಕ್ತಿ ಇರುವಂಥ ಕುದುರೆ. ಆ ಶಕ್ತಿಯಿಂದ ಕುದುರೆಯನ್ನು ಚೆನ್ನಾಗಿ ನೋಡಿಕೊಂಡು ಒಂದು ಕಡಿವಾಣ ಹಾಕಿಟ್ಕೊಂಡ್ರೆ ನಿಮ್ಮ ಗುರಿ ಕಡೆ ಕರ್ಕೊಂಡು ಹೋಗ್ತದೆ. ದೇಹ ಬಿಡೋಂಗಿಲ್ಲ. ದೇಹನೂ ಬೇಕು, ಆತ್ಮನೂ ಬೇಕು, ಎರಡೂ ಬೇಕು ಅಂತ. ಅದಕ್ಕೆ ಮರಾಠಿಯಲ್ಲಿ ಒಂದು ಮಾತಿದೆ, ಪೆಹಲೆ ಪೋಟೋಬಾ ನಂತರ ವಿಠೋಬಾ ಅಂತ. ಮೊದಲು ಹೊಟ್ಟೆ ನೋಡ್ಕೋಬೇಕು, ಆಮೇಲೆ ಭಗವಂತನಲ್ಲಿ ಹೋಗಬೇಕು. ನೀವು ದೇವಸ್ಥಾನ ಕ್ಯೂ ನಿಂತ್ಕೋಬೇಕು. ಇತ್ತೀಚೆಗೆ ನಾವು ಪಂಢರಪುರಕ್ಕೆ ಹೋಗಿದ್ವಿ, ವಿಠೋಬಾ ಅಂತ ನೆನಪಾಯಿತು. ಅಲ್ಲಿ ಕ್ಯೂ ಇದೆ. ಈಗ ಕ್ಯೂ ಚೆನ್ನಾಗಾಗಲಿ ಅಂತ 7 ಅಂತಸ್ತಿನ ಬಿಲ್ಡಿಂಗ್ ಕಟ್ಸಿದ್ದಾರೆ. ಇನ್ನು ಗೊತ್ತಾಯ್ತಲ್ಲ, ಕ್ಯೂ ಚೆನ್ನಾಗಾಗಲಿ ಜನ ಆಗಲಿ ಅಂತ ಕೂಡ 7 ಅಂತಸ್ತಿನ ಬಿಲ್ಡಿಂಗ್ ಹೀಗೆ ಹೋಗ್ತಾ ಇರೋದು, 7 ಅಂತಸ್ತು. ಅವ್ರು ಕೇಳಿದೆ ಒಂದು ಸಲ, ಎಷ್ಟೊತ್ತಾಗುತ್ತೆ ಕ್ಯೂ ಹೋಗಿ ದರ್ಶನ ಆಗಬೇಕಾದ್ರೆ ಅಂತ. 24 ತಾಸು ಆಗ್ತದೆ ಅಂದರು. ದರ್ಶನ ಎಷ್ಟೊತ್ತಾಗ್ತದೆ ಅಂತ, 2 ಸೆಕೆಂಡು 3 ಸೆಕೆಂಡ್ ಆಗ್ಬೋದು. ಅದು ತಿರುಪತಿ ನೋಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಅಲ್ಲೂ ಒಂದಿಬ್ಬರು ಪೈಲ್ವಾನರು ನಿಲ್ಲಿಸ್ಬಿಟ್ಟಿದ್ದಾರೆ. ಬಹುಶಃ ಪಾಂಡುರಂಗ ಕಷ್ಟ ಅಲ್ಲಿರೋದು. ಆ ಪೈಲ್ವಾನರು ಹೇಗಿದ್ದಾರೆ ಅಂದರೆ 24 ತಾಸು ನಿಂತ್ಕೊಂಡು ಬಸವಳಿ ಬಿಟ್ಟಿರ್ತೀರಿ ನೀವು. ಕಣ್ಣಲ್ಲಿ ಕಾಂತಿ ಇಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ನೀರಿಡಿಕೆ ಆಗಿ ಅದು ಹೇಳ್ತೇನಲ್ಲ, ದೇಹ ಕುಸಿದು ಹೋಗಿದೆ. ಅಲ್ಲಿ ಹೋಗಿದಾಗ ನೀವಿನ್ನೂ ಪಾಂಡುರಂಗ ಕಡೆ ಹೋಗಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಪೈಲ್ವಾನರು ಸರ್ರ ಅಂತ ಎಳೆದು ಬಿಡ್ತಾರೆ ನಿಮ್ಮನ್ನು. ಯಾಕಂದ್ರೆ ಮತ್ತೆ ಮುಂದವ್ರು ಬರಬೇಕಲ್ಲ ಕ್ಯೂ. ನೀವು ಬಂದಿರೋದು 24 ನಿಂತಿರೋದು ಆ ಕ್ಷಣಕ್ಕೋಸ್ಕರ. ಅಷ್ಟು ಎಳೆದು ಹಾಕಿಬಿಟ್ಟಿರ್ತಾರೆ. ಯಾರು ಎಳೆದ್ರು ಅಂತ ತಿರುಗಿ ನೋಡೋದ್ರೊಳಗೆ ಮುಂದೆ ಹೋಗಿರ್ತೀರಿ ನೀವು, ಪಾಂಡುರಂಗನ ದರ್ಶನ ಆಗಿರಲ್ಲ ನಿಮಗೆ. ಇದು ನೋಡಿ ಹೇಗಿದೆ ಈ ದೇಹ. ಆ ಪ್ರಶ್ನೆ ಹೇಗೆ ಬರುತ್ತೆ ಅಂತ ಅದಕ್ಕೆ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗುವಾಗ ಸಾಕಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗಿ, ಉಪವಾಸ ಮಾಡಿ ಹೋಗಬೇಡಿ. ಭಗವಂತ ನೋಡೋಕ್ಕಾದ್ರೂ ಒಂದು ಸ್ವಲ್ಪ ಶಕ್ತಿ ಬೇಕಲ್ಲ ನಿಮಗೆ. ಅದಕ್ಕೆ ಪಹಲೆ ಪೋಟೋಬಾ ನಂತರ ಬಿಟ್ಟೋಬಾ. ಮೊದಲು ಹೊಟ್ಟೆ ನೋಡ್ಕೋ, ಆಮೇಲೆ ನೋಡ್ಕೋ. ವಿವೇಕಾನಂದರು ಅದನ್ನೇ ಚೆನ್ನಾಗಿ ಹೇಳಿದರು, ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎ ಎಂಟಿ ಸ್ಟಮಕ್. ಹೊಟ್ಟೆ ಖಾಲಿ ಇದ್ದಾಗ ಕೂತ್ಕೊಳ್ರಪ್ಪ ಕಠೋಪನಿಷತ್ತು ಹೇಳ್ತೀನಿ, ಏನು ಕಠ ಹೇಳ್ತೀರಿ, ಉಪವಾಸ ಹೊಟ್ಟೆ ನಕ್ಷತ್ರ ಕಾಣಿಸ್ತಾ ಇದೆ ಮಧ್ಯಾಹ್ನ ನನಗೆ. ಆದ್ದರಿಂದ ಅದು ಹೇಳಬೇಡಿ, ದೇಹ ಪರ್ಯಾಯ ನೋಡ್ಕೋಬೇಕು ಅಂತ. ಇದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ಪಾಲಿಸಿದವರು. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಘಟನೆ ಹೇಳ್ತಾರೆ, ಭಾಳ ಚೆನ್ನಾಗಿರೋ ಘಟನೆ, ನನಗೆ ಇಷ್ಟವಾಗಿರುವಂಥ ಘಟನೆ ಅದು. 3-4 ಕಡೆ ಎಲ್ಲೋ ಹೇಳಿದ್ದೀನಿ ಅದನ್ನು ನಾನು. ಡಾಕ್ಟರ್ ರಾಮಸ್ವಾಮಿಯವ್ರಿಗೆ ಅದು ಚೆನ್ನಾಗಿ ಗೊತ್ತು, ಇನ್ನೂ ಗೊತ್ತದು. ಅವ್ರು ವರ್ಷ ಇದ್ದರೂ ಏನೋ ಆ ಗುಂಪಲ್ಲಿ ಗೊತ್ತಿಲ್ಲ ನನಗೆ. ವಿ ಸಿ ಅವರೊಂದು ಪ್ಲ್ಯಾನ್ ಮಾಡಿದ್ದರಂತೆ, ತುಮಕೂರಿಗೆ ಹೋಗೋದು ಅಂತೇನೋ ಪ್ಲ್ಯಾನ್ ಮಾಡಿದ್ದಾರೆ. ಒಂದು 4-5 ಜನ. ಈ 4-5 ಜನ ದೊಡ್ಡವ್ರು ಹೋಗ್ಬೇಕಾದ್ರೆ ಅಂಬ್ಯಾಸಡರ್ ಕಾರೇ ಬೇಕು, ಬೇರೆ ಯಾವುದೂ ಕಾರ್ ಆಗೋಲ್ಲ. ಆವಾಗೆಲ್ಲ ಅದೇ ಕಾರು ಹೋಗ್ತಿದ್ರಂತೆ. ಹೋಗ್ತಿರ್ಬೇಕಾದ್ರೆ ತುಮಕೂರು ಹತ್ತಿರ ಬಂದಾಗ ಆ ಟೈರ್ ಪಂಕ್ಚರ್ ಆಯಿತು. ಅದು ಪಂಕ್ಚರ್, ಅವನು ಕಾರ್ನವನು ಅಂಥವನೇ, ಸ್ಟೆಪ್ನಿ ಇಲ್ಲ, ಅದನ್ನು ಪಂಕ್ಚರ್ ಹಾಕ್ಸ್ಕೊಂಬರ್ಬೇಕು. ಸ್ವಲ್ಪ ಇಳೀರು ಸ್ವಾಮಿ, ಟೈರ್ ಚೇಂಜ್ ಮಾಡ್ಸ್ಕೊಂಡು ಬರ್ತೀನಿ, ಅರ್ಧ ಗಂಟೆ ಆಗುತ್ತೆ. ವಿ ಸಿ ಪಾಪ ನಸನಸೆ ಸ್ವಭಾವದವ್ರು, ಭಾಳ ಸಬಗು ಅವ್ರದ್ದು. ಪಾಪ ದೊಡ್ಡವ್ರು ತೊಂದರೆ ಆಗ್ತದಲ್ಲ ಅಂತ ಅವ್ರು ನೆನಪಾಯಿತು. ಹತ್ತಿರದಲ್ಲಿ ಯಾರ್ದೋ ಒಬ್ಬರು ಪರಿಚಯದವ್ರ ಮನೆ ಇದೆ, ದೊಡ್ಡವ್ರು ನಿಂತ್ಕೊಂಡು ಚೆನ್ನಾಗಿರ್ತಾರೆ ರಸ್ತೆ ಪಕ್ಕದಲ್ಲಿ, ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದರು. ಈ ಒಬ್ಬೊಬ್ಬರು ಬಂದರೆ ಮನೆಗೆ ಗಾಬರಿ ಆಗಬೇಕು. ಅಂಥವ್ರು 4-5 ಜನ ಎಲ್ಲ ವಿದ್ವಾಂಸರು ಹೋಗ್ಬಿಟ್ರೆ ಆ ಮನೆಯವ್ರಿಗೆ ಏನು ಗಾಬರಿ ಆಗಿರಬೇಕು. ಸಂತೋಷ ಆಗುತ್ತೆ ನಿಜ, ಗಾಬರಿನೂ ಆಗುತ್ತಲ್ಲ, ಹಿಡ್ಕೊಳ್ಳೋದಾಗಿ ಇವ್ರನ್ನ. ಇವು 4-5 ಜನ ಕರ್ಕೊಂಡು ಅವ್ರ ಮನೆಗೆ ಹೋದ್ರಂತೆ. ಅವ್ರ ಮನೆಯವ್ರ ಪಾಪ ಸಂತೋಷನ ಪಟ್ಟರು, ಗಾಬರಿ ಪಟ್ಟರು, ಕೂಡಿಸಿದ್ರು, ಕಾಫಿ ಕೊಟ್ಟರು. ಒಂದು ಅರ್ಧ ಗಂಟೆ ಆಯಿತು. ಅವನು ಬಂದ, ಸ್ವಾಮಿ ಗಾಡಿ ರಿಪೇರ್ ಆಗಿದೆ, ಹೋಗೋಣ ಬನ್ನಿ ಅಂತ. ವಿ ಸಿ ಹೋಗಿ ಹೇಳಿದ್ರಂತೆ, ಯಜಮಾನ್ರೇ ಗಾಡಿ ರೆಡಿ ಆಗಿದೆ ಅಂತೆ, ಹೋಗೋಣವಾ ಅಂತ ಕೇಳಿದರು. ಡಿ ವಿ ಜಿಯವ್ರ ಧ್ವನಿ ಸಣ್ಣದಲ್ಲ, ಜೋರು ಧ್ವನಿ. ಅವರು ಪಿಸು ಮಾತಾಡಿದ್ರು ವರ್ಷಕ್ಕೆ ಕೇಳಿಸ್ಬೇಕು, ಅಷ್ಟು ಜೋರಾಗಿ ಮಾತಾಡೋ ಧ್ವನಿ. ಆ ವಿ ಸಿ ಹತ್ತಿರ ಬಂದಾಗ ಹೇಳಿದ್ರಂತೆ, ಇವರು ವಿ ಸಿಗೆ ಹೇಳೋದು, ರಸ್ತೆ ಕೇಳಿಸೋಷ್ಟು ಜೋರಾಗಿ ಹೇಳುವಂಥದ್ದು. ಹೇಳಿದ್ದೇನು ಗೊತ್ತಾ, ಹಾಗಲ್ಲ ವಿ ಸಿ, ಒಳಗೆ ಬರಬೇಕಾದ್ರೆ ಆ ಮನೆ ಆಕೆ ಅವರೇ ಕಾಳು ಸುಲಿತಾ ಇದ್ರು. ನಮಗಾಗಿ ಪಾಪಕ್ಕೆ ಉಪ್ಪಿಟ್ಟು ಮಾಡಿರೋಣ, ನಾವು ತಿಂದೇ ಹೋದ್ರೆ ತಪ್ಪಾಗಲ್ವೇ ಅಂದ್ರಂತೆ. ಅವು ಕೇಳಿಸ್ದೇ ಇರ್ತಾ ಒಳಗಡೆ.
ಅವ್ರು ಒಂದು ನಿಮಿಷ ಕೂತ್ಕೊಳ್ಳಿ ಮಾಡೇ ಬಿಡ್ತೀನಿ ಅಂತ ಪಾಪ ಉಪ್ಪಿಟ್ಟು ಮಾಡಿದ್ರಂತೆ, ತಿಂದರು. ವಿ ಸಿ ಕಿರಿಕಿರಿ, ಇದೆಲ್ಲ ಇಂಥದ್ದು ಆಗೋಲ್ಲ ಅವರಿಗೆಲ್ಲ. ಅವ್ರು ನೋಡ್ಕೊಂಡು ಕೊನೆಗೆ, ಏನು ಸ್ವಾಮಿ ನಿಮ್ಮದು ಸ್ಥೂಲ ಪ್ರಕೃತಿ, ವಾಯು ಪ್ರಕೃತಿ ಬೇರೆ ನಿಮ್ಮದು, ಅವರೆಕಾಳು ಒಳ್ಳೇದಾ, ತಿನ್ನಬಾರ್ದಲ್ವೇ ಅಂದ್ರಂತೆ. ಇವ್ರು ಅವ್ರ ಬೆನ್ನ ಮೇಲೆ ಟಪ್ ಅಂತ ಹೊಡೆದು, ಏನು ವಿ ಸಿ ಮಾತಾಡೋದು ನೀನು, ಅವರೆಕಾಳು ಮಾಡಿದ ಬ್ರಹ್ಮ ಶುಂಠಿ ಮೆಣಸು ಮಾಡಲಿಲ್ವೇ? ಅವರೆಕಾಳು ತಿನ್ನುವಾಗ ಅದ್ರ ಚಿಂತೆ ಬೇಡ, ತಿಂದುಬಿಡು, ಆಮೇಲೆ ಶುಂಠಿ ಮೆಣಸಿನ ವಿಚಾರ ನೋಡ್ಕೊಳ್ಳೋಣ. ಅದು ತಿಂಡಿ, ಅದು ನನಗೆ ಆಶ್ಚರ್ಯ ಆಗೋದು, ಅದೇ ಮುಖ್ಯ ಅನಿಸೋದು. ಅದನ್ನು ಬಿಡೋ ಹಂಗಿಲ್ಲ, ಅದೊಂದು ಭಾಗ್ಯ ಅಲ್ವಾ, ಅದೊಂದು ಭೋಜನ ಭಾಗ್ಯ ಅಂತ ಒಂದು ಭಾಗ್ಯ ಇದೆ. ಕೆಲವರಿಗಿಲ್ಲ, ಅದು ಕೆಲವ್ರಿಗೆ ಇರ್ತದೆ. ಆ ಭೋಜನ ಭಾಗ್ಯದ ಬಗ್ಗೆ ರಂಗನಾಥ್ ಶರ್ಮರು ಭಾಳ ಚೆಂದ ಹೇಳ್ತಾರೆ. ರಂಗನಾಥ್ ಶರ್ಮರು ಭಾಳ ನಾಜೂಕಾಗಿದ್ದವರು, ಊಟದ ಬಗ್ಗೆ ತೂಕವಾಗಿ ಊಟ ಮಾಡುವಂಥವ್ರು. ಒಂದು ಸಲ 4 ಗಂಟೆಗೆ ಅವ್ರ ಮನೆಗೆ ಹೋದ್ರಂತೆ, ಡಿ ವಿ ಜಿ ಮನೆಗೆ. ಹೋದಾಗ ಇವರು ತಟ್ಟೆಯಲ್ಲಿ ಇಷ್ಟುತ್ತರ ಬೋಂಡ ಹಾಕ್ಕೊಂಡು ಕೂತಿದ್ರಂತೆ. ಅವ್ರು ಹೇಳ್ತಾರೆ, ಅದು ನೋಡಿ ಅರ್ಧ ಜ್ವರ ಬಂತು ನನಗೆ. ಆಮೇಲೆ ಇವ್ರು ನೋಡಿ, ಅಮ್ಮ ಶರ್ಮರು ಬಂದಿದ್ದಾರೆ ಅಂತ ಹೇಳಿದರು. ಅಂದರೆ ತೊಗೊಂಬನ್ನಿ ಅವ್ರಿಗೂ ಅಂತ. ಶಾರದಮ್ಮನವರು ಮತ್ತೊಂದು ಬೋಂಡ, ಮತ್ತೊಂದು ಪ್ಲೇಟ್ ಅಷ್ಟು ತಂದರು. ಅದು ನೋಡಿ, ಇಷ್ಟು ಬೇಡ ನನಗೆ ಅಂತ ಶರ್ಮರು ಅಂದ್ರಂತೆ. ಎಂದೂ ರೇಗೋವರಲ್ಲ, ಡಿ ವಿ ಜಿ ರೇಗ್ಬಿಟ್ರಂತೆ. ಸುಮ್ಮನೆ ಕೂತ್ಕೊಂಡು ತಿನ್ನಿರಿ ಅಂದ್ರಂತೆ. ಯಾಕೋ ಯಜಮಾನ್ರು ರಾಂಗ್ ಆಗಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಂಡ್ರು. ಆ ಶಾರದಮ್ಮ ಒಳಗೆ ಹೋದ್ಮೇಲೆ, ಯಾಕೆ ಬೈದೆ ಗೊತ್ತಾಯ್ತೋ ಅಂತ ಕೇಳಿದ್ರಂತೆ. ಗೊತ್ತಾಗಲಿಲ್ಲ ಸ್ವಾಮಿ ಅಂದ್ರಂತೆ. ನೀನು ಬೇಡ ಅಂದರೆ ತೊಗೊಂಡು ಹೋಗ್ಬಿಡ್ತಾಳೆ ಒಳಗಡೆ ಅವಳು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಉಳಿದದ್ದು ನನ್ನ ತಟ್ಟೆಗೆ ಸುರೀರಿ. ಅವ್ರು ಹಾಗೆ ಮಾಡಿದರು. ಅದನ್ನೂ ತಿಂದ್ರಂತೆ. ತಿಂದಮೇಲೆ ಜೋರಾಗಿ ನಗೋಕ್ಕೆ ಶುರು ಮಾಡಿದ್ರಂತೆ. ಯಾಕೆ ಸ್ವಾಮಿ ನಗ್ತೀರಿ ಅಂತ ಕೇಳಿದ್ರಂತೆ. ರಂಗನಾಥ್ ಶರ್ಮರು ಭಾಳ ತೆಳ್ಳಗಿದ್ರು, ಈಗೂ ತೆಳ್ಳಗೆ, ಅವ್ರು ಭಾಳ ತೆಳ್ಳಗಿದ್ರಂತೆ. ಅವಾಗ ಅವ್ರು ನೋಡಿ ನಕ್ಕೆ ಹೇಳಿದ್ರಂತೆ, ಡಿ ವಿ ಜಿ ನೀವು ಹಾಗೆ ತೂಕ ಮಾಡ್ಕೊಂಡು ತಿಂತೀರಂತೆ ಹೇಳಿ ನಿಮ್ಮ ಸೊಂಟ ಲೇಡೀಸ್ ರಿಸ್ಟ್ ವಾಚ್ ಇದ್ದಂಗಿದೆ, ನಂದು ನೋಡಿ ಟವರ್ ಕ್ಲಾಕ್ ಆಗಿದೆ ಅಂದ್ರಂತ. ನೋಡಿ, ಊಟ ಮಾಡುವಾಗ ಊಟನೇ ಅದು ಬರಬೇಕು. ಸುಬ್ಬಣ್ಣನ ಹೋಟೆಲಿಗೆ ಹೋಗೋದು, ಹೋಟೆಲಿಗೆ ಹೋದರೆ ಮುಖ ಗಂಟು ಹಾಕ್ಕೊಂಡು ಏನಿದೆ ಅಂತ ಕೇಳೋದು. ಪಾಪ ಇರೋದು 4 ಐಟಮ್ ಅವನು ಹೇಳಬೇಕು. ಅದನ್ನೇ 2 ಪ್ಲೇಟ್ ಬಡಿ, ಅದನ್ನೇ 2 ಪ್ಲೇಟ್ ಬಡಿ ಅಂತ ತಿನ್ನೋದು. ತಿಂದಮೇಲೆ ಹಲ್ವಾ ಇಷ್ಟ ಆಗಿದೆ, ಅದು ಹಲ್ವಾ ಕೊಡು ಅಂತ ಹೇಳೋಂಗಿಲ್ಲ. ಆ ಮೊದಲು ಕೊಟ್ಟೆಲ್ಲ ಅದೇನದು ಇತ್ತಲ್ಲ, ಮೊದಲು ಕೊಟ್ಟೆಲ್ಲ ಒಂದಿಷ್ಟು ಅದೇನದು ಅಂತ ಕೇಳೋದು. ಅದು ಹಲ್ವಾ ಸ್ವಾಮಿ, ಅದನ್ನೇ 2 ಪ್ಲೇಟ್ ಕೊಡು. ಅಂದರೆ ಯಾವುದು ಕಮ್ಮಿ ಆಗಬಾರ್ದು. ಊಟ ಮಾಡುವಾಗ ಊಟ ಚೆನ್ನಾಗಿ ಮಾಡಬೇಕು, ಓದುವಾಗ ಚೆನ್ನಾಗಿ ಓದಬೇಕು. ಅದಕ್ಕೆ ಹೇಳ್ತಾರೆ, ಪಾಠವು ಎರಡೂ ಪಾಠಿಸು ಸಮನ್ವಯ ಮಂಕುತಿಮ್ಮ. ಬರೀ ದೇಹ ನೋಡ್ಕೊಂಡು ಅದು ಬಿಟ್ಟರೆ ಪ್ರಯೋಜನ ಇಲ್ಲ. ಬರೀ ಪರಸತ್ವ ಒಂದು ದೇಹ ದಂಡನೆ ಮಾಡಿದ್ರೆ ಪ್ರಯೋಜನ. ಕೆಲವ್ರು ಮಾಡ್ತಾರೆ, ದೇಹ ದಂಡನೆ ಮಾಡಿ 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 ಕೊರಗಿಸ್ಬಿಟ್ಟು ಆ ತತ್ವ ಹೇಗೆ ಹಿಡಿತದೋ ಏನೋ ಗೊತ್ತಿಲ್ಲ. ನಿಮಗೆ ಪಾತ್ರೆನೂ ಗಟ್ಟಿಯಾಗಿರ್ಬೇಕಲ್ಲ ವಸ್ತು ತೊಗೋಬೇಕಾದ್ರೆ. ಹರ್ಕಲ್ ಬುಟ್ಟಿಯಲ್ಲಿ ಏನು ತುಂಬ್ಕೋತೀರಿ ನೀವು? ಈ ದೇಹ ಅನ್ನೋದು ಬುಟ್ಟಿ, ಅದು ಹರ್ಕ್ ಹೋದ್ರೆ ಹಾಕಿದ್ದೆಲ್ಲ ಸೋರು ಹೋಗ್ತದೆ ಕೆಳಗಡೆ. ಅದಕ್ಕೆ ಹೇಳ್ತಾರೆ, ಆಟವೋ ಮಾಟವೋ ಕಾಟವೋ, ಇದು ಯಾವುದೋ ಒಂದು ಸೇರ್ಕೊಂಡ್ಬಿಟ್ಟಿದ್ದು. ಲೋಕದಲ್ಲಿ ಬಂದಿದ್ದೀವಿ, ಲೋಕ ಇರೋದೇ ಹೆಂಗೆ ಇದು. ಅದಕ್ಕೆ ಊಟ ಉಪಚಾರಗಳ ಬೇಡವೆನ್ನದಿರು. ಧ್ಯಾನ ಮಾಡಬೇಕಾ, ಊಟ ಮಾಡಿ ಕೂತ್ಕೋ. ಧ್ಯಾನ ಕೂತ್ಕೊಂಡು ಊಟದ ಬಗ್ಗೆ ಚಿಂತೆ ಮಾಡಬೇಡ. ಮಹಾವೀರರು ಹೇಳಿದ್ದು ಇದನ್ನು, ಮಹಾವೀರರು ಹೇಳಿದ ತತ್ವ ಇದು. ಉಪವಾಸ ಅನ್ನೋ ಥೇರಿಯನ್ನು ಮಹಾವೀರರು ಚೆನ್ನಾಗಿ ಕಲಿಸಿದ್ದು ನಮಗೆ. ಅವರು ಉಪವಾಸ ಅನ್ನೋ ಪದಾನೇ ಹೇಳಿದ್ದು ಚಂದ. ಉಪವಾಸ ಅಂದರೆ ಊಟ ಬಿಡೋದಲ್ಲ, ಆವಾಸ್. ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಿ. ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡಾಗ ಭಕ್ತಿಯ ತನ್ಮಯತೆಯಲ್ಲಿ ಊಟ ಮರೆತು ಹೋಗ್ತದೆ. ಊಟ ಬಿಟ್ಟರೆ ಭಗವಂತನ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ. ಅದಕ್ಕೆ ಅವ್ರು ಹೇಳಿದ್ದು, ಆ ತನ್ಮಯತೆ ಬರಬೇಕು. ತನ್ಮಯತೆ ಬಂದಾಗ ಏನಾದರೂ ಕಿರಿಕಿರಿ ಇದ್ದರೆ, ಹಸಿವೆ ಆಗಿದ್ದರೆ, ನೀರಡಿಕೆ ಆಗಿದ್ದರೆ ಧ್ಯಾನ ಬರಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ, ಊಟ ಉಪಚಾರಗಳ ಬೇಡವೆನ್ನದಿರು, ಪಾಠವೋ ಮೈಗಿರಲಿ, ನೋಟ ತತ್ವದೊಳಿರಲಿ. ನೋಟ ಅಲ್ಲೂ ಇರಬೇಕು, ಬರೀ ಇಲ್ಲೇ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಎಷ್ಟು ಚೆಂದ ನೋಡಿ, ಸಮನ್ವಯತೆ. ಡಿ ವಿ ಜಿ ಎಲ್ಲ ಪುಸ್ತಕಗಳು ಬರೋದು ಮುಖ್ಯವಾಗಿರೋ ಸಮನ್ವಯತೆ. ಸಮನ್ವಯ ದೇಹ ಮತ್ತು ಆತ್ಮಕ್ಕೆ ಸಮನ್ವಯ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಎರಡನ್ನೂ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಲಿಸೋಣ. ಈ ಪದ್ಯಗಳನ್ನು ಹೇಳ್ತಾ ಇದು 5ನೇ ಹಂತ 6ನೇ ಹಂತಕ್ಕೆ ಬಂದಿದ್ದೇವೆ. ಬಂದಾಗ ದೇಹ ಮತ್ತು ಆತ್ಮದ ಸಮನ್ವಯತೆ ಬಗ್ಗೆ ಚಿಂತೆ ಮಾಡಬೇಕು. ಮುಂದೆ ಇದು ಬೆಳೆದಾಗ ಈ ಹಂತದಿಂದ ಮೇಲಿನ ಸೋಪಾನಕ್ಕೆ ಹೋಗೋದು ಹೇಗೆ ಅನ್ನೋದನ್ನು ನಾಳೆ ಗಮನಿಸೋಣ. ನಮಸ್ಕಾರ. ಎಲ್ಲರೂ ದಯವಿಟ್ಟು 2 ನಿಮಿಷ ಕೂಡಬೇಕು. ನಮ್ಮ ಗೌರವಾರ್ಪಣೆ ಇರುತ್ತೆ. ನಾಳೆಯಿಂದ ಇನ್ನೂ 3 ದಿವಸ ಈ ಕಗ್ಗ ಕುರಿತು ಡಾಕ್ಟರ್ ಗುರುರಾಜ್ ಕರಜಗಿಯವರ ವ್ಯಾಖ್ಯಾನ ಮುಂದುವರಿಯೋದಿದೆ. ಆಗಾಗ ನನಗೆ ಒಂದು ವಿಷಯ ನೆನೆದಾಗ ನಗು ಬರುತ್ತೆ, ವಿಸ್ಮಯನೂ ಆಗತ್ತೆ. ಏನಂದರೆ 60 ವರ್ಷ ಹಿಂದೆ ಡಿ ವಿ ಜಿ ಅವರು ಕಗ್ಗನ್ನು ಬರೆದಾಗ ಅವ್ರ ಮನಸ್ಸಿನಲ್ಲಿದ್ದದ್ದು
ಹೆಚ್ಚು ವ್ಯಾಖ್ಯಾನದ ಅರ್ಥವಿವರಣೆ ಅರ್ಥ ಇಲ್ಲದೆ ಸರಳವಾಗಿ ಜನರಿಗೆ ಅರ್ಥವಾಗಲಿ ಅಂಥೇಳಿ ಅವರು ಕಗ್ಗವನ್ನು ಬರೆದಿದ್ದು. ಆದರೆ ಈಗ ಅದರ ಬಗ್ಗೆ ದಿನಗಳ ಗಟ್ಟಲೆ ವ್ಯಾಖ್ಯಾನ ಮಾಡಿದ್ರೂ ಮುಗಿಯೋದಿಲ್ಲ. ಇದು ಒಂದು ವಿಸ್ಮಯ. ಅದರಲ್ಲಿ ಎಷ್ಟು ಸತ್ವ ಅಂತರ್ನಿಹಿತವಾಗಿದೆ ಅನ್ನೋದು ಅದರಿಂದ ಗೊತ್ತಾಗತ್ತೆ. ಯೋಚನೆ ಮಾಡಿದಷ್ಟು ಎಷ್ಟು ಗುರುರಾಜ್ ಕರ್ಜಿಗಿಯವರು ಹೇಳಿದ್ರು, ನಾಳೆ ಹೇಳಿದ್ರೆ ನಾಳೆನೂ ಬೇಕಾದರೆ ಇದೇ ಮುಂದುವರಿಸಿದ್ರೂ ಅದು ಮುಂದುವರಿಯೋದಿಲ್ಲ. ಸಮನ್ವಯ ಉದ್ದಕ್ಕೂ ಕಗ್ಗದ ಪದ್ಯಗಳಲ್ಲಿ ನಮಗೆ ಆ ಸಮನ್ವಯ ಇದೇ ಕಾಣುತ್ತೆ. ಬೇರೆ ಬೇರೆ ತತ್ವಗಳ ಸಮನ್ವಯ, ಬೇರೆ ಬೇರೆ ಸಂದರ್ಭಗಳ ಸಮನ್ವಯ, ಬೇರೆ ಬೇರೆ ಅಗತ್ಯಗಳ ಸಮನ್ವಯ. ಇದು ಪೋಟೋಬಾ ವಿಠೋಬಾ ಬಗ್ಗೆ ಹೇಳಿದ್ರು. ಈಗ ಒಂದು 10 ವರ್ಷ ಹಿಂದೆ ತಿರುಪತಿಯಲ್ಲಿ ಒಂದು ಅನ್ನಂ ಬಹುಕುರ್ವೀತ ಅಂತಲೇ ಒಂದು ಸಮಾವೇಶ ನಡೀತು. ಅಲ್ಲಿ ಅಮೃತ್ಸರದ ಲಂಗರ್ ಇನ್ಚಾರ್ಜ್ ಸರ್ದಾರ್ಜಿ ಕೂಡ ಬಂದಿದ್ದರು. ಅಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಅಮೃತ್ಸರದಲ್ಲಿ 24 ಗಂಟೆ ಕಂಟಿನ್ಯೂಸ್ ಲಂಗರ್ ನಡೆಯುತ್ತೆ. 24 ಗಂಟೆಯಲ್ಲಿ ಯಾವುದೇ ಸಮಯದಲ್ಲಿ ಯಾರೇ ಹೋದರೂ ಅವರಿಗೆ ಅಲ್ಲಿ ರೋಟಿ ಭಾಜಿ ಸಿಗತ್ತೆ. ಇದು ವ್ಯವಸ್ಥೆ ಇದೆ. ಇದು ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಅಲ್ಲಿ ಆ ಅಮೃತ್ಸರದ ಚೀಫ್ ಬಂದಿದ್ದವರು ನಮ್ಮ ಗೋಷ್ಠಿಗೆ ಹೇಳಿದ್ರು, ನೋಡಿ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಪಹ್ಲೆ ಪಂಗತ್ ಬಾದ್ಮೆ ಸಂಗತ್. ಪಂಗತ್ ಅಂದರೆ ಸಾಲ ಕೂತ್ಕೊಂಡು ಊಟ ಮಾಡೋದು, ಪಹ್ಲೆ ಪಂಗತ್, ಆಮೇಲೆ ಸಂಗತ್ ಸತ್ಸಂಗ ಆಮೇಲೆ ಅಂತ. ಮೊದಲು ಸಾಲ ಕೂತ್ಕೊಂಡು ಪಂಗತ್ ಊಟ ಮಾಡೋದು, ಆಮೇಲೆ ಸತ್ಸಂಗ ಆಮೇಲೆ ಅಂತ. ಹೀಗೆ ಅದು ನೆನಪಾಯಿತು. ಹೀಗೆ ಗುರುರಾಜ್ ಕರ್ಜಗಿ ಅವರ ವ್ಯಾಖ್ಯಾನದ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳುವ ಅಗತ್ಯ ಇಲ್ಲ. ಅವರು ಕತೆ ಹೇಳೋ ಮಾಸ್ಟ್ರು ಅಂತ ಪ್ರಸಿದ್ಧರಾಗಿಬಿಟ್ಟಿದ್ದಾರೆ ಅವರು. ಹೀಗಾಗಿ ಅವ್ರ ವ್ಯಾಖ್ಯಾನ ಎಷ್ಟು ಕೇಳಿದ್ರೂ ಮತ್ತು ಇನ್ನೂ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆಗಲೇ ಹೇಳಿದ ಸೂಚನೆಗಳನ್ನು ಮತ್ತೆ ನೆನಪು ಮಾಡ್ತಾ ಇದ್ದೇನೆ. ಇವರ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಪ್ರತಿಗಳು ಮುಂದೆ ಮಳಿಗೆಯಲ್ಲಿ ಲಭ್ಯ ಇದೆ. ಆಸಕ್ತರು ತಗೊಳ್ಬಹುದು. ಈ ಕಾರ್ಯಕ್ರಮದ ನಂತರ ಅಲ್ಲಿ ಸಿಹಿ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ ಪ್ರಾಯೋಜಕರು. ದಯವಿಟ್ಟು ಎಲ್ಲರೂ ಅದನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿ. ಪ್ರಾಯೋಜಕರ ಪರವಾಗಿ ಮಿತ್ರರಾದ ಶ್ರೀಮಾನ್ MS ಗೋಪಿನಾಥ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಚಾರ್ಯನ ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ.